ಈ ಕೊರೋನಾದಂತಹ ಸಂದರ್ಭದಲ್ಲಿ ಮನೆಯವರಿಗೆಲ್ಲ ಒಂದು ಸದ್ವಿಚಾರವನ್ನು ಉಣಬಡಿಸುವುದಕ್ಕಾಗಿ ಮೆಟ್ಲೇರಿ ಹಾಗೂ ಗುಜರಿ ಪರಿವಾರದ ವತಿಯಿಂದ ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಇಂದು ಈ ಸತ್ಸಂಗದ ಕಾರ್ಯಕ್ರಮದ 5ನೇ ಸಂಚಿಕೆಯನ್ನು ಪ್ರಾರಂಭಿಸುತ್ತಾ, ಇಂದಿನ ಸತ್ಸಂಗದ 5ನೇ ಸಂಚಿಕೆಯ ನಮ್ಮ ನಡುವೆ ಇರುವಂತಹ ಹಿರಿಯ ಚೇತನ ಜ್ಞಾನವೃದ್ಧರು, ನಮ್ಮ ಮನೆಯ ಹಿರಿಯರು, ಪೂಜ್ಯ ಭಾವದಿಂದ ನೆನೆದು ಆಧ್ಯಾತ್ಮ ಚಿಂತಕರು, ಪೂಜನೀಯ ಶ್ರೀ ರುದ್ರಪ್ಪನವರು ಅಳವಂಡಿಯವರು ಅನುಭವ ವೇದ್ಯ ಜ್ಞಾನ ಸಮೃದ್ಧ ವಿಚಾರಗಳನ್ನು ಜೀವನ್ಮುಕ್ತಿ ಪುಣ್ಯ ಪ್ರವಚನದ ಮೂಲಕ ನಮಗೆ ಕರುಣಿಸಲು ಒಪ್ಪಿದ್ದಾರೆ. ಇದು ನಮ್ಮ ಎಲ್ಲರ ಸೌಭಾಗ್ಯ. ಶ್ರೀಯುತ ರುದ್ರಪ್ಪನವರು ಅಳವಂಡಿಯವರು ಉಪನ್ಯಾಸಕ ಸ್ಥಾನವನ್ನು ಅಲಂಕರಿಸಬೇಕೆಂದು ಅವರಿಗೆ ಕುಟುಂಬ ಸದಸ್ಯರೆಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತ. ಅದೇ ರೀತಿಯಾಗಿ ಇಂದಿನ ಸತ್ಸಂಗದ 5ನೇ ಸಂಚಿಕೆಯಲ್ಲಿ ಅತಿಥಿಗಳಾಗಿ ಶ್ರೀ ಈಶ್ವರಪ್ಪನವರು ಹುಳ್ಳಿಯವರು, ಚಂದ್ರಕಾಂತ್ ಗಾಡ್ಗೆಸರವರು, ಈಶ್ವರ್ ಬನ್ನಿಕೊಪ್ಪನವರು ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಅದೇ ರೀತಿಯಾಗಿ ಈ ಸತ್ಸಂಗವನ್ನು ಆನ್ಲೈನ್ನಲ್ಲಿಯೂ ಕೇಳಿಸಿಕೊಳ್ಳುತ್ತಿರುವಂತಹ ಕುಟುಂಬ ಸದಸ್ಯರಿಗೂ, ಸ್ನೇಹಿತರಿಗೂ ಹಾಗೂ ಹಿತೈಷಿಗಳಿಗೂ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಸತ್ಸಂಗದ 5ನೇ ಸಂಚಿಕೆಯನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಕುಮಾರಿ ಸಂಜನಾ, ಮೇಘನಾ, ಅಮೃತ, ಚೇತನ ಇವರಿಂದ. ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು, ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು. ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು. ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು, ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು. ದರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಬೆವರಿಸಿ ಗಳಿಸಿದ ಒಂದು ಕಾಸು ಸಿಕ್ಕ 10ಕ್ಕಿಂತ ಮಿಗಿಲೆಂಬುದು ಕಲಿಸು. ಬೆವರಿಸಿ ಗಳಿಸಿದ ಒಂದು ಕಾಸು ಸಿಕ್ಕ 10ಕ್ಕಿಂತ ಮಿಗಿಲೆಂಬುದು ಕಲಿಸು. ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು, ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು. ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು, ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು. ಹಸಿರು ಮಲೆ ಹೂವಲಿನ ಧ್ಯಾನಿಸುವುದು ಕಲಿಸು, ಜಾಣನಾಗಲು ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಜಗವೆಲ್ಲ ಒಂದಾಗಿ ಜರಿದರೂ ಸರಿಯೇ, ನನ್ನನ್ನೇ ನಾನಂಬುವ ಬಗೆ ನೀ ಕಲಿಸು. ಜಗವೆಲ್ಲ ಒಂದಾಗಿ ಜರಿದರೂ ಸರಿಯೇ, ನನ್ನನ್ನೇ ನಾನಂಬುವ ಬಗೆ ನೀ ಕಲಿಸು. ಅಳುವಿನಲ್ಲಿ ಅವಮಾನ ಇಲ್ಲೆಂಬುದು ಕಲಿಸು, ಅಳುವಿನಲ್ಲಿ ಅವಮಾನ ಇಲ್ಲೆಂಬುದು ಕಲಿಸು. ನನ್ನನ್ನೇ ನಾನೋಡಿ ನಗುವುದನ್ನು ಕಲಿಸು, ನನ್ನನ್ನೇ ನಾನೋಡಿ ನಗುವುದನ್ನು ಕಲಿಸು. ಮಾನವತೆಯಲ್ಲಿ ನಾ ಮೆರೆಯುವುದನ್ನು ಕಲಿಸು, ಮಾನವತೆಯಲ್ಲಿ ನಾ ಮೆರೆಯುವುದನ್ನು ಕಲಿಸು. ಮಾನವತೆಯಲ್ಲಿ ನಾ ಕರಗುವುದನ್ನು ಕಲಿಸು, ಜಾಣನಾಗಲು ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಭಕ್ತಿಪೂರ್ವಕವಾಗಿ ಸ್ವಾಗತಿಸಿದಂತಹ ಕುಮಾರಿ ಸಂಜನಾ, ಮೇಘನಾ, ಚೇತನ ಹಾಗೂ ಅಮೃತ ಅವರಿಗೆ ಧನ್ಯವಾದಗಳು.
ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ ಹಿರಣ್ಣ ಶಿರೋಳ್ ಅವರಿಗೆ ಭಕ್ತಿಪೂರ್ವಕವಾಗಿ ಸ್ವಾಗತ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾದ ಈಶ್ವರ್ ಬನ್ನಿಕೊಪ್ಪ ಇವರಿಗೂ ಸಹ ಈ ಸತ್ಸಂಗದ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತೇನೆ. ಸತ್ಸಂಗದ 5ನೇ ಸಂಚಿಕೆಯನ್ನ ಸ್ವಾಗತ, ಪರಿಚಯ ಮತ್ತು ಪ್ರಾಸ್ತಾವಿಕ ನುಡಿಯನ್ನು ಶ್ರೀಯುತ ವಿಪುತ್ರ ಮೆಡ್ಲೇರಿ ಇವರಿಂದ. ಪ್ರಪ್ರಥಮದಲ್ಲಿ ನನ್ನೂರಿನ ಆರಾಧ್ಯ ದೈವ ಹುಲಿಗಿರಿಯ ಸೋಮನಾಥನನ್ನು ಮನದಲ್ಲಿ ಸ್ಮರಿಸುತ್ತಾ ಹಾಗೂ ನಮ್ಮೆಲ್ಲರ ಸದ್ಗುರುಗಳಾದ ಶ್ರೀ ಸೋಪಾನನಾಥ ಮಹಾಸ್ವಾಮಿಗಳವರ ಆಶೀರ್ವಾದಗಳನ್ನು ಬೇಡುತ್ತಾ ಇಂದಿನ ಈ ಶುಭ ಸಂಜೆಯ ಸತ್ಸಂಗ 5 ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ದಿಗ್ದರ್ಶಕರು, ಹಿರಿಯ ಚೇತನ ಹಾಗೂ ಜ್ಞಾನಿಗಳು ಹಾಗೂ ಮಲ್ಲಯ್ಯ ಮಠದಲ್ಲಿ ನಡೆಯತಕ್ಕಂಥ ಶ್ರೀ ದೇವಿ ಮಹಾತ್ಮೆಯನ್ನು ಪ್ರವಚನ ಮಾಡುವಂತ ಹಾಗೂ ನಮ್ಮೆಲ್ಲರ ಹಿರಿಯರು ಆದ ಹಾಗೂ ನಮ್ಮೆಲ್ಲರ ತಂದೆ ಸಮಾನರಾದ ಶ್ರೀ ರುದ್ರಪ್ಪನವರು ಚನ್ನಬಸಪ್ಪನವರು ಅಳವಂಡಿ ಅವರಿಗೆ ಮೆಡ್ಲೇರಿ ಹಾಗೂ ಗುಜರಿ ಪರಿವಾರ ಅವರಿಂದ ಹೃದಯಪೂರ್ವಕವಾಗಿ ಅವರನ್ನು ಸ್ವಾಗತಿಸಿಕೊಳ್ಳುತ್ತೇನೆ. ಹಾಗೂ ಅದೇ ತೆರನಾಗಿ ವೇದಿಕೆಯ ಮೇಲೆ ಇನ್ನೊಬ್ಬ ಅತಿಥಿ ಉಪಸ್ಥಿತಕ್ಕಂಥ ಮಾಜಿ ಗ್ರಾಮ ಲೆಕ್ಕಾಧಿಕಾರಿಗಳು ಆದ ಶ್ರೀ ಈರಣ್ಣವರು ಶಿರೋಳ್ ಇವರು ಕೂಡ ಆಧ್ಯಾತ್ಮಿಕ ಜೀವಿಗಳು, ಜ್ಞಾನಿಗಳು ಹಾಗೂ ಪುರಾಣ ಪ್ರವಚನವನ್ನ ಮಾಡ್ತಕ್ಕಂಥವ್ರು. ತಮ್ಮ ನಿವೃತ್ತಿ ಜೀವನವನ್ನ ಈ ಆಧ್ಯಾತ್ಮದ ಕಡೆಗೇನೆ ನಿಲ್ಲಿಸಿದಂಥವ್ರು. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತಿಸುತ್ತೇನೆ. ಅದೇ ತೆರನಾಗಿ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂಥ ಶ್ರೀ ಚಂದ್ರಕಾಂತ್ ಘಾಟಿಗೆ ಅವರು, ಈಶ್ವರಪ್ಪ ಹೊಳ್ಳಿ ಅವರು ಹಾಗೂ ಈಶ್ವರ ಬನ್ನಿಕೊಪ್ಪ ಅವರು ಹಾಗೂ ಕೊಟ್ರೇಶ್ ಅಳವಂಡಿ ಅವರು ಹಾಗೂ ಅವರಿವರನ್ನದೇ ಎಲ್ಲ ನನ್ನ ಹಿರಿಯರು, ಕಿರಿಯರು, ಎಲ್ಲ ಶ್ರೋತ್ರಿಯರು, ಸತ್ಸಂಗ ಆಸಕ್ತರು ಹಾಗೂ ಆಧ್ಯಾತ್ಮಿಕ ಆಸಕ್ತರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಪರಿಚಯ, ಎರಡೂ ಮಂದಿ ಪರಿಚಯವನ್ನು ಮಾಡಿಕೊಡ್ಬೇಕು. ಎಲ್ಲರೂ ಚಿರಪರಿಚಿತರ, ಮನ್ಯಾನ ಪರಿಚಯ ಮಾಡಿಕೊಡೋದು ಒಂದು ವಾಡಿಕೆ ಮಾಡಬಾರ್ದು, ಆದ್ರೆ ಒಂದು ವಾಡಿಕೆ ಮಾಡಲೇಬೇಕಾದ. ಶ್ರೀಯುತ ರುದ್ರಪ್ಪನವರು ಚನ್ನಬಸಪ್ಪನವರು ಅಳವಂಡಿ, ವಯಸ್ಸಿನಿಂದ ಸುಮಾರು 87 ವರ್ಷ. ಇವ್ರದ್ದು ಉದ್ಯೋಗ ಮೂಲ ನೇಕಾರಿಕೆ ಹಾಗೂ ಈಗ ಸದ್ಯಕ್ಕಿರೋದು ಕಿರಾಣಿ ವ್ಯಾಪಾರಸ್ಥರು ಮತ್ತು ಶೇಖಿ ಒಕ್ಕಲ್ತನೂ ಐತಿ. ಇವರು ತಮ್ಮ 7ನೇ ಇಯತ್ತಿಗೆ ಈ ಮಲ್ಲಯ್ಯನ ಮಠದ ಒಂದು ಸಂಪರ್ಕ ಇವ್ರಿಗೆ ಬೆಳೆದೈತಿ. ನಾ ಅವಲೋಕನ ಮಾಡಿದ ಪ್ರಕಾರ ಅಲ್ಲಿಂದ ಬೆಳೆದೈತಿ. ಇವರು ತಮ್ಮ ಇಲ್ಲೆಲ್ಲ ಸ್ವಲ್ಪ ಮಂದಿ ಹಿರಿಯರಿಗೆ ಗೊತ್ತಿರ್ಬೇಕು. ಈ ನಮ್ಮ ಯಲ್ಲಪ್ಪಜ್ಜ ಪೂಜಾರನೇ ಹೆಸರಿರ್ಬೇಕು ಅವ್ರದ್ದು, ಪೂಜಾರಿ ಯಲ್ಲಪ್ಪಜ್ಜ ಹಾಗೂ ನಮ್ಮ ಫೋಟೋದಜ್ಜ ಅಂತ ಒಬ್ರು ಇದ್ರು, ಅವರು ವೀರಭದ್ರಪ್ಪನವರು. ಅವರು ಮಾರ್ಗದರ್ಶನದೊಳಗ ಇವರು ತಮ್ಮ ಆಧ್ಯಾತ್ಮಿಕ ಜ್ಞಾನವನ್ನ ಹೆಚ್ಚಿಸ್ಕೊಳ್ತಾರ. ಮತ್ತು ಇವ್ರ ಜೊತೆಗೆ ಈ ಸದ್ಯಕ್ಕ ಶಿರೋಳ ಅವರು, ಆಮ್ಯಾಗ ವೀರಭದ್ರಯ್ಯನವರು, ಆಮ್ಯಾಗ ನಮ್ಮ ತಂದೆಯವರಾದ ಶಂಕರಪ್ಪನವರು ಹಾಗೂ ಚೆನ್ನಮ್ಮರು ಎಲ್ಲರೂ ಕೂಡ ಒಂದು ದಿವಸ ಇವತ್ತಿನವರೆಗೂ ಸತ್ಸಂಗ ನಡೆಸ್ತಾರ ಮಲ್ಲಯ್ಯ ಮಠದೊಳಗ. ಅದಕ್ಕೆ ಯರ್ಲಗಟ್ಟಿಯವ್ರು ಆಗಿರ್ಬೋದು, ಅಳವಂಡಿಯವ್ರು ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಎಲ್ಲಾ ನಿಲ್ಗಾರಪೇಟೆಯ ಬಂಧುಗಳು ಅದಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಡ್ತಾರ. ಇವತ್ತಿನವರೆಗೂ ಅದು ಮುಂದುವರ್ಸ್ಕೊಂತ ಒಂದು ಸತ್ ಸಂಪ್ರದಾಯ ಹಾಕಿಕೊಟ್ಟವ್ರು ಯಾರಪ್ಪ ಅಂದ್ರ ಅವರು ರುದ್ರಪ್ಪನವರು ಅಳವಂಡಿ ಅಂತೇಳಿ ಈ ವೇದಿಕೆ ಹೇಳ್ಕ ಇಚ್ಛಾಪಡ್ತೀನಿ. ಮತ್ತ ಈ ಕಾರ್ಯಕ್ರಮ ಇವತ್ತ ಸತ್ಸಂಗ 5 ಇದನ್ನ ಯಾಕೆ ಆಯೋಜಿಸಿದ್ವಿ, ಯಾಕ ಅಂತ ಇದು ಕರೋನಾ ಮಹಾಮಾರಿ ಎಲ್ಲರಿಗೂ ಗೊತ್ತಿದ್ದೈತಿ.
ಅಲ್ಲೇ 1 ವರ್ಷ ಮ್ಯಾಗ ಆತು ನಮ್ಮನ್ನ ಈ ಜಗತ್ತು ಬಿಟ್ಟು ಹೋಗಲ್ತು. ಭಾಳ ಮಂದಿನ ಕಳಿಸಿದ್ವಿ. ಒಂದೇ ಲಾಕ್ಡೌನ್ ಅಂತ ಏನು ಬಂತು ಈ ಹೋದ ವರ್ಷ ಬಹುತೇಕ ದಿವಸದಾಗಿರ್ಬೋದು. ನಾವೆಲ್ಲರೂ ವ್ಯಾಪಾರಸ್ಥರು ಮತ್ತು ಅವೆಲ್ಲ ಅಂಗಡಿ ಬಂದಾವು. ಏನು ಮಾಡಪ್ಪ ಅಂತಂದು ಒಂದೇ ಲಾಕ್ಡೌನ್ ಒಳಗೆ ಇಲ್ಲ ಯಾವ್ದಾರ ಒಂದು ಕ್ರಿಯಾತ್ಮಕ ಚಟುವಟಿಕೆಗಳನ್ನ ಮಾಡ್ಕೊಂತಿರ್ಬೇಕು, ಇಲ್ಲಾಂದ್ರೆ ಬರೀ ಟಿವಿ ನೋಡೋದ ಇದಾಕತ್ತೆ ಅಂತೇಳಿ ನನ್ನ ಅಣ್ಣ ತಲೆಯಾಗ ಅದು ಬಂತು. ಅವಾಗ ಈ ಆಟೋಟಗಳನ್ನ ಹೆಣ್ಮಕ್ಳಿಗೆ ಹುಡುಗರಿಗೆ ಮಾಡ್ಕೊಂತ ಹೆಂಗ ಅದನ್ನ ಲಾಕ್ಡೌನ್ ಕಳೆದಿವೋ ಅನ್ನೋದು ಗೊತ್ತಾಗ್ಲಿಲ್ಲ. ಅದೇ ತರನಾಗ ಹೋದ್ಪ ಇನ್ನೇನು ಕರೋನಾ ಅಂದ್ರೆ ಮತ್ತೆ ಒಕ್ಕರ್ಸ್ಕೊಂತೀರಿ. ಮತ್ತೆ ಒಕ್ಕರ್ಸ್ಕೊಂಡಾಗ ಮತ್ತೆ ಇದು ಹಿಂಗಲ್ಲ. ಅವಾಗ ತಲೆಯಾಗ ಏನ್ ಬಂತು, ಇಲ್ಲ ಹುಡುಗ್ರಿಗೊಂದು ವೇದಿಕೆ ಆಕತಿ, ಒಂದು ಹಾಡು ಬಹುತೇಕ ಈಗ ನಮ್ ಗಂಹಾರ ಮಟ್ಲಿಂತ್ರ ಈ ಭಜನಾ ಮಾಲಾ ಅಂತೇಳಿ ಎಲ್ಲಾರ ಮನ್ಯಾಗೂ ಬಹುತೇಕ ಪುಸ್ತಕ ಅದಾವ. ಅವ್ರವ್ರ ಮನ್ಯಾಗ 2, 3, 4 ಮಂದಿ ಕುಡ್ಕುಡ್ ಸಂಜೆ ಮುಂದೆ ಹಾಡ್ತಿದ್ರು. ಇದನ್ನ ಈ ಹಾಡನ್ನ ಈ ಕಡೆ ಹಾಡಿದ್ರೆ ಹೆಂಗ ಅಂತೇಳಿ ಒಂದು ಅವನ ತಲೆಯಾಗ ಬಂದಾಗ ಇಲ್ಲ ಒಂದು ಸತ್ಸಂಗ ಅಂತೇಳಿ ಒಂದು ಕಾರ್ಯಕ್ರಮ ಮಾಡೋಣ ಅಂತಂದು ಒಂದೇ ಸತ್ಸಂಗ ಅಲ್ಲೇ ಒಳಗ ನಮ್ಮ ಮನಿ ನಡುವಿನ ಮನ್ಯಾಗ ಮಾಡಿದ್ವಿ. ಭಾಳ ನಮ್ಮ ಚೇತನ ಅನ್ನೋ ಹುಡುಗಿ ಕಡೆ ಅಂತ ಅದನ್ನ ಮಾಡಿಸಿದ್ವಿ. ವಿಷಯ ಏನಾದ ಕೃಷ್ಣಾಳ ಶರೀಫರ ಬಗ್ಗೆ ಒಂದೇ ಸತ್ಸಂಗ ಕಾರ್ಯಕ್ರಮ. ಆಕಿ ಒಂದು ಪುಸ್ತಕ ಕೊಟ್ಟ, ಭಾಳ ಚಂದ. ಹೆಣ್ಮಗಳು ಒಂದು 2 ದಿವಸ ಓದಿ ಕೃಷ್ಣಾಳ ಶರೀಫರ ಬಗ್ಗೆ ಭಾಳ ಚಂದ ಹೇಳಿದ್ರಿ ಚೇತನ ಅನ್ನಕಿ. ಹಂಗ 2, 3, 4 ಸತ್ಸಂಗದೊಳಗ ಶಿವಾಜಿ ಅವ್ರ ಬಗ್ಗೆ ಆಗ್ಲಿ, ನಮ್ಮ ಹುಲಿಗೆರೆ ಸೋಮನಾಥನ ಚರಿತ್ರೆ ಬಗ್ಗೆ ಆಗ್ಲಿ, ಮತ್ತ ಸ್ವಾಮಿ ವಿವೇಕಾನಂದರ ಬಗ್ಗೆ ಆಗ್ಲಿ ನಡೆದು ಹಿಂಗ್ ನಡೆ ಹೊತ್ನ್ಯಾಗ ಮತ್ತ ಹಿರಿಯರು ನಮ್ಮ ಗುರುನಾಥಪ್ಪ ಆಗಿರ್ಬೋದು, ನಮ್ಮ ದೇವಚಿಗೆ ಹೊರಗೆ ಇಲ್ಲ ಎಲ್ಲ ಕರೆಕ್ಟ್ ಆಯ್ತು. ಇದು ಕಾಯಂ ನಡೆಯಂತ ವ್ಯವಸ್ಥೆ ಆಗ್ಬೇಕು, ಸ್ವಲ್ಪ ಇನ್ನೂ ಇದನ್ನ ಸ್ವಲ್ಪ ಚಲೋತ್ನೆ ಮಾಡ್ಬೇಕು ಅನ್ನೋ ವಿಚಾರದಾಗ ಎಲ್ಲರೂ ಇಲ್ಲ ಕಂಟಿನ್ಯೂ ಮಾಡ್ಬೇಕು ಇದನ್ನ ಅಂತಂದು ವಿಚಾರ ಇತ್ತು. ಅವಾಗ ನಾನು ಬನ್ನಿಕೊಪ್ಪಿ ಸಪ್ಗ ಇಲ್ಪ ಹಿಂಗಾಕತ್ತಿ ಭಾಳ ಚಂದ ಹೊಂಟೈತಿ ಕಾರ್ಯಕ್ರಮ ಅಂದ. ಇಲ್ಲ ರುದ್ರಪ್ರಚಾರ ಕರೆದ್ರ ಬರ್ಬೋದು, ಅವರು ನಿಮ್ಮ ಮನಿ ಮ್ಯಾಗ ಅಷ್ಟು ಪ್ರೀತಿನ ಅದಾರ, ಬರ್ತಾರ, ಕೇಳಿ ಹೆಂಗ್ ಮಾಡ್ಲಿ ಅಂದ. ಏಪ್ಪ ಯಾರು ಬೇಡ ಅಂತ ರೋಮರ ಮಾಡ ಅಂತೇಳಿ ಇಬ್ರು ಕೂಡಿ ಮಾತಾಡ್ಕೊಂಡ್ವಿ. ಆ ಪ್ರಕಾರ ಮಸ್ತರ್ಗೂ ತಿಳಿಸಿದ್ವಿ. ಎಲ್ಲರ ಅವ್ರು ಬರ್ತಾರ ಅಂದ್ರೆ ಏನು ಒಂದು ಹಬ್ಬದ ವಾತಾವರಣ ಒಂದು 2-3 ದಿವಸ ಆಯ್ತು ಸೃಷ್ಟಿ ಆಯ್ತು. ಹೊಳ್ಳಿ ಮರುದಿವ್ಸ ಆ ಪ್ರಕಾರ ಅಳವಂಡಿಯರ ಮನಿಗೆ ಈ ಸಪ್ಪ ಹೋದ, ಹಿಂಗ ಅಂತ ವಿಷಯ ತಿಳಿಸಿದ. ಅವರು ಪ್ರಾಂಜಲ ಮನಸ್ಸಿಂತ ಬರಾಕ್ ಒಪ್ಕೊಂಡ್ರು. ನಮ್ ಕೂಡ ಫೋನ್ ಯಾಗೋ ಮಾತಾಡಿದ್ರು, ಎಲ್ಲಾ ವಿಷಯ ತಿಳಿಸಿದ್ವಿ. ಅದು ಇಲ್ಲಿ ಮಠ ಬಂದ್ ಹತ್ತು ಅಂತ ಹೇಳಿ ನನ್ನ ಪ್ರಾಸ್ತಾವಿಕ ಪರಿಚಯ ಹಾಗೂ ಸ್ವಾಗತ ಭಾಷಣ ಮುಗಿಸ್ತೀನಿ. ಯಾಕಂದ್ರೆ ಕೇಳೋದು ಮುಖ್ಯ ಅವ್ರದೈತಿ, ನಮ್ದಲ್ಲ. ಅಮೃತವಾಣಿ ಬರ್ಬೇಕಾಗೈತಿ, ಕೇಳ್ಬೇಕಾಗೈತಿ, ಎಲ್ಲಾರು ಅದನ್ನ ಕಾಯ್ತಿರ್ತೀರಿ. ಅದಕ್ಕೆ ಮತ್ತೊಮ್ಮೆ ಅವ್ರ ಪಾದಗಳಿಗೆ ಶರಣಾರ್ಥಿಗಳನ್ನ ಹೇಳಿ ನನ್ನ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್. ಇಂದಿನ ಸತ್ಸಂಗದ 5ನೇ ಸಂಚಿಕೆಯನ್ನು ಸ್ವಾಗತ ಮತ್ತು ಪರಿಚಯ ವಾಸ್ತವಿಕ ನುಡಿಯ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದಂತಹ ಶ್ರೀಯುತ ಗುರುಪುತ್ರ ಮೆಡ್ಲೇರಿ ಅವರಿಗೆ ಧನ್ಯವಾದಗಳು. ಇಂದಿನ ಸತ್ಸಂಗದ 5ರ ವಿಶೇಷತೆ ಏನಂತಂದ್ರೆ, ನಾವು ಗುರುಗಳನ್ನ ಹುಡ್ಕೊಂಡು ಹೋಗಿ ಪ್ರವಚನವನ್ನ ಕೇಳಿ ಬರ್ತಿದ್ವಿ. ಆದ್ರೆ ಇವತ್ತು ಗುರುಗಳ ನಮ್ಮನ್ನ ಹುಡ್ಕೊಂಡು ಬಂದು ಆಶೀರ್ವಚನ ಕೊಡ್ತಾ ಇದ್ರೆ ಇದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಗೆಯ ಮಾಡುವಡೆ ಮಣ್ಣೆ ಮೊದಲು, ಶಿವಪಥವನ್ನರಿಯಡೆ ಗುರುಪದವೇ ಮೊದಲು, ಕೂಡಲ ಸಂಗಮ ದೇವನರಿಯಡೆ ಶರಣರ ಸಂಘವೇ ಮೊದಲು. ಇದರ ಭಾವಾರ್ಥ ಏನಂತಂದ್ರೆ, ಗಡಿಗೆ ಮಾಡೋದಕ್ಕಿಂತ ಮೊದಲು ಮಣ್ಣು ಬೇಕು, ತೊಡುಗೆ ಆಭರಣ ಮಾಡೋದಕ್ಕಿಂತ ಮೊದಲು ಬಂಗಾರ ಬೇಕು, ಶಿವತತ್ವವನ್ನ ಅರಿಯುವುದಕ್ಕಿಂತ ಮೊದಲು ಗುರುವಿನ ಮಾರ್ಗದರ್ಶನ ಬೇಕು, ಭಗವಂತ ಕೂಡಲ ಸಂಗಮ ದೇವರನ್ನ ಅರಿಯುವುದಕ್ಕಿಂತ ಮೊದಲು ರುದ್ರಪದನವರ ತರ ಶರಣರ ಸಂಘ ನಮ್ಗೆಲ್ಲರಿಗೂ ಬೇಕು ಅನ್ನುವಂಥದ್ದು ಇದರ ಅರ್ಥ. ಮುಂದಿನ ಕಾರ್ಯಕ್ರಮದ ಬಹುಮುಖ್ಯ ಘಟ್ಟ ಜೀವನ್ಮುಕ್ತಿಯ ಪ್ರವಚನ ಶ್ರೀಯುತರಿಂದ. जय मंगल नमः पार्वती पते हर 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 महादेव. प्रथमದಲ್ಲಿ
ಶ್ರೀಮತ್ ಪರಮ ಪೂಜ್ಯ ಸದ್ಗುರುಗಳ ದಿವ್ಯ ಪಾದಾರವಿಂದಗಳಲ್ಲಿ ವಂದನಾದಿಗಳನ್ನು ಸಮರ್ಪಿಸಿ, ಯಾವತ್ತೂ ಸದ್ಭಕ್ತರಲ್ಲಿಯೂ ನನ್ನ ತಾಯಂದಿರಲ್ಲಿಯೂ ಕೂಡ ಅನನ್ಯವಾದಂಥ ವಂದನಾದಿಗಳನ್ನು ಸಮರ್ಪಿಸಿ, ತಮ್ಮೆಲ್ಲರ ಅನುಗ್ರಹದ ಮೇರೆಗೆ ನಮ್ಮ ಯಾವ ಮೇಡ್ಲೇರಿ ಶಂಕರಪ್ಪನವರ ದಿವ್ಯ ಪಾದಾರವಿಂದಗಳಲ್ಲಿ ಅನನ್ಯವಾಗಿ ವಂದನಾದಿಗಳನ್ನು ಸಮರ್ಪಿಸಿ, ಅವರ ಕೃಪಾಶೀರ್ವಾದದಿಂದ ಒಂದೆರಡು ಮಾತುಗಳನ್ನು ಆಡ್ತಾರೆ. ಇವತ್ತಿನ ವಿಷಯ ಜೀವನ್ಮುಕ್ತತ. ಜೀವನ ಅನಂತ ಕಷ್ಟಾದಿಗಳನ್ನು ಹೊಂದ್ತಾ ಇದ್ದಾನೆ ಈ ಮಾಯಾ ಪ್ರಪಂಚದಲ್ಲಿ. ಇವನಿಗೆ ಯಾಕೆ ಇಷ್ಟೊಂದು ಕಷ್ಟ ಬಂತಪ್ಪ? ಪರಮಾತ್ಮ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಚತುಷ್ಟಿ ಅಂತಃಕರಣ, ಪಂಚ ಪ್ರಾಣಾದಿಗಳು, ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ, ಈ ಪ್ರಕಾರವಾಗಿರತಕ್ಕಂಥ ಪಂಚತತ್ವದ ಶರೀರವನ್ನು ಕೊಟ್ಟು ನಮಗೆ ಉಪಕಾರವನ್ನು ಮಾಡಿದರೂ ಕೂಡ ಅವನನ್ನು ನಾವು ಮರೆತಿದ್ದಕ್ಕೆ ಕಷ್ಟ ಆಗೈತೆ. ಜೀವಾತ್ಮನಲ್ಲಿ ಏನಾಗೈತಪ್ಪ? ಶಬ್ದ ಸ್ಪರ್ಶ ರೂಪ ಸುಗಂಧಾದಿಗಳಲ್ಲಿಯೇ ಮೈಮತ್ತಿದ್ದಾನೆ. ಭೂಲೋಕಕ್ಕೆ ಯಾಕೆ ಬಂದಪ್ಪ ನೀನು? ಏಕೋ ವಾಸಃ ಪತ್ತನೇವಾಮನೇವ, ಏಕೋ ನಾರಿ ಸುಂದರೀವಾ ಧರೀವಾ, ಏಕೋ ಮಿತ್ರಂ ಭೂಪತಿರುವ ಯತಿರುವ, ಏಕೋ ದೇವೋ ಕೇಶವೋ ಶಿವೋ. ಭೂಮಿಗೆ ಯಾಕೆ ಬಂದೀಪ? ಏಕೋ ವಾಸಃ ಪತ್ತನೇಮ ಮನೇವ. ನೀನು ಸರ್ವಸಂಗ ಪರಿತ್ಯಾಗಿಯಾಗಿ ಅರಣ್ಯದಲ್ಲಿ ಇದ್ದುಕೊಂಡು ಆತ್ಮಜ್ಞಾನವನ್ನು ಪಡೆದು ಮುಕ್ತಿಯನ್ನಾರ ಪಡಿ. ಏಕೋ ನಾರಿ ಸುಂದರೀವಾ ಧರೀವಾ, ಒಳ್ಳೆಯ ಸುಂದರ ಆಗಿರ್ತಕ್ಕಂಥ ಸ್ತ್ರೀಯರನ್ನು ಹೊಂದಿ ವಿಷಯ ಸುಖವನ್ನಾದರೂ ಹೊಂದು ರಾಜಸ್ಥಾನದಲ್ಲಿ ಇದ್ದುಕೊಂಡು ಮಂತ್ರಿಯ ಆಶ್ರಯವನ್ನು ಹೊಂದಿಕೊಂಡು ಅವನಿಗೆ ಸಲಹೆಯನ್ನು ಕೊಟ್ಟು ದಿವ್ಯವಾದಂಥ ಯಾವ ಕೀರ್ತಿಯನ್ನಾದರೂ ಪಡಿ. ನಿನಗೆ ಯಾವುದು ಬ್ಯಾಡಪ್ಪ ನನಗಂದ್ರ ಏಕೋ ದೇವೋ ಕೇಶವ, ಆ ಯಾವ ಸೃಷ್ಟಿಕರ್ತನಾಗಿರ್ತಕ್ಕಂಥ ಪರಮಾತ್ಮ. ಯಸ್ಮಿನ್ ಗತಾ ನಿವರ್ತಂತೆ ಏತತ್ ಪ್ರಕೃತಿ ಪ್ರಸ್ತುತಃ ಚಾದ್ಯಂ ಪುರುಷಂ ಪ್ರಪದ್ಯೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಯಾರಿಂದಾತ್ಮ? ಏತದ್ವೋನಿ ಭೂತಾನಿ ಸರ್ವಾಣಿ ತು ಪ್ರಾದಾಯ ಅಹಂ ತು ತಸ್ಮೈಶ್ಚ ಜಗತಾ ಪ್ರಭವ ಪ್ರಳಯಸ್ತತಃ. ಅನಂತ ಕೋಟಿ ಅಂಡಜ ತತ್ತಿಯನ್ನು ಬಡಿದು ಬರ್ತಕ್ಕಂಥ ಯಾವ ಪಕ್ಷಿಗಳು, ಬೆವರಿನಿಂದ ಹುಟ್ಟತಕ್ಕಂಥ ಕೀಟಾದಿಗಳು, ಭೂಮಿಯನ್ನು ಬಡಿದು ಬರ್ತಕ್ಕಂಥ ಗಿಡಗಂಟೆಗಳು, ತಾಯಿ ಗರ್ಭದಿಂದ ಬರ್ತಕ್ಕಂಥ ಮಾನವ, ಇವೆಲ್ಲವೂ ಆ ಪರಮಾತ್ಮನಿಂದ ಆಗಿರುವಾಗ ನಾವು ಅವನನ್ನು ಮರೆತು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನತಕ್ಕಂಥ ಪಂಚ ವಿಷಯಾದಿಗಳಲ್ಲಿ ಮೈಮರ್ತೀವಲ್ಲ. ಜಗತ್ತಿನಲ್ಲಿ ಯಾರು ಶ್ರೇಷ್ಠವಾಗಿರತಕ್ಕಂಥದ್ದಪ್ಪ ನಿನಗ? ಆ ಪರಮಾತ್ಮನ ಧ್ಯಾನವನ್ನು ಮಾಡಿ ಬ್ರಹ್ಮಾನುಭವವನ್ನು ಅನುಭವಿಸಿ ನಿತ್ಯ ಮುಕ್ತತ್ವವನ್ನು ಹೊಂದಲಿಕ್ಕೆ ನೀನು ಬಂದಿ. ಇಲ್ಲೇ ಅಲ್ಲಿ ಏನು ಮಾಡ್ತೀಯ? ಶ್ರದ್ಧಾ ಸ್ಪರ್ಶ ರೂಪ ರಸ ಗಂಧ ವಿಷಯಾದಿಗಳಲ್ಲಿ ಮೈಮೆರೆತು ನೀನು ಈ ಯಾವ ಅನಂತವಾಗಿರತಕ್ಕಂಥ ನರಕವನ್ನು ನೀನು ಹೊಂದ್ತಾ ಇದ್ದೀಯ. ನರಕಂದ್ರೆ ಎಷ್ಟು ಬಂದೀಪ ನೀನು? 7 ಜನ್ಮದ ಯೋನಿ 7 ಪರಿಮಟ್ಟಿ 7 ಅಧ್ಯಾಯತ ಮಲೆಬಾಳು 7 ಕಿಲಿಗಿರಿ ಅಷ್ಟಿಗೆ ಧರೆಯನ್ನೆಲ್ಲವ ಸಣ್ಣಿಸಿ ಧೂಳಿ ಮಾಡಲ ಆ ಪರಮಾಣುಗಳಿಗೆ ಅನೇಕ ಜನ್ಮವ ತೊಟ್ಟಿ. ಇನ್ನಾದರೂ ಗುರುಸಿದ್ಧ ಪಾದದಂಗಿಯ ಪರಿಮಟ್ಟು ನಿತ್ಯ ಸುಖಿಯಾಗಿರಲೇಕೆ ಮನುಜ? ಅಲ್ಲಪ್ಪ, ನೀನು ಹುಟ್ಟಿ ಬಂದಿದ್ದು ಪರಮಾತ್ಮನನ್ನು ಕೂಡಿಕೊಳ್ಳುವುದಕ್ಕೆ ನಿತ್ಯವಾದಂಥ ಜೀವನ್ಮುಕ್ತ ಸ್ಥಿತಿಗೆ ನೀನು ಬಂದೀಯೇ. ಆದರೆ ಏನು ಮಾಡಿಯೇ? ವಿಷಯಾದಿಗಳಲ್ಲಿ ಮೈ ಮರೆತು ಬಿಟ್ಟಾರಪ್ಪ. ಬ್ರಹ್ಮ ತೊಡಗಿತಿ ತಿಳಿಕಾಂತವು ಸುಮ್ಮನೆ ಹಮ್ಮಿನಲ್ಲಿ ಕೆಡವರು ತಮ್ಮ ಬದುಕಿದ ಅನಿತ್ಯವೆಂಬುದನ್ನು ಒಮ್ಮೆ ಚಿಂತಿಸರು. ಹಮ್ಮಿನಲ್ಲಿ ಹಿಡಿದಾಗಿ ಸಂಸ್ಕೃತಿ ಧರ್ಮದಲ್ಲಿ ಮರೆದಿರಲು ತಮ್ಮನ್ನು ಮೃತ್ಯು ಯಾವಾಗ ವೈಗಳು ಕಾಣರೆವರು. ಅಹಂಕಾರದಿಂದ ಗರ್ವದಿಂದ ಕಾಮ ಕ್ರೋಧ ಮೋಹ ಮದ ಮತ್ಸಾರಾದಿಗಳಿಂದ ತಾನು ಭರಿತನಾಗಿ ಯಾವಾಗ ಕಾಲ ಮೃತ್ಯು ಬಂದು ಪಾಶ ಹಾಕಳ ಬರ್ತಾನೆ ಇಲ್ಲ. ಅದಕ್ಕೆ ತಿಳಿದ್ರು ಬ್ರಹ್ಮ ತೊಡಗಿತಿ ತಿಳಿಕಾಂತವು. ಇಡುವಿಂದ ಹಿಡಿದುಕೊಂಡು
ಬ್ರಹ್ಮಣ ಪರ್ಯಂತರವಾಗಿ ನಾವು ಅವಲೋಕನ ಮಾಡ್ತೀವಿ. ಎಲ್ಲರೂ ಈ ಶಬ್ದ ಸ್ಪರ್ಶ ರೂಪ ಸುಗಂಧಾದಿಗಳಲ್ಲಿ ಹಾರಳಪ್ಪ. ಒಂದಾನೊಂದು ಕಾಲದಲ್ಲಿ ನಾರದ ಮಹಾಮನಿಗಳು ಯಾವ ಮಳೆ ಆಗಿದ್ದಿಲ್ಲ, ಉಣ್ಣಾಕ ಧಾನ್ಯಾದಿಗಳಿದ್ದಿಲ್ಲ, ಕುಡಿಯಾಕ ನೀರು ಸಿಗಲಿಲ್ಲ. ಹಂಗಾರ ಭೂಲೋಕನ ಬಿಟ್ಟು ಸ್ವರ್ಗಕ್ಕರ ನೋಡೋಣ ಅಂತೇಳಿ ಹಾರ ಬ್ರಹ್ಮನಂತೇಳಿ ಹಾದ್ರು. ಸರಸ್ವತಿಯೊಡನೆ ಕ್ರೀಡೆ ಆಡ್ಕೊಂತ ಕುಂತಿದ್ದ. ಆ ಯಾವ ಪರಮಾತ್ಮನಂತೇಳಿ ಹೋದ, ಪಾರ್ವತಿಯೊಡನೆ ಚಕ್ಕಂತ ಆಡ್ಕೊಂತ ಕುಂತಿದ್ದ. ಆಮೇಲೆ ಆ ಯಾವ ವಿಷ್ಣುವಿನ ಬಳಿಗೆ ಬಂದ ಕ್ಷಣ ಏನಾತಪ್ಪ ಅಂದ್ರ, ಆ ವಿಷ್ಣು ಆ ಲಕ್ಷ್ಮಿಯೊಡನೆ ಕ್ರೀಡೆಯನ್ನು ಆಡ್ತಾ ಕುಂತಿದ್ದ. ಅಲೇ ಮೂರ್ಖ ಸೊಳೆ ಮಕ್ಕಳ, ಜಗತ್ತಿನಲ್ಲಿ ಉಣ್ಣಾಕ ಧಾನ್ಯಾದಿಗಳು ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ. ನೀವು ಆ ಯಾವ ಅನಂತವಾಗಿರ್ತಕ್ಕಂಥ ವಿಷಯ ಭೋಗಾದಿಗಳಲ್ಲಿ ಮೈ ಮತ್ತಿರಲ್ಲ. ನೋಡಿದ್ರೆ ಸರಸ್ವತಿಯಲ್ಲಿ ಕ್ರೀಡೆ ಆಡ್ತಾ ಇದ್ದಾನೆ. ಆ ಯಾವ ಪರಮಾತ್ಮ ನೋಡಿದ್ರೆ ಪಾರ್ವತಿಯಲ್ಲಿ ಅನುರಾಗವುಳ್ಳವನಾಗಿದ್ದಾನೆ. ಈ ವಿಷ್ಣು ನೋಡಿದ್ರೆ ಲಕ್ಷ್ಮಿಯರನ್ನು ಕ್ರೀಡೆ ಆಡ್ತಾ ಇದ್ದಾನಂತ ಜಾಸ್ತಿ ವಾದ ಬಿಟ್ಟು ನೋಡಿ ಗುರುಷಿಗಳು. ಆವಾಗ ಲಕ್ಷ್ಮಿ ಎಂದು ಭೂಲೋಕದ ಮಾನವನಿಂದ ನೀನೆಂದು ಬಳಕ ನಾನು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಬಿಟ್ರು. ಆಯಾ ವೈಕುಂಠವನ್ನು ಬಿಟ್ಟು ಬಂದ್ಲು. ಆವಾಗ ಶ್ರೀಮನ್ನಾರಾಯಣ ಲಕ್ಷ್ಮೀ 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 ಬೆನ್ನ ಹತ್ತಿದ. ಲಕ್ಷ್ಮಿ ಎಲ್ಲಿ ಬಂದಪ್ಪ? ಭೂಲೋಕಕ್ಕೆ ಬಂದು ಕರಿವೀರ ಪರ್ವತದಲ್ಲಿ ತಪಸ್ಸಿ ಕುತ್ಕೊಂಡ್ಬಿಟ್ರು. ಇವ ನೋಡಿ ಬಗಳಾಂಬಿ ಆಶ್ರಮದಲ್ಲಿ ಆ ತಾಯಿ ಸೇವೆಯನ್ನು ಮಾಡ್ತಾ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿಬಿಟ್ಟ. ಈ ಪ್ರಕಾರವಾಗಿ ಜಗತ್ತಿನಲ್ಲಿ ಈ ಪ್ರಕಾರವಾಗಿ ಶಬ್ದ ಸ್ಪರ್ಶ ರೂಪ ಸುಗಂಧ ಆದಿಗಳಲ್ಲೇ ಮೈ ಮಾಡ್ತಾರೆ. ಒಂದೊಂದೇ ವಿಷಯದಲ್ಲಿ ಒಂದೊಂದು ಪ್ರಾಣಿ ಸತ್ವ. ಶಬ್ದ ವಿಷಯ, ರೂಪ ವಿಷಯ, ಸ್ವರ್ಪ ವಿಷಯ, ಗಂಧ ವಿಷಯದಲ್ಲಿ, ಶಬ್ದ ವಿಷಯದಲ್ಲಿ ಹಾಮಾಡಿಗ ಗಡ್ಸಕ್ ಹೋಗಿತ್ತು. ನೋಡ್ದ ಗಾಪ್ನ ಹಿಡದವನ ಪೂಂಜಿ ಕಾದ್ ಓದಾಕತ್ತು, ಹೆಡಿ ತಗದ್ ಆಡಾಕತ್ ನೋಡ್ರಿ. ಬಡ 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 ಗಾಪ್ನ ಹಿಡದವನ ಹಾಲು ಮರದವನು ಗುಟ್ಟೆ ಹಾಕೊಂಡು ಹಾರ. ಬರೇ ಒಂದು ಶಬ್ದ ವಿಷಯದಲ್ಲಿ ಘಟಸರ್ಪ ಪರಸ್ವಾಧೀನ, ಸ್ಪರ್ಶ ವಿಷಯದಲ್ಲಿ ಮಾನಸ ಸರೋವರದಲ್ಲಿ ಹೆಣ್ಣಾಣಿಯನ್ನು ಗಂಡವನ್ನು ಸಂಭೋಗ ಮಾಡಿ ಮರಣವನ್ನು ಹಂತಪ್ಪ. ಆಮೇಲೆ ರೂಪ ವಿಷಯದಲ್ಲಿ ಮಿಡಿತೀವಿ, ದೀಪ ಹಚ್ಚಿಟ್ಟಿರ್ತೀವಿ. ಏನು ಹಣ್ಣೈತಪ್ಪ ಅಂತ ತಿನ್ನಕ್ ಬಂದು ಸತ್ತು ಹೋತು. ಮೀನುಗಾರವ ನೋಡ್ರಿ, ಆ ಯಾವ ಮಸೂಡಿಯನ್ನು ಕೊಳ್ಬೇಕಂತೇಳಿ ಗಾಣಕ್ಕರ ಮಾಂಸ ಹಚ್ಚಿ ಬಿಟ್ಟಿರ್ತಾನ. ಏನು ಬಾ ನಮ್ಮ ಶಿವ ಹಣ್ಣನ ಎತ್ತಿ ಕೂಡ ಕಚ್ಚೋಲ್ಲ ಅಂತೇಳಿ ಮೀನುಗಳು ಬಂದವು, ನಾರಿಗೆ ಸಿಕ್ಕೊಂಡ ಬಿಟ್ಟು ನೋಡ್ರಿಪ್ಪ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಒಂದೊಂದೇ ವಿಷಯಾದಿಗಳಲ್ಲಿ ಒಂದೊಂದು ಪ್ರಾಣವನ್ನು ಬಿಟ್ಟಿರುವಾಗ ಪಂಚ ವಿಷಯ ಆಗಿದ್ದ ಭಕ್ತನಾಗಿರ್ತಕ್ಕಂತಹ ಮಾನವನೇ ನೀನು ಯಾವಾಗ ಸುಖ ಸಿಗಬೇಕು? ಆ ಜೀವನ್ಮುಕ್ತ ಸ್ಥಿತಿ ಅಂತಕ್ಕಂಥದ್ದು ನಿನಗೆ ಬೇಕಾದ್ರೆ ಈಗ ರಾಜ ಅದನ ರಾಜಸಿಂಹಾಸನವನ್ನು ಏರ್ಬೇಕಾದ್ರೆ ಮೆಟ್ಟಲುಗಳು ಒಂದೊಂದೇ ಮೆಟ್ಲು ಹಚ್ಕೊಂತ ಆ ರಾಜಸಿಂಹಾಸನವನ್ನು ನೆತ್ತಿ ಆನಂದದಿಂದ ಕಾಲ್ತಾ. ಅದೇ ಪ್ರಕಾರವಾಗಿ ಆ ದಿವ್ಯವಾದಂತಹ ಮುಕ್ತಿಯ ಜೀವನ್ಮುಕ್ತಿಯ ಒಂದು ಸುಖ ಅಂತಕ್ಕಂಥದ್ದು ನಿನಗೆ ಪ್ರಾಪ್ತಿಯಾಗಬೇಕಾದ್ರೆ ಸುಖೇಚ್ಛ, ಆತ್ಮವಿಚಾರ, ನಿಸ್ಸಂಗ, ವಾಸನಾಕ್ಷಯ, ಆನಂದಿನಿ, ಸೂರ್ಯಾತೀತ ಅನ್ನತಕ್ಕಂಥ ಸಪ್ತಭೂಮಿಗಳನ್ನು ನೀನು ಆರೋಹಣ ಮಾಡಿದಾಗ ನಿತ್ಯವಾಗಿರ್ತಕ್ಕಂಥ ಜೀವನ್ಮುಕ್ತಿ ನಿನಗೆ ಪ್ರಾಪ್ತಿ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಶ್ರೀ ಗುರುವಿನ ಉಪದೇಶದಿಂದಲೇ ತನ್ನತ ತಿಳಿದದ ಸತತ ಮನನಭ್ಯಾಸದಿಂದ ದೃಢತರವ ಮಾಡಿ ಅತಿಶಯದ ಜ್ಞಾನೋಪರೋಕ್ಷ ಸ್ಥಿತಿಯು ಪಡೆವರು ಮೋಕ್ಷದ ಆನಂದ ಫಲವಿದಕ್ಕೆ. ನಿನಗೆ ನಿತ್ಯವಾದಂಥ ಮೋಕ್ಷ ಬೇಕಪ್ಪ ಅಂದ್ರೆ
ಗುರುವಿನಲ್ಲಿ ನೀನು ಸೇವಾದಿಗಳನ್ನು ಮಾಡು. ಶ್ರೀಕೃಷ್ಣ ಪರಮಾತ್ಮ ಸಾಂದೀಪುರಲ್ಲಿ ಕಟ್ಟಿಗೆ ತರಬೇಕು, ಗಟ್ಟಿಗೆಣಸು ತರಬೇಕು, ಎಷ್ಟು ಸೇವಾ ಮಾಡ್ತಿದ್ದ. ಮೈ ತೊಳಿಬೇಕು, ಹಾಸ್ಬೇಕು, ಹಚ್ಚಬೇಕು. ಈ ಪ್ರಕಾರವಾಗಿ ಗುರುವಿನ ಅನುಗ್ರಹವನ್ನು ನೀನು ಪಡಬೇಕಾದ್ರೆ ಏನು ಬೇಕಪ್ಪ? ಆ ಗುರುವಿನಿಂದ ನೀನು ಮಹಾಮಂತ್ರವನ್ನು ನೀನು ಪಡಿಬೇಕಾದ್ರೆ ಇಷ್ಟು ಸೇವಾದಿಗಳನ್ನು ಮಾಡಬೇಕು. ಯಾವಾಗ ಗುರು ಯಾವ ಅಂತಕ್ಕಂಥ ಕರೀತಪ್ಪ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಮಗನ ಬ್ರಹ್ಮ ತಿಳಿಯ ಮೊದಲದಿ ಕಾರ್ಯಗಳ ನಡಿ ಎರಿಬೇಕು ಮೊದಲಡಿ. ಬಿತ್ತಿಸುವ ಕ್ಷೇತ್ರದಲ್ಲಿ ಬೀಜವು ಬಿತ್ತಿ ಫಲಿಸುವುದು. ಒಗೆಯಲ ಊಸರದ ಭೂಮಿಯಲ್ಲಿ ನಗೆದ ಬೀಜವು ಬಿತ್ತಿ ಫಲಿತ ಸೊಗಸದವರದ ನದಿ ಕಾರಿಗೆ ಯೋಗ್ಯವಿಲ್ಲ. ಬ್ರಹ್ಮತತ್ವ, ಶಿವ ಸಾಕ್ಷಾತ್ಕಾರ ಮಂತ್ರ, ಪಂಚಾಕ್ಷರಿ ಮಂತ್ರ ಎಲ್ಲರಿಗೂ ಹೇಳಪಡ್ತೇನ್ರಿ. ಎತ್ತಿಗೆ ಉತ್ತಮ ಲಿಂಗ ಮುದ್ರೆಯನ್ನು ಹತ್ತಿದರೆ ಅದು ಬಸವನಪ್ಪದು. ಕತ್ತೆಯನ್ನು ಹಿಡಿತಂದು ಮುದ್ರೆಯನ್ನು ಹತ್ತದ ಆ ಕತ್ತೆ ಅಲ್ಲದೆ ಬಸವನಪ್ಪದು. ಸತ್ಯಸಂಧೆಗೆ ಯೋಗ್ಯವಲ್ಲದೆ ತೊತ್ತು ಬಡಕಂಗೆ ಏಕೆ ತತ್ವ ವಿಚಾರ ಹೇಳಂದ. ಆ ದಿವ್ಯವಾದಂತಹ ಮಹಾಮಂತ್ರವನ್ನು ಹೇಳಬೇಕಾದ್ರೆ ಎಲ್ಲರಿಗೂ ಹೇಳ್ತಕ್ಕಂಥದ್ದಲ್ಲಪ್ಪ. ಅದು ಎಷ್ಟು ಪವಿತ್ರ ಐತಿ ಅಂತಂದ್ರೆ ಅಪಾರವಾಗಿರ್ತಕ್ಕಂಥ ಶಕ್ತಿತ್ವ ಐತಿ. ಹೆಂಗಪ್ಪ ಅಂದ್ರೆ ಒಂದು ಊರಿಗೆ ಬಂದರು, ಬಂದು ಕೊಳ್ಳಿ ಎಲ್ಲರೂ ಹೋಗಿ ನಮಸ್ಕಾರ ಮಾಡ್ತಿದ್ರು. ಆವಾಗ ಏನ್ರಿ ಗುರುಗಳೇ ನಿಮ್ಗೆ ಎಷ್ಟು ನಮಸ್ಕಾರ ಮಾಡ್ತಾರೆ ನಿಮ್ಮಂತೇಳಿ ಏನೈತಿ ತಮ್ಮ, ಅದಕ್ಕೆ ತಗೊಂಡು ಏನು ಮಾಡ್ತಿ? ಇಲ್ರಿ ಎಲ್ಲರೂ ಬಂದು ದಬಾ ಬೀಳ್ತಾರೆ, ರೊಕ್ಕ ದಬಾ ಸುಡ್ತಾರೆ, ಏನೈತಿ ನಿಮ್ಮಂತೇಳಿ. ತಮ್ಮ ಈ ಮತ್ತು ರತ್ನ ತಗೋಯ್ತು ತಿಮ್ಮತ್ ಮಾಡ್ಕೊಂಬ ಅಂದ್ರೆ ನಾವು ತಿಮ್ಮತ್ ತಿಳಿತೈತಿ ನಿಮ್ಗೆ. ಹಾದ ನೋಡ್ಕೊಂತ ಹೊಂಟ ಮಿರಿ ಒಂದು ಮುಲಿಗಿ ನೋಡಿದ್ದು ಲಾಕ ಹೊಳಿತಿತ್ತದು. ತಮ್ಮ ಮೂಲಂಗಿ ಬೇಕು, ಮೆಂತ್ಯ ಪಲ್ಯ ಬೇಕು, ಬೆಂಡಿಕಾಯಿ ಬೇಕು, ಹೀರಿಕಾಯಿ ಬೇಕು, ಅದನ್ನ ಕೊಟ್ಬಿಡು, ನೀವು ಇಷ್ಟು ತಗೊಂಡು ಹೋಗ್ಲೆ ಹುಡುಗ. ಯಮ್ಮ ಇದು ಗುರುಗಳು ಕೊಟ್ಟಾರ, ಇದನ್ನ ಹಂಗೆ ಕೊಡೋದಲ್ವಾ ಅಂದ. ಮುಂದಕ್ಕೆ ಹೋದವ. ಮಲ್ಲಪ್ಪ ಶೆಟ್ಟಿ ಕುಂತಿದ್ದ, ನೋಡ್ದ. ಏ ತಮ್ಮ ಬಾಯಿಗೆ ಅಂದ. ನೋಡ್ದ ರಕ್ತ ಹೊಳ್ಳು ಮಿರಿ ಮಿಂಚು. ತಮ್ಮ ನಿನಗೆ ಬೆಲ್ಲ ಬೇಕಾದ್ರೆ ಒಂದು ಬಾಣಿ ಒಯ್ಯಿ, ಸಕ್ಕರೆ ಬೇಕಾದ್ರೆ ಒಂದು ಪ್ಯಾಕೆಟ್ ಒಯ್ಯಿ, ಮತ್ತು ನಿನಗೆ ಏನಾರು ಬೇಕಾದ್ರೆ ಅಕ್ಕಿಗೆ ಕಾರ್ ತೊಗೊಂಡು ಹೋಗು, ನಾನು ಕೊಟ್ಬಿಡಿದ. ನಾನು ಒಳ್ಳೆ ಇವನ ಆ ಮುದುಕಿ ಮೂಲಂಗಿ ಮೆಂತ್ಯ ಪಾಪ ಕೊಡ್ತೀನಿ, ಇವ ಲಗ್ನ ಸಂಬಳ ಕೊಡ್ತೀನಿ ನಾನು. ಮರ ಇದನ್ನ ಕೊಡೋದಾಳ ಬಿಡ ಅಂದ. ಮುಂದ್ಕೊಂತ ಹೊಂಟ ಮಾರಾಡಿ ಕುಂತಿದ್ದ. ಆವ್ಜಿ ಅಂದ. ಇದು ನೋಡ್ತಮ್ಮ ಇದು ನೋಡ್ರಿ ಗುರುಗಳೇ ಏನಕ್ಕೆ ನಿನಗೆ ಪೀತಾಂಬರ್ ಬೇಕಾ, ಶರ್ಟಿಂಗ್ ಬೇಕಾ, ನಿನಗೆ ನಮ್ಮ ಅಂಗಡಿಯಾಗ ಏನು ಬೇಕು ಲಗ್ನ ಸಾಮಾನು ಇಷ್ಟು ಓದ್ಬಿಟ್ಟೆ ಹುಡುಗ. ಏನ್ರಿ ಇದ್ರ ಬೆಲೆ ಎಷ್ಟು ಐತಲ್ಲ. ಓಂಕಾರ ರೂಪವಾದಂಥ ಪಂಚಾಕ್ಷರಿ ಮಹಾಮಂತ್ರ ಮಕಾರಾಯ ಮನಃ ಪ್ರೋಕ್ತಂ ಕಕಾರಾಯ ತ್ರಾಣ ಮುಚ್ಚತೆ ಮಂತ್ರ ಇತ್ತರೀದೇಯತೆ. ಈ ಮನಸ್ಸಿನಾಗ ಧನ ಕನಕ ವಸ್ತು ವಾಹನ ಭೂಮಿ ಸೀಮಿ ರಾಜ್ಯ ವೈಭವ ಸುಪ್ಪತ್ತಿಗೆ ಹಂಸತೂಲಿಕ ತರ್ಪ ಇಹಲೋಕದ ಮುಖ ಬರಲೋಕದ ಭೋಗ ಆತ್ಮಾನಂದ ಮನಸ್ಸಿರ್ತಕ್ಕಂಥ ಶಕ್ತಿತ್ವ ಈ ಮಹಾಮಂತ್ರದಲ್ಲಿ. ಎಷ್ಟು ಶಕ್ತಿ ಇರ್ಬೋದು. ಆಗ ಮುದ್ಗಾರ ಹೊಂಟಿದ್ದ, ನೋಡ್ದ. ತಮ್ಮ ಬಾಯಿಗೆ, ತಮ್ಮ ನೀನು ಕೊಡ್ತೀಯೇನು, 1 ಲಕ್ಷ ಕೊಡ್ತೀನಿ ನೋಡ್ಲಿ ಅಂದ. ಕೊಡೋದಿಲ್ಲ ಬಿಡ್ರಿ ಅಂದ. ರಾಜಸ್ಥಾನಕ್ಕೆ ತಗೊಂಡು ಹೋದ. ರಾಜನಂತೆ ರೋಜ್ ಕೊಟ್ಟ. ತಮ್ಮ 2 ಲಕ್ಷ ಕೊಡ್ತೀನಿ ಕೊಟ್ಬಿಡತ್ತ, ಕೊಡೋದಲ್ಲ ಬಿಡ್ರಿ ಅಂದ. ಈ ಪ್ರಕಾರವಾಗಿ ಮಹಾಮಂತ್ರ ಅಂದ್ರೆ ಏನಪ್ಪ? ಮೇರು ಸ್ವಾಮಿ ಸುವರ್ಣ ದಾನವ ವಾರಿಣಿ ಪರ್ಯಂತ ಭೂದಾನಗಳ ಯಜ್ಞಗಳ ದಾರುಣದಲ್ಲಿ ವಿಜರಿಗೆ ಪರಮೋದ್ಧಾರ ಬುದ್ಧಿಯಲ್ಲಿ ಇತ್ತ ಪದವೈ ನಿಮಿಷಾರ್ಥ ಬ್ರಹ್ಮಚಿಂತೆಗಳಿರ್ತದ. ಈ ಪ್ರಕಾರವಾಗಿ ಬ್ರಹ್ಮಚಿಂತನೆ ಎನ್ನತಕ್ಕಂಥದ್ದು ನಿನಗೆ ಬೇಕು ಅಂದ್ರೆ ಗುರುವಿನ ಅನುಗ್ರಹ ಪಡೆದುಕೊಂಡು ಸಪ್ತಭೂಮಿಕೆಗಳನ್ನು ಆರೋಹಣ ಮಾಡಿದಾಗ ಜೀವನ್ಮುಕ್ತತೆ ನಿನಗೆ ಪ್ರಾಪ್ತಿ. ಸಪ್ತಭೂಮಿಕೆ ಅಂದ್ರೆ ಗುರುವಿನ ಆದ್ಯಂತ ನೀನು ಶಾಸ್ತ್ರ ಶ್ರವಣವನ್ನು ಮಾಡಿದಿ. ಏನು ಹೇಳ್ತು ವೇದ? ವೇದದಲ್ಲಿ ಏನೈತಿ? ಪ್ರಜ್ಞಾನಂ ಬ್ರಹ್ಮ ಕಲ್ವಿದಂ ಬ್ರಹ್ಮ ತತ್ವಮಸಿ. ವೇದಗಳು ಹೇಳ್ತಾ ಇದ್ದೀನಿ. ವೇದದಲ್ಲಿ ಹೇಳ್ತೈತಿ ಪ್ರಜ್ಞಾಹೀನ ಈ ತಮ್ಮ ನೀನು ಮಾಯಾ ಸಂಸಾರದಲ್ಲಿ ಇದ್ದು ನಿನ್ನ ಸ್ವರೂಪ, ನಿನ್ನ ವ್ಯಕ್ತಿತ್ವ, ನಿನ್ನ ಪ್ರಭಾವ ನೀ ಕಳ್ಕೊಂಡಿ. ಕಲ್ವಿದಂ ಬ್ರಹ್ಮ, ಆ ಬ್ರಹ್ಮ ಸ್ವರೂಪದಲ್ಲಿ
ಭೇದಿಲ್ಲ. ಜೀವರ ಭೇದವಿಲ್ಲ, ಜೀವ ಪರಮರ ಭೇದವಿಲ್ಲ, ಪರಮ ಪರಮರ ಭೇದವೂ ಇಲ್ಲ. ನಿತ್ಯವಾಗಿರತಕ್ಕಂಥ ಯಾವ ತತ್ವನ್ನಶಿಹಿ, ತತ್ ಅಂದ್ರ ಯಸ್ಮಿನ್ ಗತಾನಿ ವರ್ತಂತೆ ಏತತ್ ಪ್ರಕೃತಿ ಪ್ರಸ್ತುತಃ ಚಾತ್ಯಂ ಪುರುಷಂ ಪ್ರಪಂಚ. ಯಾರಿಂದ ಅನಂತ ಕೋಟಿ ಬ್ರಹ್ಮಾಂಡ ಆಯ್ತೋ, ಯಾರಿಂದ ರಕ್ಷಣೆ ಆಗತ್ತೋ ಆ ಪರಮಾತ್ಮನೇ ಅಖಂಡವಾಗಿರ್ತಕ್ಕಂಥ ಆಪ್ತನಾಗಿದ್ದಾನೆ. ಈ ಪ್ರಕಾರವಾಗಿ ಜೀವನ್ಮುಕ್ತ ಸ್ಥಿತಿಯಲ್ಲಿ ನೀನು ಹೊಂದಬೇಕಾದ್ರೆ ಸುಖೇಚ್ಛಾ, ಸುಖ ಎಲ್ಲಿ ಸಿಗ್ಬೋದು? ಆರು ಹಿತವರು ಈ ಮೂವರೊಳಗೆ, ನಾರಿಯೋ ಧಾರುಣಿಯೋ ಬಹುಗನದ ಸಿರಿಯೋ, ಸುಖ ಯಾರಿಂತಲೂ ಸಿಗ್ಬೋದು? ಹೆಂಡ್ರಿಂದ ಸಿಗ್ಬೋದು. ಹೆಂಡರೇತಕ್ಕೆ ಮಕ್ಕಳೇತಕ್ಕೆ ಬಂಡಿ ತುಂಬಿದ ಧನವರೇತಕ್ಕೆ ಮಂಡಿ ತುಂಬಿದ ಬಳಗವಿದ್ದೇನೆ ಹರಯಮ್ಮನವರು ಚಂಡಪಾಶದಿ ಕಟ್ಟಿಗಳನ್ನು ಕೊಂಡು ಹೋಗುವ ಸಮಯದಲ್ಲಿ ಕಂಡು ಬಿಡಿಸುವರುಂಟೆ ಆರಿದ್ದೇನು ಕೊಳವೆಂದ. ಹೆಂಡ್ರಿಂದ ಸುಖ ಆಯ್ತಂತಿ, ಒಡವೆಯುಳ್ಳಡೆ ಮಡದಿ ಮಕ್ಕಳು ಆಕಿಗೆ ಕಿನ್ಯಾಗ ಮೂಗ್ನ್ಯಾಗ ನಡಕ ಆಭರಣ ಅಲಂಕಾರ ಕೊಟ್ಟು ನೀನು ಮುಷ್ಟಾನ ಹೋಳಿಗೆನ ತಿನ್ನಿಸ್ತಾಳ. ನೀ ಕೊಡೋದು ಏನು ಮಾಡಿಬಿಟ್ಟು ಒಂದು ಚರಿಗೆ ಕೊಟ್ಟಿರ್ತೇವೆ ನೀರನ್ನ. ಮತ್ತು ಇಲ್ಲಿಯವ್ರಲ್ರಿ ಮತ್ತು ಹತ್ತನ ಮಂದಿ ಮತ್ತು ಹಾಗೆ ತಿಳ್ಕೊಂಡಿರಿ ನೀವು. ಇಲ್ಲಿಯವ್ರು ಚಲೋರದಿರಿ, ಸತ್ಪುರುಷರದಿರಿ. ಈ ಪ್ರಕಾರವಾಗಿ ಸುಖೇಚ್ಛಾ ಭೂಮಿಕೆ ಅನ್ನತಕ್ಕಂಥದ್ದು ಬೇಕಪ್ಪ ಅಂತಂದ್ರೆ ಯಾವ ಸುಖೇಚ್ಛಾ, ಯಾವ ಗೌತಮ ಅವರಪ್ಪ ಸಿದ್ಧಾರ್ಥ ಹುಟ್ಟಿದ ಪಂಚಾಂಗ ತೆಗೆದ, ನಿನ್ನ ಮಗ ನೋಡಪ್ಪ ಬ್ರಹ್ಮಾಂಡದ ಅಧಿಪತಿ ಚಕ್ರವರ್ತಿ ಆಗಬೇಕು, ಒಂದು ಸರ್ವಸಂಗಪರ್ತಿ ಆಗಿ ಬ್ರಹ್ಮಜ್ಞಾನಿ ಆಗಬೇಕು. ಒಂದು ಪಂಚಾಂಗ ಬಂದ್ಬಿಟ್ಟು ನನ್ನ ಮಗ ಚಕ್ರವರ್ತಿ ಆಗೋದು ಬೇಡ, ಇದು ಇದು ಬ್ರಹ್ಮ ಎಲ್ಲವನ್ನು ಸರ್ವಸಂಗ ಪರಿತ್ಯಾಗಿಯಾಗಿ ಆ ಯಾವ ಇದು ಆಗಬೇಡ, ಪಂಡಿತ ಆಗೋದು ನಮ್ಗೆ ಬೇಕಾಗಿಲ್ಲ, ಚಕ್ರವರ್ತಿ ಆಗೋದು ಬೇಕಾಗಿಲ್ಲ. ಇವ ಏನಾಗಬೇಕಪ್ಪ, ಸದಾವಕಾಲದಲ್ಲಿ ನನ್ನ ತಿಳಿದುಕೊಂಡು ಸತಿ ಸುತ್ತ ಮೊದಲಾದಗಳಿಂದ ದಿವ್ಯವಾಗಿರತಕ್ಕಂಥ ಭೋಗಾದಿಗಳನ್ನು ಅಂತ ನಾನು ಎದುರಿಗೆ ಇರ್ಬೇಕು. ಏನು ಮಾಡಿಬಿಟ್ಟ, ಹೊರಗೆ ಬಿಡಬಾರ್ದು ಇವನು ಅಂದ. ಒಂದು ವೇಳೆ ನಾ ಬಿಟ್ಟಿಪ್ಪ ಅಂದ್ರೆ ಎಲ್ಲವನ್ನೂ ತ್ಯಾಗ ಮಾಡಿ ಸನ್ಯಾಸಿಯಾಗಿ ಏಕಾಂತ ಸ್ಥಾನದಲ್ಲಿ ಆತ್ಮಾನಂದವನ್ನು ಸ್ವಲ್ಪ ಕುಂತು ಏನು ಮಾಡಬೇಕಪ್ಪ? ಯೋಗಿನ ಆತ್ಮನ ರಹಸ್ಯಸ್ಥಿತ ಏಕಾಕಿ ಅಪರಿಗ್ರಹ ನಿರಾಶ್ರಿತ. ಯೋಗಿಗಳಲ್ಲಿ ಇರ್ತಾರ, ಜನಜಂಗಳಲ್ಲಿ ಇರೋದಿಲ್ಲ. ಏಕಾಂತವಂತ ನಿಜ್ಜರ ಪ್ರದೇಶ ಇಟ್ಟುಕೊಂಡು ಆತ್ಮಾನಂದವನ್ನು ಸಲ್ಲಿಸಿಕೊಳ್ಳತಕ್ಕಂಥದ್ದು ಅದು ಪ್ರಭಾವ. ಹಂಗಾದ್ರೆ ಏನು ಮಾಡಿ ನಾನು ಅದಕ್ಕೆ ಸುತ್ತಾರ ಪಾಟಿ ಕಟ್ಟಿಸ್ಬಿಟ್ಟ, ಹೊರಗೆ ಬಿಡಲಿಲ್ಲ. ಅವಾಗ ನಮ್ಮಪ್ಪ ಹೊರಗೆ ಬಿಡುವಲ್ಲ, ಏನು ಮಾಡಲಿ ಅಂತಂದು ಗೌತಮ ಒಂದು ದಿವಸ ಊರಿಗೆ ಆದ. ಚೆನ್ನ ರಥ ಸಿದ್ಧ ಮಾಡೋ ಅಂದ. ಸಿದ್ಧಾತು, ನಡಿ ಹೊರ್ಕೊಂಡು ಹೋಗೋಣಂತ. ಇವತ್ತು ಅಡ್ಡಾಡಿ ಬರೋಣ ಊರು ತುಂಬ ಏನೇನೆ ಹೊಂಟ ಹೊಂಟ ಹೊಂಟ. ಒಬ್ಬ ಕುರುಡ ನಾನು ಕುಂತಿರ್ಕೊಂಡು ಹೊಂಟಿದ್ದ. ಚೆನ್ನ ಈ ಕುರುಡು ಹಿಂಗ್ಯಾಕೆ ಹೊಂಟಾನ? ಕಣ್ಣೆ ಕಾಣಕತ್ತಲ್ಪ ಸಿದ್ಧಾರ್ಥ. ಕಣ್ಣು ಯಾಕೆ ಕಾಣ್ಬೋದು? ಮುದುಕ್ರಾಯಿಂದ ಹಂಗನೋ ಕಣ್ಣು ಹೊಕ್ಕವು ಅಂದು. ಮತ್ತು ನಮಗೂ ಹೊಕ್ಕವು, ನನಗೂ ಹೊಕ್ಕವು, ನಿನಗೂ ಹೊಕ್ಕವು. ಅರೇ ಇವನು ಮುಂದ್ಕತ ಬಾದ ಕುಂಟ ಒಂದೇ ಕೋಲ್ ಹಿಡ್ಕೊಂಡು ಹೊಂಟಿದ್ದ. ಇದ್ಯಾಕೆ ಹಿಂಗೆ ಹೋಗ್ಕೊಂಟಾನ? ಒಂದು ಕಾಲು ಹೋಗಿತ್ತು ಮಾರಾಯ, ಭಾಳ ದಿವಸ ಆಗ್ಯಾವ, 100 ವರ್ಷ ಸಣ್ಣಕ್ಕೆ ಬಂದವು. ಮತ್ತು ನಮಗೂ ಹಂಗಾಕತ್ತೆ, ನಮಗೂ ಹಂಗೆ ಆಗತ್ತ. ನೀನು ಮುಂದ್ಕತ ಹೋದ. ಒಂದು ಸಮಾಧಿಗೆ ನೀವು ಹೊತ್ಕೊಂಡು ಹೊಂಟಿದ್ರು, ಸಮಾಧಿಗೆ ಇದೇನದು ಬೆನ್ನು ಬಾಜು ಬಾರಿಸ್ತಾರಲ್ಲ ಅಂದ. ಮಾರಾಯ ಸತ್ತಾನ ಹೊತ್ಕೊಂಡು ಹೊಂಟಾರ ಹೋಗ್ಯಾಕ. ಸಾಯೋದಂದ್ರೇನ ಈ ಶರೀರನ ಹೋಗತ್ತಿ ಅಂದ. ಮತ್ತು ನಾವು ಹೊಕ್ಕಿವನಂದ್ರ ನಾವು ಹೋಗವ್ನ, ನೀನು ಹೋಗವ್ನ. ಇವನು ಇದ್ರೊಳಗೆ ಅವ್ಯಕ್ತಾನಿ ಭೂತಾನಿ ವ್ಯಕ್ತಾನಿ ಮಧ್ಯಾಹ್ನಶಯ ಅವ್ಯಕ್ತಾನಿ ನಿಧಾನಂಚ ಕಾತತ್ರ ಪರಿವೇಶನ. ಇದಕ್ಯಾಕೆ ಚಿಂತೆ ಮಾಡ್ಬೇಕು ಅಂದ. ಯಾಕಶ್ಚಿತವಾದಂಥ ಕ್ಷುಲ್ಲಕವಾದಂಥ ಶರೀರದ ಮೇಲೆ ಮಮಕಾರಣ ಬೇಡ ಅಂತ ಮಧ್ಯರಾತ್ರಿಯಲ್ಲಿ ಊರ ಬಿಟ್ಟು ಹಾಕಿ ನೋಡಿ. ಸುಖೇಚ್ಛ ಅಂದ್ರೆ ಇಲ್ಲ. ಮನಿ ಬಿಟ್ಟ, ಹೆಂಡ್ರನ್ ಬಿಟ್ಟ, ಮಕ್ಕಳು ಬಿಟ್ಟ, ರಾಜ್ಯ ವೈಭವ ಬಿಟ್ಟ, ಎಲ್ಲನೂ ಬಿಟ್ಟ ಅರಣ್ಯಕ್ಕೆ ಬಂದು ಗೌತಮರು ಅಂತೇಳಿ ಆತ್ಮಜ್ಞಾನವನ್ನು ಪಡೆದು ನಿತ್ಯ ಮುಕ್ತತ್ವವನ್ನು ಪಡೆದ ಸುಖೇಚ್ಛ ವನ್ಯ ಭೂಮಿ. ಆತ್ಮವಿಚಾರ
ಅಶೋಕ ಚಕ್ರವರ್ತಿಗಳು ದಿವ್ಯವಾದಂತಹ ಯಾವ ತತ್ವೋಪದೇಶವನ್ನು ಮಾಡಲಿಕ್ಕೆ ಸಿಂಹಾಸನ ಮೇಲೆ ಕೂತಿದ್ರು. ಅನೇಕವಾಗಿರ್ತಕ್ಕಂಥ ಯಾವ ಸಿಂಹಾಸನ ಮೇಲೆ ತತ್ವೋಪದೇಶವನ್ನು ಮಾಡ್ತಾ ಇದ್ರು. ಅವಾಗ ಏನಾತ ಅವರಿಗೆ ಮಹತ್ತರವಾಗಿರ್ತಕ್ಕಂಥದ್ದು, ಅಲ್ಲ ನಾನು ಇಲ್ಲಿವರೆಗೆ ಬಂದ್ಯಾ, ಈ ಅನಂತವಾಗಿರ್ತಕ್ಕಂಥ ಯಾವ ತತ್ವೋಪದೇಶ ಮಾಡ್ತಾ ಇದ್ದೀನಿ, ಇದ್ರಾಗ ಯಾರು ಬೇಕಾದ್ರೆ ಯಾರಿಲ್ಲ, ಎಲ್ಲ ಒಳಗೆ ಹೋಗತಕ್ಕಂಥದ್ದೇ ನೋಡ್ದ ಆ ಯಾವ ಜಗತ್ತಿನಲ್ಲಿ ಎಲ್ಲ ಒಳಗೆ ಹೋಗತ್ತಲ್ಲಪ್ಪ. ಆದ್ದರಿಂದ ಏನು ಮಾಡ್ಬೇಕಂದವನ ಆರು ಹಿತವರು ಈ ಮೂವರೊಳಗೆ ಅಶೋಕ ಚಕ್ರವರ್ತಿ ನೋಡ್ದ ಒಂದಾನೊಂದು ಕಾಲದಲ್ಲಿ ಅಶೋಕ ಚಕ್ರವರ್ತಿ ಯುದ್ಧ ಮಾಡಕ್ ಹೋದ. ರಣಭೂಮಿಯಲ್ಲಿ ಏನು ಮಾಡ್ದ, ವೈರಿಗಳನ್ನು ಕೊಂದ, ಆನೆಗಳನ್ನು ಕೊಂದ, ಒಂಟೆಗಳನ್ನು ಕೊಂದ, ಕಾಲಾದಿಗಳನ್ನು ಕೊಂದ ಅಶೋಕ ಚಕ್ರವರ್ತಿ ನೋಡ್ದ. ರಕ್ತದ ಮಡಿನಲ್ಲಿ ಆನೆಗಳು ತೇಲಿ ತೇಲಿ ಹೋಗ್ತಾ ಇದ್ವು, ರುಂಡಗಳು ತೇಲಿ. ಏನೈತಿ ಇದ್ರೊಳಗ ಅಂದವ. ಬೇಡಪ್ಪ ಇದು ಹೆಣ್ಣು ಮಕ್ಕಳು ಬೇಡ ಅಂತೇಳಿ ಅಶೋಕ ಚಕ್ರವರ್ತಿಗಳು ಏನು ಮಾಡಿದ್ರು, ರಾಜ್ಯ ವೈಭವನ ತ್ಯಾಗ ಮಾಡಿದರು, ಹೆಂಡತಿಯನ್ನು ತ್ಯಾಗ ಮಾಡಿದರು. ಆ ನಿತ್ಯವಾಗಿರ್ತಕ್ಕಂಥ ಯಾವ ಗುರುವಿನನ್ನು ಹುಡುಕಿಕೊಂಡು ಅವನಿಂದ ಉಪದೇಶವನ್ನು ಪಡೆದು ಮಹಾಮಂತ್ರದಿಂದ ದಿವ್ಯವಾದಂತಹ ಆತ್ಮಜ್ಞಾನವನ್ನು ಪಡೆದು ಮುಕ್ತತ್ವವನ್ನು ಪಡೆದು ಆತ್ಮವಿಚಾರ. ಆತ್ಮ ಅಂದರೆ ಯಾರಪ್ಪ? ಈ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಚತುರ್ಥ್ಯಂತಕರಣಾದಿಗಳು ಕಾರ್ಯಾದಿಗಳನ್ನು ಯಥಾ ಪ್ರಕಾರವಾಗಿ ಮಾಡ್ತಾ ಇದ್ದಾವೆ. ಅವಧಿ ಮುಗಿತಂದ್ರೆ ಭೂತತ್ವದ್ದು ಏನೈತಿ, ವಾಕ್ ಪಾಣಿ ಪಾದ ಪುರ ಅದು ತೊಗೊಂಡು ಹೋಗ್ಬಿಡ್ತೈತಿ. ಯಾವ ಅಗ್ನಿ ತತ್ವಯುಕ್ತವಾದಂತಹದ್ದು ನೇತ್ರ, ತಪ್ಪು, ಜೀವ, ಗ್ರಹಣ ಅದು ತೊಗೊಂಡು ಹೋಗ್ಬಿಡ್ತೈತಿ. ಆಕಾಶ ತತ್ವನಿಂದವಾದಂತಹದ್ದು ಮನ, ಬುದ್ಧಿ, ಚಿತ್ತ, ಅಹಂಕಾರ ಅದು ತೊಗೊಂಡು ಹೋಗ್ಬಿಡ್ತೈತಿ. ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಋಣಂ ಸ್ವಯಂ ಕ್ಷೇಮ ಅಂತ ಕಾತರ್ಥ ಪರಿವೇದನ. ಋಣ ನಮ್ಗೆ ತನ್ನ ಬಳಕೆ ಯಾವ ಬೀಳ್ತೈತಿ? ಆಕಾಶ ತತ್ವದಿಂದ ಬಂದಂತಹ ಮನ, ಬುದ್ಧಿ, ಚಿತ್ತಾದಿಗಳು ಹೋಗ್ಬಿಡ್ತಾವು. ಆಮೇಲೆ ಏನು ಹೋಯ್ತೈತಪ್ಪ, ಸರಕು ತುಂಬಿದ ಮನೆಯ ತೆರವು ಮಾಡುತ್ತಾ ಬರೇ ಅಂಬರವೇ ಉಳಿದ ತೆರನಂತೆ ಇಳಿದ ತತ್ವಗಳನ್ನು ಪರಿಹರಿಸಲು ಆ ಅಂಶಿ ಭಾವವೇ ನೀನೆಂದು ನಿಶ್ಚಯಿಸಿ ಹೇಳಿದರು. ಮನ್ಯಾಗ ಚೀಲದ ತೊಳೆದು ಅಕ್ಕಿ ಚೀಲದವು, ಬೆಲ್ಲದ ಚೆಂಟೈತಿ, ಬೇಕಾದಷ್ಟು ತುಂಬಿ ದಾಗಿನದವು, ಹೆಂಡದರ ಮಕ್ಕಳು ಒಂದೊಂದ ತೆಗಿಪ, ಒಂದೊಂದು ತೆಗಿ. ಏನು ಹೋಯ್ತು ಬಯಲು, ಅವದೇ ನೀನಾಗಿ ನೋಡು. ಆ ಓಂಕಾರ ಪೂರ್ಣಮದ ಪೂರ್ಣಾತ್ ಪೂರ್ಣ ಮುಚ್ಚತೆ ಪೂರ್ಣಶ್ಚ ಪೂರ್ಣಮುದಾಯ ಪೂರ್ಣಮೇವಾವಶಿಷ್ಯ. ಒಳಗ ಹೊರಗ ಮೇಲೆ ಕೆಳಗೆ ಎಲ್ಲಲ್ಲಿ ತುಂಬಿ ವ್ಯಾಸರಾಯರು. ನಾಳೆ ಏಕಾದಶಿಪ್ಪ, ಎಲ್ಲರೂ ಹಣ್ಣು ತಗೊಳ್ರಿ ತಿನ್ರಿ, ಏಕಾದಶಿ ಊಟ ಮುಗಿಸ್ಕೊಂಡು ಬರ್ರಿ ಅಂತೇಳಿ ಕೊಟ್ಟು. ಕನಕ ನೀನು ತಗೋ ತಿನ್ನು, ಏಕಾದಶಿ ಊಟ ಮುಗಿಸ್ಕೊಂಬಾರಪ್ಪ. ಅವಾಗ ಹೋದ್ರು ಒಬ್ಬವ ಅಡುಗೆ ಮನೆ ತಿಂದ, ಒಬ್ಬ ದೇವ್ರ ಮನೆ ತಿಂದ, ಒಬ್ಬವ ಹಳ್ಳ ದಂಡೆ ಕುತ್ಕೊಂಡ, ಒಬ್ಬ ಗಿಡ ಹಚ್ಚಿ ತಿಂದ. ಬಂದರು ಎಲ್ಲರೂ ವ್ಯಾಸರಾಯರು. ಯಾರ್ಯಾರು ಏನೇನು ಮಾಡಿದ್ರಪ್ಪ ಏಕಾದಶಿ ಊಟ? ನನ್ನ ಗುರುಗಳೇ ಯಾರ್ಯಾರು ನೋಡಿರಿ ಬಿಡ್ರಿ, ಬಾಳೆಹಣ್ಣನ ಅಡುಗೆ ಮನೆಗೆ ಹೊಡೆದೀನಿ. ನೀನು ದೇವ್ರ ಮನೆಗೆ ಕುಂತು ತಿಂದೀನಿ ಅಂದ. ನೀನಪ್ಪ ಅಂದ್ರೆ ಗಿಡ ಹಚ್ಚಿ ತಿಂದೀನಿ, ನಾ ಹಳ್ಳ ದಂಡೆಗೆ ಯಾರ್ಯಾರ ರೀತಿ ತಿಂತೀನಿ. ಕನಕ ನೀನು ಬಾಳೆಹಣ್ಣು ಹಂಗ ತಂದಿ ನೋಡಿ. ಅಲ್ಲೋ ಕನಕ, ಸಿದ್ಧ, ಭೀಮ, ಯಂಕ ಎಲ್ಲರೂ ತಿಂದು ಬಂದು ಮತ್ತು ನೀ ಹಂಗ ತಂದಲ್ಪ. ದೇವ ಒಳಗೆ ಹೋದ, ಅಲ್ಲಿ ಇದ್ದ. ದೇವ್ರ ಮನೆಗೆ ಹೋದ, ಅಲ್ಲಿ ಇದ್ದ. ಊರು ಹೊರಗೆ ಹೋದ, ನನ್ನ ಬೆನ್ನ ಹಚ್ಚಿಬಿಟ್ಟ. ಗಿಡದಾಗ ಹೋದ, ನಾನು ಇದ್ರ ಕುಂತಿದ್ದ. ಅದಕ್ಕೆ ಹಂಗ ತಂದಿದ್ರಿ ಅಂದ. ನೋಡ್ರಿಪ್ಪ, ನಿಮಗ ಅವನಿಗ ಅಂತರ ಐತಿ. ಆ ಸತ್ವಚಿತ್ತಾನಂದ ಪರಿಪೂರ್ಣನಾಗಿರ್ತಕ್ಕಂಥ ಪರಬ್ರಹ್ಮ ಸರ್ವತ್ರದಲ್ಲಿ ತುಂಬಿಕೊಂಡಿದ್ದಾನೆ. ಆತ್ಮವಿಚಾರ ಸುಖೇಚ್ಛ ಆತ್ಮವಿಚಾರ. ನಿಸ್ಸಂಗ ಅಂದ್ರೆ ಮೂರನೇ ಪಾಠನಿ. ನಿಸ್ಸಂಗ ಅಂದ್ರೆ ಏನಪ್ಪ? ಅದು ನಾವು ಪ್ರಪಂಚದಲ್ಲಿ ಸಂಘ ಮಾಡೀವಿ. ಒಂದೊಂದು ವಿಷಯಾದಿಗಳಲ್ಲಿ ಒಂದೊಂದು ಪ್ರಾಣ ಸತ್ತಿರುವಾಗ ಆ ಯಾವ 5 ವಿಷಯಾದಿಗಳಿಂದ ಭರಿತನಾಗಿರ್ತಕ್ಕಂಥ ನೀ ಹೆಂಗೆ ಉಳಿತೀಪ? ಅದಕ್ಕೆ ನೀ ಯಾರು ಅನ್ನೋದು ತಿಳಿ.
ಆತ್ಮಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನ ನಿಧಿ. ನಿಸ್ಸಂಗ ಅಂದ್ರೆ ಈ ಪ್ರಪಂಚವನ್ನು ಬಿಟ್ಟು ಇರ್ತಕ್ಕಂಥ ಸ್ಥಿತಿ ಏನೈತಿ ಅದು ನಿಸ್ಸಂಗ ಸ್ಥಿತಿ. ಹೆಂಗಪ್ಪ ಅಂದ್ರೆ ಏಕಾಂತ ಸ್ಥಾನದಲ್ಲಿ ಇದ್ದುಕೊಂಡು ಗುರುಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು ಏನೈತಿ ನಿಸ್ಸಂಗ. ಯಾವ ಪಾಯದಲ್ಲಿರ್ತಕ್ಕಂಥ ವಿಷಯಾದಿಗಳ ಮೇಲೆ ಇರ್ತಕ್ಕಂಥ ಮಮಕಾರವನ್ನು ತ್ಯಾಗ ಮಾಡು ಅಂದ್ರೆ ಅನಪೇಕ್ಷ ಸುಶಿರ್ದಕ್ಷ ಗತವ್ಯತಃ ಯದ್ಭಕ್ತಂ ಮಮ ಪ್ರಿಯ. ಅನಪೇಕ್ಷ ಅಂದ್ರೆ ಯಾವುದಾದ್ರೂ ವಿಷಯದ ಮೇಲೆ ಬೆಳ್ಳಿ ಬಂಗಾರ ಕೊಡೋದು, ತಿನ್ನೋದು, ಉಣ್ಣೋದು, ರಾಜ್ಯ ವೈಭವ ಇದ್ರ ಮೇಲೆ ಇರ್ತಕ್ಕಂಥ ವ್ಯಾಮೋಹವನ್ನು ತೆಗೆದು ಏಕಾಂತ ಸ್ಥಾನದಲ್ಲಿ ಇಟ್ಟುಕೊಂಡು ಆತ್ಮಜ್ಞಾನವನ್ನು ಪಡೀತಕ್ಕಂಥದ್ದೇನೈತೆ ಸುಖೇಚ್ಛ ಆತ್ಮವಿಚಾರ ನಿಸ್ಸಂಗ. ಕರ್ಮೇಂದ್ರಿಯ ಅದಿ ನಿನ್ನ ವ್ಯಾಪಾರನೂ ಬೇಡ, ಜ್ಞಾನೇಂದ್ರಿಯ ನಿನ್ನ ವ್ಯಾಪಾರ ಬೇಡ. ತಾನೇ ಸರ್ವಾಣಿ ಸಂಯಮಿ ಯುಕ್ತ ಶಿತ ಮತ್ಪರೋ ವಶೇಯಸ್ಸೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾರು ಕರ್ಮೇಂದ್ರಿಯಾದಿಗಳನ್ನು ಜ್ಞಾನೇಂದ್ರಿಯಾದಿಗಳನ್ನು ಚತುರ್ಥಿ ಅಂತಃಕರಣಾದಿಗಳನ್ನು ತಮ್ಮ ಹಸ್ತಗತ ಮಾಡಿಕೊಂಡು ಯಾರು ತಮ್ಮ ಸ್ವರೂಪದಲ್ಲಿ ನಿಲ್ಲುವರೋ ಅವರೇ ಪರಮಾತ್ಮನ ಸ್ವರೂಪ. ನಿಸ್ಸಂಗ ಅಂದ್ರೆ ಇಲ್ಲಿ ವಾಸನಾಕ್ಷಯ ಅಂತ ಬರ್ತಕ್ಕ ಮಾತು. ವಾಸನಾಕ್ಷಯ ಅಂದ್ರೆ ಶರೀರ ವಾಸನ, ಲೋಕ ವಾಸನ, ಶಾಸ್ತ್ರ ವಾಸನ. ಶಾಸ್ತ್ರ ವಾಸನ ಮೂರು ವಾಸನಾದಿಗಳದಾವು. ಶಾಸ್ತ್ರ ವಾಸನ ಅಂದ್ರೆ ಹೆಂಗತೆ ಉದ್ದಾಲಕ ಮಹಮ್ನಿಗಳು ಗುರುಗಳಂತೇಳಿ ಆದರೂ ಪ್ರತಿನಿತ್ಯದಲ್ಲಿ ಏನು ಮಾಡ್ತಿದ್ರಪ್ಪ ಅಂದ್ರೆ ಜನಕ ಮಹಾರಾಜನ ಆಸ್ಥಾನಕ್ಕೆ ಹೋಗ್ತಿದ್ರು. ಆದ ಕ್ಷಣವೇ ಅವ ಜನಕ ಮಹಾರಾಜ ಪುಷ್ಪ ಕೊಟ್ಟು ಅಕ್ಕಿಕಾಳ ಕೊಟ್ಟು ಹೋಗ್ತಿದ್ದ. ಯಾಜ್ಞ ಮೂಲಕ ಹಿಂಗೆ ಹೋಗಿ ಬಿಟ್ಬಿಟ್ರೆ ಬಂಗಾರ ತಾತ ಇವನ್ನ ಕಳಿಸ್ರು ಏನು ದಿವಸ ಇವನ್ನ ಬರ್ಮನ್ನ ಕಲ್ ಏನಪ್ಪ ಯಾಜ್ಞ ಬಳಿಕ ನೀನೇ ಹೋಗ್ಬೇಕಂತ ನೋಡ್ಲಿ ಹುಡುಗ ದಿವಸ ಅಂತ. ಅಲ್ರಿ ಉಣ್ಣೋದು ತಿನ್ನೋದು ಮುಷ್ಟಾನ್ನ ಭೋಜನ ಎಲ್ಲರಿಗೂ ಬೇಕು, ನಾವು ಒಬ್ಬನ ಹೋದ್ರಂಗ. ಏ ಮೂರ್ಖ ನನ್ನ ಮಾತು ಕೇಳೋದಿಲ್ಲ ಅಂದ ಬಳಿಕ ನಾ ಕೊಟ್ಟಿದ್ದೆಲ್ಲ ವಿದ್ಯೆ ಸುರಿ ಬಿಡೋ ನನಗೆ ಅಂದ್ಬಿಟ್ಟು ವಾಂತಿ ಮಾಡಿಕೊಂಡೆ ಯಜ್ಞ ಮನೆ. ಅವ ಏನೇನು ಕೊಟ್ಟಿದ್ದ ಗುರು ಎಲ್ಲನೂ ಕೊಟ್ಟುಬಿಟ್ಟ. ಸೂರ್ಯ ಭಗವಾನಂತೇಳಿ ಹಾಲು ಅಲ್ಲಿ 12 ವಿದ್ಯಾದಿಗಳನ್ನು ಮಾಡಿ 6 ಶಾಸ್ತ್ರ 18 ಪುರಾಣ ದಿವ್ಯಾದಿಗಳನ್ನು ಕಂಡುಕೊಂಡು ದಿವ್ಯ ಜೈವೇರಿ ಹೊಡಿಸ್ಕೊಂತ ಬಂದ ನೋಡಪ್ಪ. ಈ ಪ್ರಕಾರವಾಗಿ ಸುಖೇಚ್ಛ ಆತ್ಮವಿಚಾರ ನಿಸ್ಸಂಗ ವಾಸನಾಕ್ಷಯ. ವಾಸನಾಕ್ಷಯ ಅಂದ್ರೆ ಲೋಕವಾಸನ, ಶಾಸ್ತ್ರವಾಸನ, ಶರೀರ ವಾಸನ ಇಷ್ಟೆಲ್ಲ ಕಲ್ತು ಬಂದಿದ್ನಲ್ಲ ಅಹಂಕಾರ ತುಂಬಿತ್ತು ಅವನಿಗೆ. ಬಂದು ಕುತ್ಕೊಂಡ ಉದ್ದಾಲಕ ಮಹಮ್ನಿಗಳು ನಾಶಿಕೇತು 6,018 ಪುರಾಣ 28 ದಿವ್ಯ ಆಗಾಮ ಕಾರ್ಯ ಹೊಡ್ಕೊಂತ ಬಂದಾನು. ಬ್ರಹ್ಮಜ್ಞಾನಿಗಳು ಬಂದು, ಋಷಿಗಳು ಬಂದು, ತಪಸ್ವಿಗಳು ಬಂದರು, ಎಲ್ಲರೂ ಬಂದರು, ರಾಜರಾಜಾದಿ ಬಂದು ಒಬ್ಬ ಮಗರಬ್ಬ ಅಂದ್ರೆ ಕೇಳಿ ಮಗವ ಒಬ್ಬರಿಗೆ ನಮಸ್ಕಾರ ಮಾಡೋಲ್ಲ, ಒಬ್ಬರಿಗೆ ಕೈ ಮಾಡಬಲ್ಲ. ಅವಾಗ ಎಲ್ಲರೂ ಒಬ್ಬೊಬ್ಬರು ಬಿಟ್ಟು ಹಾರು. ಏನು ಕರೀತಾರೆ, ಏನು ಯತ್ನವು, ಏನು ಮಾಡಿದರೆ ಏನು ಸರ್ವವು ಕಾನನದ ಬೆಳೆದಿಂಗಳನ್ನದು ವ್ಯರ್ಥವಾಗಿ ಹೋದವು. ಸ್ವಾನುಭವಸು ಜ್ಞಾನವಿಲ್ಲದ ಮಾನವನು ಬದುಕಿದ್ದಡೇನು ಶ್ವಾನ ಶಿವಕರಣಂತ ಹೊಟ್ಟೆಯೇ ಹೊಟ್ಟುಕೊಂಡು. ಅವಾಗ ಪೊಳಕ್ ಹಚ್ಚಿದ ಉದ್ದಾಲಕ, ಏನೇ ಮೂರ್ಛಳೆ ಮಗನ, ಮಹತ್ವರು ಬ್ರಹ್ಮಜ್ಞಾನಿಗಳು ಎಲ್ಲರೂ ಬಂದಾರ, ಒಬ್ಬರಿಗೆ ನಮಸ್ಕಾರ ಮಾಡಿದಾನೆ ಮೂರ್ಛಳೆ ಮಗನ. ಈ ಪ್ರಕಾರವಾಗಿ ಶಾಸ್ತ್ರವಾಸನ, ಶರೀರ ವಾಸನ, ಲೋಕವಾಸನ. ಲೋಕವಾಸನ ಅಂದ್ರೆ ಹೆಂಡ್ರು ಮಕ್ಕಳು ದನ ಗಿನ ಇವೇನು ಎಲ್ಲರೂ ಏನೈತಿ ಲೋಕವಾಸನ. ಅದಕ್ಕೆ ಒಂದು ವೃಕ್ಷದ ಮೇಲೆ ಪಕ್ಷಿಗಳೊಂದು ನಿಮಿಷದಿ ಗಜಬಿಸಿಂತಲೇ ಮಗಳೇ ಕಂಡೆಡೆ ಗೈದು ಒಂದದಲ್ಲಿ ತಂದೆ ತಾಯಿಗಳು ಬಂಧು ಬಳಗವು ಒಂದು ನಿಮಿಷದಿ ತೋರಿ ತಮ ತಮ್ಮನ್ನು ತೊಲಗುವ ಋಣ ಸಂಬಂಧತೆಯ ಋಣಾನುಬಂಧ ರೂಪೇಣ ಪಶು ಪತಿ ಸುತಾಲಯ ಋಣಂ ಸ್ವಯಂ ಕಾತತ್ರ ಪರಿವೇದ. ಋಣ ಇರೋರು ಹೆಂಡ್ರು ಮಕ್ಕಳು ಅದರ ಋಣ ತಿಳಿದ ಮೇಲೆ ಏನೈತಪ್ಪ, ಅದಕ್ಕೋಸ್ಕರವಾಗಿ ಶರೀರನಿಂದಲ್ಪ ಶರೀರ ಇದೇನೈತಪ್ಪ ಋಣ ಇವರು ಇರ್ತತಿ. ಶರೀರ ಯಾವಾಗ ಗೊತ್ತು? ಯಾಕ ಕಾಯ ಸಿದ್ಧಿಯ ಪಡೆದಗರವರು ಮಾಯೆ ಹೇಳಿದ ಮಹಾನುಭಾವರು ಸಹಸ್ರಾಷ್ಟಾಂಗ ಯೋಗಾಭ್ಯಾಸವನ್ನು ಮಾಡಿ ನೋಯಿನ ಸೋನು ಬಿಡುವ ಯೋಗಿಗಳ ಅನುಭೂತಿಗಳೆಲ್ಲರೂ ಸಾಯದುಳಿದವರೆಲ್ಲ ಕಾಲಾಧೀನರಾಗಿ ಶರೀರ ಮ್ಯಾಕೆ ಹಾಕಪ್ಪ ಅರ್ಚನೆಯಿಂದ ಅಳಿದು ಹೋಗ್ತಕ್ಕಂಥದ್ದು
ಅದಕ್ಕೆ ಶಾಸ್ತ್ರವಾಸನೂ ಬೇಡ, ಶರೀರ ವಾಸನೂ ಬೇಡ, ಲೋಕವಾಸನಾದಿಗಳು ಬೇಡ. ಇವುಗಳನ್ನು ತ್ಯಾಗ ಮಾಡಿ ಆ ಸದ್ಗುರು ಕೊಟ್ಟಂತ ಮಹಾಮಂತ್ರದಲ್ಲಿ ನಿಲ್ಲತಕ್ಕಂಥದ್ದೇನೈತೆ ನೋಡು, ಅದುವೇ ಆನಂದಿನಿ. ಸುಖೇಚ್ಛ, ಆತ್ಮವಿಚಾರ, ನಿಸ್ಸಂಗ, ವಾಸನಾಕ್ಷಯ, ಆನಂದಿನಿ 5ನೇ. ಆನಂದನಿ ಅಂದ್ರೆ ಏನಪ್ಪ? ಯೋಗಿನಃ ಆತ್ಮನಃ ರಹಸ್ಯ ಸ್ಥಿತ. ಯೋಗಿಗಳಲ್ಲಿ ಇರ್ತಾರಪ್ಪ, ಸರ್ವಪ್ರಸಂಗ ಪರಿತ್ಯಾಗಿಯಾಗಿ ಗುಡ್ಡದ ಓರಿಯಲ್ಲಿ ಕುಳಿತುಕೊಂಡು ಆತ್ಮಜ್ಞಾನವನ್ನು ಪಡೆಯತಕ್ಕಂಥದ್ದು ಅದು. ಯಾವಾಗ ತಾನಿ ಸರ್ವಾಣಿ ಸಂಯಮಿ ಯುಕ್ತ ಶಿತೋ ಮತ್ಪರೋ ವಶೇಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಕರ್ಮೇಂದ್ರಿಯ ವ್ಯಾಪಾರಗಳನ್ನು ನಿಲ್ಲಿಸಿ ಜ್ಞಾನೇಂದ್ರಿಯ, ನೇತ್ರ, ತಪ್ಪು, ಜೀವ, ಗ್ರಾಣಾದಿಗಳ ವ್ಯಾಪಾರವನ್ನು ನಿಲ್ಲಿಸಿ ಮನ, ಬುದ್ಧಿ, ಚಿತ್ತಾದಿಗಳನ್ನು ನಿಲ್ಲಿಸಿ. ಯಾಕೆ? ಚಂಚಲ ಈ ಮನಃ ಕೃಷ್ಣ ಪ್ರಮುಖಾದಿ ಬಲ ಮದೃಢಂ ತಶ್ಚಾಹಂ ನಿಗ್ರಹಣೆ ವಾಯುಡಿನ. ಶ್ರೀಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥನಾ ಭಗವಂತ ಈ ಮನಸ್ಸು ನಿಲ್ಲಿಸು 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 ಅಂತಿ ಲಭ್ಯತೆ ಸುಖ ಸಾತೈನ ಮತಿ ಯತ್ನತಃ ಹಿಡಿಯಲ್ ಮೃಗತ್ವಸ್ತು ಜಲಾ ಪಿಪಾಸಟಿತಃ ಕದಾಚಿತ್ ಪಿ ಪರ್ಯಟನೆ ಶಶಿಕಿಸಾಣ ಮುಷಾದಯತ್ ದುರ್ಲಭ ಪ್ರತಿಮೂರ್ಖ ಚಿತ್ ಮರಾದಯತ್. ಕೋಲು ಡಂಕ್ ಐತೆ ಅಂದ್ರೂ ಅದನ್ನು ಸಮ ಮಾಡ್ಬೋದು. ಏನಪ್ಪ ಕಲ್ಲಿನ ಮಾಡಸಂದ್ರೆ ಬಾವಿ ತೋಡ್ಬೋದು, ಆದ್ರೆ ಈ ಮನಸ್ಸು ಹಿಡಿಯಲ್ಲ. ಮನದ ಕೊಂಬನ್ನು ಹಿಡ್ಕೊಂಬರ್ಬೋದು, ಮಲ ಕೊಂಬಿಲ್ಲ ಅದಕ್ಕೆ. ಎಲ್ಲರ ಹೋಗಿ ಮಲ ಹುಡುಕ್ಯಾಡಿ ಅದು ಕೊಂಬಾದ ತರ್ಬೋದು. ಮನಸ್ಸಿಲ್ಲದಾಗದಲ್ಲಿ ಪರಮಾತ್ಮ ಅಂತೇಳಿ ಕೃಷ್ಣ ಪರಮಾತ್ಮನ ಕುರಿತು ಪಾತ್ರ ಹೇಳಿದಾಗ ಆವಾಗ ಹೇಳ್ತಾ ಇದ್ದ ನಾನು, ತಮ್ಮ ಅಭ್ಯಾಸವನ್ನು ನೀನು ಮಾಡ್ತಾ ಹೋಗಿದ್ದಾದ್ರೆ ಅದು ಸಾವಧಾನವಾಗಿ 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 ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಚತುರ್ಥಿ ಅಂತಃಕರಣಗಳು ನಿನ್ನ ವಶ ಆಗ್ತವೆ. ಸುಖೇಚ್ಛ, ಆತ್ಮವಿಚಾರ, ನಿಸ್ಸಂಗ, ವಾಸನಾಕ್ಷಯ, ಆನಂದಿನಿ. ಆನಂದಿನಿ ಅಂದ್ರೆ ಸದ್ಗುರು ಕೊಟ್ಟಂತ ಮಹಾಮಂತ್ರವನ್ನು ಈ ಯಾವ ಸರ್ವ ಇಂದ್ರಿಯಾದಿಗಳನ್ನು ಪಡೆದು ಯಾವಾಗ ನಿನ್ನ ಮನೋವೃತ್ತಿ ಆ ಪರಬ್ರಹ್ಮ ವಸ್ತುವಿನಲ್ಲಿ ನಿಂತಪ್ಪ ಅಂದ್ರೆ ಅಲ್ಲಿ ಏನು ತೋರ್ತೈತಪ್ಪ ಅಂದ್ರೆ ಆ ದಿವ್ಯವಾಗಿರತಕ್ಕಂಥ ಯಾವ ನಿಟಿರ ಪ್ರದೇಶದಲ್ಲಿ ನಿನ್ನ ದೃಷ್ಟಿಯನ್ನು ಇಟ್ಟಿ ಏಕಾಂತ ಸ್ಥಾನದಲ್ಲಿ ಆಸನ ಹಾಕಿ ಬಲಗಾಲು ಎಡಗಾಲ ಮೇಲೆ, ಎಡಗಾಲು ಬಲಗಾಲ ಮೇಲೆ ಹಾಕಿ ಪದ್ಮಾಸನ ಹಾಕಿ ನಿನ್ನ ದೃಷ್ಟಿಯನ್ನು ನಿಂತಿರೋ ಪ್ರದೇಶದಲ್ಲಿ ನೀನು ಇಟ್ಟಾಗ ದಿವ್ಯವಾಗಿರತಕ್ಕಂಥ ಯಾವ ಪ್ರಕಾಶ ಅಂತಕ್ಕಂಥದ್ದು ತೋರ್ತಾ ಇದೆ. ಸೂರ್ಯ ಅಂದ್ರೆ ಇಲ್ಲೇ ಸೂರ್ಯ ಅಂದ್ರೆ ದಿವ್ಯವಾಗಿರತಕ್ಕಂಥ ಆತ್ಮ ಪ್ರಕಾಶ ಜೀವಾತ್ಮನಿಗೆ ಇದುಗಳಿಗೆ ಪ್ರಕಟವಾಗ್ತಾ ಇದೆ. ಎಲ್ಲಿ ಹಾಕಲ್ಪ? ಏಕಾಂತ ಸ್ಥಾನದಲ್ಲಿ ಕುಳಿತುಕೊಂಡು ಅಂಜನೀಬದ್ಧನಾಗಿ ಆಸನಾದಿಗಳನ್ನು ಹಾಕಿ ಕರ್ಮೇಂದ್ರಿಯಾದಿಗಳನ್ನು ಸದ್ದುಪಡೆದು ಜ್ಞಾನೇಂದ್ರಿಯಾದಿಗಳನ್ನು ಪಡೆದು ಯಾವಾಗ ದೃಷ್ಟಿಯಲ್ಲಿ ನಿಂತಪ್ಪ ಅಂತ ಆ ಕ್ಷಣವೇ ಮಂತ್ರಯೋಗ, ಲಯಯೋಗ, ಹಠಯೋಗಾದಿಗಳನ್ನು ಅಭ್ಯಾಸ ಮಾಡಬೇಕು. ಮಂತ್ರಯೋಗ ಅಂದರೆ ಏನದು? ಸದ್ಗುರು ಕೊಟ್ಟಂಥ ಮಹಾಮಂತ್ರವನ್ನು ಪಠಣ ಮಾಡ್ತಕ್ಕಂಥದ್ದು ಮಂತ್ರಯೋಗ. ಆಮೇಲೆ ಮಂತ್ರಯೋಗದಿಂದ ಲಯಯೋಗಕ್ಕೆ ಹೋಗ್ಕೊಂಡ್ರಿ. ಲಯಯೋಗ ಅಂದ್ರೆ ಆ ಮಂತ್ರಕ್ಕೆ ಅಧಿಷ್ಠಾನವಾಗಿರತಕ್ಕಂಥ ಯಾವ ಮೂರ್ತಿಯಲ್ಲಿ ಐಕ್ಯತ್ವವನ್ನು ಹೊಂದೋದು. ಮರಳ ನೆರಳಲ್ಲಿ ನಿಲ್ಲೆ ತನ್ನಯ್ಯ, ನೆರಳೊಳಗೆ ಮರನೆರಳೆ ಇರುವಂತೆ ತೆರೆದು ನರದೇಹವನ್ನು ಬಿಟ್ಟೆ ದಿವ್ಯ ದೇಹಾದಿ ಚರಣಗಳು ಜರಳ ಚರಣಗಳು ದಳಿಸಿ ತಾಂಬರದ ನಿಜ ವಿಗ್ರಹವಾಗಿ ತೋರ್ತೀನಿ. ಮರದ ನೆರಳಿತ್ತು, ದೊಡ್ಡ ಅಳದ ಮರತ್ತು ಹಾದ ತನ್ನೆರಳು ಹುಡ್ತಕತ್ತೇನ್ರಿ, ಆಲದ ಮರನೆಲ್ಲ ಕೂಡ್ಕೊಂಡ್ಬಿಡ್ತು. ಹಂಗೆ ಓಂಕಾರ ಸದ್ಗುರು ಕೊಟ್ಟಂಥ ಮಹಾಮಂತ್ರವನ್ನು ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಮಾಡಿ ಆ ಪರಿಪೂರ್ಣವಾದಂಥ ಪರಬ್ರಹ್ಮ ಸ್ವರೂಪದಲ್ಲಿ ನಿಂತಪ್ಪ ಅಂದ್ರೆ ಅದುವೇ ತೂರ್ಯಾಸ್ಥಿತಿ. ಅಲ್ಲಿ ಏನು ತೋರಿಸ್ತೈತಪ್ಪ ತೂರ್ಯಾಸ್ಥಿತಿ ಒಳಗೆ? ತೂರ್ಯಾಸ್ಥಿತಿ ಒಳಗಂದ್ರೆ ಅದು ಯಾವಾಗ ಬರ್ತೈತಿ? ರೇಚಕ ಪೂರಕ ಕಂಬಕ ದ್ವಾರದಿಂದ ಪ್ರಾಣವಾಯುವನ್ನು ನೀನು ಮಾಡಬೇಕು. ಮಂತ್ರಯೋಗ, ಲಯಯೋಗ, ಹಠಯೋಗಕ್ಕೆ ಬರ್ಬೇಕು ನೀನು. ಮಂತ್ರಯೋಗದಿಂದ ನೀನು ಲಯಯೋಗಕ್ಕೆ ಬಂದೆವು ಸೀಮಿತ ಆತ. ಲಯಯೋಗದಿಂದ ನೀನು ಮನಸ್ಸು ನಿಲ್ಲಪ್ಪ ಅಂದ್ರೆ ಯಾಕೆ? ಚಂಚಲವಾದಂಥ ಮನಸ್ಸು ಬುದುಗ್ನ ಮಾಡಿ ಹೋಗ್ಬಿಡ್ತೈತಿ. ಮಲದೋಷ
ವಿಕ್ಷೇಪ ದೋಷ, ಆವರಣ ದೋಷ, 3 ದೋಷಾದಿಗಳ ಜೀಮಾಗ್ತದೆ. ಏಕಾಂತ ಸ್ಥಾನದಲ್ಲಿ ಕೂತ್ಕೊಂಡು ಮಹಾಮಂತ್ರ ಜಪ ಮಾಡಕತ್ತಿ ಬುಧಗ್ನ ಹೋಗ್ಬಿಡ್ತೈತಿ, ಅದು ವಿಕ್ಷೇಪ ದೋಷ. ಮಲದೋಷ ಅಂದ್ರೆ ಹಿಂಗೈತಿ, ಪಶುಗಳು ಮಲ ವಿಸರ್ಜನೆಯನ್ನು ಮಾಡ್ತಾವೆ, ಸಗಣಿ ಹಾಕವು, ಪುದ 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 ಹೇಳ್ತಾವು, ಅಲ್ಲೇ ತಮ್ಮ ಜೀವನ ಯಾತ್ರೆ ಸಾಗಿಸ್ತಾವು, ಅಲ್ಲೇ ಸತ್ತು ಹೋಗ್ತಾವು ನೋಡ್ಪ. ಮಲದೋಷ. ವಿಕ್ಷೇಪ ದೋಷ, ನಾಯಿ ಮಕ್ಕೊಂಡಿರ್ತೈತಿ, ಪುದಗ್ನ ಹೋಗ್ಬಿಡ್ತೈತಿ, ಇದು ವಿಕ್ಷೇಪ ದೋಷ ನೋಡಪ್ಪ. ಈ ಪ್ರಕಾರವಾಗಿ ಮಲದೋಷ, ವಿಕ್ಷೋಪದೋಷ. ಒಮ್ಮೆ ಯಾವ ಮಲ್ಲಾಟದೊಳಗೆ ಒಂದು ನಾಯಿ ಬಂದಿತ್ತು, ಹಿಡ್ಕೊಂಡ್ಬಂದು, ಏನ್ರಿ ಗುರುಗಳೇ, ನಮ್ಮ ಹೊಲದಾಗ ಜೋಳ ಬಿತ್ತೀವಿ, 2 ಕಾಡು ಆಕಳ ಹಂಗಮ್ಮೆ ಐತಿ, ಇದು ಕಾಡ್ಕೋಣ ಇವು ಹಂದಿ ಕಾಡು ಮೇಕ ಬಂದು ಮೇಯ್ದು ಹೋಗ್ತಾವ್ರಿ. ಯಾವ ಗೌಡ್ರ ಅಂತೇಳಿ ಬಂದರು, ಹಿಂಗನಪ್ಪ, ಹಂಗಾರ ತಡಿ ಅಂತೇಳಿ ಒಡ್ರ ಮತ್ತು ಕಾಡು ಮೇಕ ಊರಾಗ ಎಲ್ಲ ದಾನ ತಿಂದು ಹಾಳು ಮಾಡ್ತಾವಂತ. ಹೆಂಗ್ರಿಪ್ಪ ಬೆಳ್ಳಿ ಅವನ್ನ ನೋಡ್ರಿ, ಮುದೋಳ್ಕ್ ಹೋಗಿ ಒಂದು ದೊಡ್ಡ ನಾಯಿ ತಂದ್ರು, ರಾತ್ರಿ ಹೊಂಟ್ರು ನೋಡ್ರಿ, 8-10 ಮಂದಿ ಹೋಯ್ತು ಅಂತೇಳಿ ಕಾಡು ಮೇಕ ಎಬ್ಬಿಸಿ ಇಟ್ರು, ಮುಂದೆ ದೊಡ್ಡ ಬಲಿ ಇಟ್ರು, ಬಾಡ್ಚಿ ತೊಗೊಂಡು ಎಷ್ಟ ಬಿಟ್ರು. ಆವಾಗ ನೋಡ್ರಿ ಸತ್ತು ಹೊತ್ತು ಗಬ್ರ ನೋಡ್ರಿ, ನಿಮ್ಮ ಮಿಕ ಸತ್ತು ಹೋಗ್ಯಾವ 2 ಅಂತ. ಏನು ಮಾಡ, ಹ್ಯಾಂಗೆ ಮಾಡಿದ್ರಿ? ಏನ್ರಿ ಮುದೋಳ್ಕ್ ಹೋಗಿ 1000 ರೂಪಾಯಿ ಕೊಟ್ಟು ಇದನ್ನ ತಂದೀವಿ ನಾಯಿನ. ನಾಯಿ ಮೆರೆಸ್ಬೇಕಪ್ಪ. ಅವಾಗ ನಾಯಿ ಮೆರೆಸ್ಬೇಕಪ್ಪ ಅಂಥೇಳಿ ಒಂದು ದೊಡ್ಡವಂತ ಯಾವತ್ತು ಟ್ಯಾಕ್ಟ್ರಿ ತಂದು ಸೀರೆ ಉಡಿಸಿ, ಕಣ ಉಡಿಸಿ, ಅದಕ್ಕೆ ಕೊಳ್ಳಾಗ ಹಾರ ಹಾಕಿ ಬೆಂಡ್ಬಾಜಿ ತಂದು ಊದ್ಕೊಂತ ಬಂತು, ಪೇಟ್ಯಾಗ ಬಂತು, ಊರ್ ಹಡಗ್ ಬಂತು ನೋಡ್ರಿ, ಒಂದು ಮಲ ಸತ್ತು ಬಿಟ್ಟಿತ್ತು, ಬುಧಗ್ನ ಹೋಗ್ಬಿಟ್ಟು. ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ. ಈ ದೋಷಾದಿಗಳೇ ನಮ್ಮನ್ನು ವಿಘ್ನಕ್ಕೆ ಕಾರಣೀಭೂತವಾಗ್ಯಾವ. ನೀನು ಸ್ವಕೇಚ್ಛ ಆತ್ಮವಿಚಾರ ನಿಸ್ತಂಗ ವಾಸನಾಕ್ಷಯ ಆನಂದಿನಿ ದಾಟಿ ತೂರ್ಯಾವಸ್ಥೆಗೆ ನೀನು ಬಂದಪ್ಪ ಅಂದ್ರೆ ಅಲ್ಲಿ ಏನೈತಪ್ಪ? ರೇಜಕ ಪೂರಕ ಕುಂಭಕ ದ್ವಾರ ನನ್ನನ್ನು ಪ್ರಾಣವಾಯುವನ್ನು ವಿಧಿಸು. ಯಾಕ ಈ ಚಂಚಲವಾದಂಥ ಮನಸ್ಸು ಬುಧಗ್ನ ಹೋತಲ್ಲ ನಾಯಿ ಹಂಗೆ ಹೋಗತಿ, ಅದು ಸ್ಥಿರವಾಗಿ ನಿನ್ನಲ್ಲಿ ನಿಲ್ಲಬೇಕಂತಂದ್ರೆ ಇದ ನೋಡೋದಕ್ಕೆ ಮುಗದಾಣ ಹಾಕಪ್ಪ. ಅದಕ್ಕೆ ಅನ್ನೋ ನಮ್ಮ ಪ್ರಾಣವಾಯು ಐತಿ. ಈಗ ಚಂದ್ರನಾಡಿಯಿಂದ ಆಡ್ತತಿ, ಸೂರ್ಯನಾಡಿಯಿಂದ ಆಡ್ತತಿ. ಚಂದ್ರನಾಡಿ, ಸೂರ್ಯನಾಡಿ ಎರಡೂ ನಾಡಿಯಿಂದ ತಾನು ಬಂದಾಗಿ ಸುಷುಮ್ನಾ ಮಾರ್ಗದಲ್ಲಿ ನೀನು ಪ್ರವೇಶ ಮಾಡಿದಾಗ ಸೂರ್ಯಾವಸ್ಥೆ ನೀನು ಬರ್ತೈತಿ. ಯಾವಾಗ ಹೋಗತ್ತೆ ಸೂರ್ಯಾವಸ್ಥೆ? ಯಾವಾಗ ಬರ್ತೈತಿ? ಯಾವ ಸಾಧನವನ್ನು ಮಾಡ್ತಾ ಮಾಡ್ತಾ ಹಠಯೋಗ, ಮಂತ್ರಯೋಗದಿಂದ ಲಯಯೋಗ, ಲಯಿತ ಯೋಗದಿಂದ ಹಠಯೋಗ, ಪ್ರಾಣವಾಯುವನ್ನು ನೀನು ನಿಯಂತ್ರಣವನ್ನು ಮಾಡಪ್ಪ. ಹಂಗೆ ಗುರುವಿನ ಸಾನ್ನಿಧ್ಯದಲ್ಲಿ ಕುತ್ಕೊಂಡು ಪ್ರಾಣ ನಿರೋಧ ನೀನು ಮಾಡಬೇಕು ಹಠಯೋಗ ಅಂದ್ರೆ. ಯಾಕಂದ್ರೆ ಈ ಮನಸ್ಸಿಗೆ ಬೇಕಾದ ಹೇಳು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಕೈಯರ ಚಾತಾನ, ಕಾಲರ ಚಾತಾನ, ಕಣ್ಣರ ಬಿಡ್ತಾನ. ಸ್ಥಿರವಾಗಿ ನಿಲ್ಲಬೇಕಪ್ಪ ಅಂತಂದ್ರೆ ಈ ಯಾವ ಹಠಯೋಗವನ್ನು ನೀನು ಮಾಡಪ್ಪ. ಪ್ರಾಣವಾಯುವನ್ನು ನೀನು ರೇಚಕವನ್ನು ಮಾಡಿ. ಹೆಂಗಪ್ಪ ಅಂತಂದ್ರೆ ರೇಚಕ, ಪೂರಕ ಅಂಥೇಳಿ 2 ಅದ. ಪ್ರಾಣವಾಯುವನ್ನು ತೆಗೆದುಕೊಳ್ಳೋದು ರೇಚಕ, ರೇಚಕ ಪೂರಕ ಅಂದ್ರೆ ತಗೊಳ್ಳೋದು, ರೇಚಕ ಅಂದ್ರೆ ಬಿಡ್ತಕ್ಕಂಥದ್ದು. ಅದನ್ನೇ ನಿಲ್ಲಿಸ್ತಕ್ಕಂಥದ್ದು ಏನೈತಿಲ್ಲ ಕುಂಭಕ. ಯಾಕ ಮರ್ಕಟವಾದಂಥ ಮನಸ್ಸು ಉದಗ್ನ ಓಡಿ ಹೋಗ್ತಾರ ನಾಯಿ ಹಂಗೆ ಆಗತ್ತಪ್ಪ. ನಿನ್ನ ಮನಸ್ಸು ನಿಲ್ಲಿಸ್ಬೇಕಾದ್ರೆ ಸೂರ್ಯಾವಸ್ಥೆ ನೀನು ಬೇಕಪ್ಪ ಅಂತಂದ್ರೆ ಈ ರೇಚಕ ಪೂರಕದಿಂದ ಪ್ರಾಣವಾಯುವನ್ನು ಬೇಕು. ಪ್ರಾಣವಾಯುವನ್ನು ನೀನು ತೆಗೆದುಕೊಂಡು ನಾಭಿ ಕಮಲದವರೆಗೆ ಅದು ಹೋಗ್ಬೇಕ್ರಿ. ನಾಭಿ ಕಮಲದಲ್ಲಿ ಹೋತಪ್ಪ ಅಂದ್ರೆ ಓಂ ನಮಃ ಶಿವ ಅನ್ನತಕ್ಕಂಥ ಮಹಾಮಂತ್ರವನ್ನು ನೀನು 12 ಸರಿ ಮಾಡಿದ್ರೆ ಕನಿಷ್ಠ ಪ್ರಾಣಾಯಾಮ. ಈ ಯಾವ ಪ್ರಾಣವಾಯುವನ್ನು ಬಲಮೂವಿನಿಂದ ಎಡಮೂವಿನಿಂದ ತಗೊಂಡು ನಾಭಿ ಕಮಲದಲ್ಲಿ ನಿಲ್ಲಿಸಿ ಓಂ ನಮಃ ಶಿವಾಯ ಒಂದು
ಬೆಳ್ಕೊಂತ 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 12 ಮಾತ್ರದೊಳಗೆ ಓ ನಮಃ ಶಿವಾಯ ಓ ನಮಃ ಶಿವಾಯ ಓ ನಮಃ ಶಿವಾಯ ಓ ನಮಃ ಶಿವಾಯ 12 ಸರಿ ಯಾವಾಗ ಆತ ಬಡಮೂಗಿನಿಂದ ಬರಬೇಕು. ಬಡಮೂಗಿನಿಂದ ನೀನು ಹಿಂಗೆ ಬಲಮೂಗಿನಿಂದ ತಗೊಂಡು ಎಡಮೂಗಿನಿಂದ ಬಿಡಬೇಕು, ಎಡಮೂಗಿನಿಂದ ತಗೊಂಡು ಬಲಮೂಗಿನಿಂದ. ಇದು ಒಂದು ಮಾತ್ರದಿಂದ 12 ಮಾತ್ರ ಮಾಡಿದ್ರೆ ಕನಿಷ್ಠ ಪ್ರಾಣಾಯಾಮ. ಮಧ್ಯಮ ಪ್ರಾಣಾಯಾಮಕ್ಕೆ ನೀವು ಬರಬೇಕಾದ್ರೆ ಓಂ ನಮಃ ಶಿವಾಯ ಅನ್ನತಕ್ಕಂಥದ್ದು 24 ಮಾತ್ರದಲ್ಲಿ ನಿಲ್ಲಿಸಬೇಕು. ಬಲಮೂಗು ಮುಚ್ಚಿ ಎಡಮೂಗಿನಿಂದ ಪ್ರಾಣವಾಯು ನಾಭೀಕಮಲಕ್ಕೆ ಬಂತಂದ್ರೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ 24 ಮಾತ್ರಾದಿಗಳಾದ್ರೆ ಮಧ್ಯಮ ಪ್ರಾಣಾಯಾಮ. ಅದು 24 ಪ್ರಾಣಾಯಾಮ ಯಾವಾಗ ಮಾಡಿದಿ ಉತ್ತಮೋತ್ತಮ ಪ್ರಾಣಾಯಾಮ. ಘರ್ಷಣಾತ್ಮಕ ಪ್ರಾಣವಾಯು ಅಂತಕ್ಕಂಥದ್ದು ಬಲಮೂಗಿನಿಂದ ಎಡಮೂಗು, ಎಡಮೂಗಿನಿಂದ ಬಲಮೂಗು, ನಾಭೀಕಮದಲ್ಲಿರ್ತಕ್ಕಂಥ ಯಾವ ಘಟಸರ್ಪ ಅನ್ನತಕ್ಕಂಥದ್ದು ಇಲ್ಲಿದ್ದ 4 ಸುತ್ತ ಹಾಕಿ ಗುದದ್ದು ಅಳಕ್ಕೆ ಮುಖ ಮಾಡಿ ಮುಕ್ಕೊಂಡ್ಬಿಟ್ಟೈತಿ. ಯಾವಾಗ ನೀನು ಈ 34 36 ಪ್ರಾಣಾಯಾಮ ಮಾಡಿ ಬುದುಗ್ನ ಎದ್ದ ಬಿಡ್ತದೆ. ಎತ್ತಪ್ಪ ಯಾವಾಗ ಸರ್ಪಕುಂಡಲಿ ಅಂದ್ರೆ ಪ್ರಾಣವಾಯು ಬಲಮೂಗು ಬಿಡ್ತೈತಿ, ಎಡಮೂಗು ಬಿಡ್ತೈತಿ. ನಾಭೀ ಕಮಲದಿಂದ ಗುದದ್ವಾರದಿಂದ ಮೇಳಲಿಕ್ಕೆ ಹೇಳ್ತಾರೆ. ಮಕ್ಕೊಂಡ್ಬಿಟ್ಟಿತ್ತದು. ಸರ್ವರ ಹೃದಯ ಮಂದಿರದಲ್ಲಿ ಸರ್ಪಕುಂಡಲಿ ಏನು ಮಾಡುತ್ತೈತಿ? ನಿದ್ರಾವಸ್ಥೆಯಲ್ಲಿ ಐತಿ. ಪ್ರಾಣವಾಯು ಅಂತಕ್ಕಂಥದ್ದು ಈಡಿಯಿಂದ ಪಿಂಗಳಕ್ಕೂ, ಪಿಂಗಳಿಂದ ಈಡಿಗೂ ಘರ್ಷಣಾತ್ ಯಾವಾಗ ಅಂದಾಗ ಸರ್ಪಕುಂಡಲಿ ಉತ್ಥಾನ ಅಂತಂದ್ರೆ ಗುದದ್ವಾರದಿಂದ ಮ್ಯಾಗ ಹೊತ್ಕೊಂಡು ಆಧಾರವನ್ನು ಬೇಧಿಸ್ತೈತಿ. ಆಧಾರ ಚಕ್ರ ಎಲ್ಲೈತಪ್ಪ ಅಂದ್ರೆ ಗುದದ್ವಾರದಲ್ಲಿ ಅಲ್ಲಿ ಅಧಿಷ್ಠಾನ ಯಾರಪ್ಪ ಅಂದ್ರೆ ಆ ಯಾವ ವಿಘ್ನೇಶ್ವರನೇ ಅಧಿಷ್ಠಾನ ಐತೆ. ಯಾವ ಯೋಗಿಗಳು ಪ್ರಾಣಾಯಾಮವನ್ನು ಮಾಡ್ತಾ ಪ್ರಾಣವಾಯುವನ್ನು ಏರಿಸಿ ಇಳಿಸಿ ಇಳಿಸಿ ಏರಿಸಿ ಗುದದ್ವಾರದಿಂದ ಯಾವ ಪ್ರಾಣವಾಯು ಎತ್ತಪ್ಪ ಅಂದ್ರೆ ಆಧಾರ ಚಕ್ರವನ್ನು ಬೀರಿಸ್ತಪ್ಪ ಅಂದ್ರೆ ಅಲ್ಲಿ ಏನಿತ್ತಪ್ಪ ಗಣಪತಿಯ ದಿವ್ಯ ಸ್ವಾಧಿಷ್ಠಾನಕ್ಕೆ ನೀನು ಬಂದಪ್ಪ ಅಂದ್ರೆ ಯಾವ ಬ್ರಹ್ಮದೇವನ ಯಾವ ದಿವ್ಯವಾಗಿರ್ತಕ್ಕಂಥ ಸಂದರ್ಶನ ಆಗುತ್ತೆ. ಆಧಾರ ಸ್ವಾಧಿಷ್ಠಾನ ಮಣಿಪುರಕ್ಕೆ ಬಂದ್ರೆ ಶಂಕು ಚಕ್ರ ಪದ ಪದ್ಮಾದಿಗಳಿಂದ ವಿಷ್ಣುವಿನ ದರ್ಶನ ಅಲ್ಲೈತಿ. ಆಧಾರ ಗುದದ್ವಾರ ಪ್ರಾಣವಾಯುಲಿದ್ದ ಸ್ವಾಧಿಷ್ಠಾನಕ್ಕೆ ಬಂತಂದ್ರೆ ಯಾವ ಲಿಂಗಸ್ಥಾನ. ಆ ಪ್ರಾಣವಾಯು ನಾಭೀಕಮಲಕ್ಕೆ ಬಂತಂದ್ರೆ ಆಧಾರ ಸ್ವಾಧಿಷ್ಠಾನ ಮಣಿಪುರ. ಅಲ್ಲಿ ಶಂಕು ಚಕ್ರಗಳ ಪದ್ಮಾದಿಗಳಿಂದ ಯುಕ್ತನಾಗಿರ್ತಕ್ಕಂಥ ವಿಷ್ಣುವಿನ ಸಂದರ್ಶನವನ್ನು ಮಾಡಿಕೊಂಡು ಯಾವಾಗ ಹೃದಯ ಸ್ಥಾನಕ್ಕೆ ಬಂದಂದ್ರೆ ಪರಮಾತ್ಮನ ದಿವ್ಯವಾಗಿರ್ತಕ್ಕಂಥ ಯಾವ ದರ್ಶನ. ಕೆಂಜಡಿಯಿಂದ ಯುಕ್ತನಾದಂಥ ತ್ರಿಶೂಲಪಾಣಿ ಆಗಿರತಕ್ಕಂಥ ಸರ್ವಾಂಬರ ಮೂರ್ತಿಯಾಗಿರ್ತಕ್ಕಂಥ ಪರಮಾತ್ಮನ ಸಾಕ್ಷಾತ್ಕಾರವೇ ಅಲ್ಲಕತ್ತೆ. ಎಲ್ಲಿ ಹೃದಯ ಸ್ಥಾನಕ್ಕೆ ಬಂದಾಗ ನೋಡಿ 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 ಅಲ್ಲಿ ದಿವ್ಯವಾಗಿರತಕ್ಕಂತಹ ನಾದಿನಲ್ಲಿ ಮಗ್ನಾದಪ್ಪ ಅಂದ್ರೆ ಆ ಪ್ರಾಣವಾಯು ಕಂಠಸ್ಥಾನ ಬರ್ತದೆ. ಆಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಥ ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರ ಆದಮೇಲೆ ಆಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಥ ವಿಶುದ್ಧಿ ಶಿಖಾಚಕ್ರ ಇಲ್ಲಿ ಬರ್ತದೆ. ಶಿಖಾಚಕ್ರಕ್ಕೆ ಅಲ್ಲಿ ಬಂದಪ್ಪ ಅಂದ್ರೆ ಪ್ರಾಣವಾಯು ಹೇಳಿದಂದ್ರೆ ರವಿ ಶತಕೋಟಿ ಸೋಮರಂತೆ ಯಾವ ದಿವ್ಯವಾದಂಥ ಆತ್ಮ ತೇಜ ಅವನಿಗೆ ಕಾಣಿಸ್ತೈತೆ. ಸಾವಿರ ಸೂರ್ಯರ ಆಕಾಶದಲ್ಲಿ ಮೂಡಿದಾಗ ಎಷ್ಟು ಪ್ರಕಾಶ ಅವನಿಗೆ ತೋರಿಸ್ತೈತೋ ಅಷ್ಟು ಪ್ರಕಾಶ ಇಲ್ಲಿ. ಪ್ರತಿಯೊಬ್ಬ ಜೀವನ ಹೃದಯ ಮಂದಿರದಲ್ಲಿ ಇಲ್ಲಿ ದಿವ್ಯವಾದಂಥ ಯಾವ ಅಗ್ನಿ ತತ್ವದಲ್ಲಿ ಪ್ರಕಾಶ ಐತಿ. ಹೆಂಗೈತಿ? ಬಿರುಸಿನ ಕುಡಿಕೆಯಂತೆಯೋ, ಹವಳದ ಬಳ್ಳಿಯಂತೆಯೋ, ಇಂದ್ರ ಧನುಷಿನಂತೆಯೋ, ಚಂದ್ರ ಮಂಡಲದಂತೆಯೋ, ನಕ್ಷತ್ರದ ಕುಂಡದಂತೆಯೋ
ರವಿಶತಕೋಟಿ ಸೋಮರಂತೆ ಆಕಾಶದಲ್ಲಿರ್ತಕ್ಕಂಥ ದೌರಾಕಾಶದಲ್ಲಿ ನೋಡಿ 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 ಪ್ರಕಾಶದಲ್ಲಿ ಮಗ್ನನಾಗಿ ನೀರೊಳಗೆ ನೀರಡಗಿದನ್ನದೆ, ಹಾಲೊಳಗೆ ಹಾಲಡಗಿದನ್ನದೆ, ಚಾರು ಸಕ್ಕರೆಯೊಳಗೆ ಸಕ್ಕರೆ ಕೂಡ ತೆರಳಂತೆ ಪಾರಮಾರ್ಥಕನಾದ ಯೋಗಿ ಶೇರಿಯನ್ನು ಪರಿಪೂರ್ಣ ಬ್ರಹ್ಮತೆ ಆರು ಯೋಗಕ್ಕೆ ಬೀಳುವರವರೆ ಪುಣ್ಯರವರು. ಯಾರು ಮಂತ್ರಯೋಗದಿಂದ ಲಯಯೋಗ, ಲಯಯೋಗದಿಂದ ಯಾವ ಹಠಯೋಗ, ಹಠಯೋಗದಿಂದ ರಾಜಯೋಗ, ಯಾರು ಒಟ್ಟ ಕುಣಿವಂತ ಹಠಯೋಗ ದಿವ್ಯವಾಗಿರ್ತಕ್ಕಂಥ ಆತ್ಮಪ್ರಕಾಶ ಅಲ್ಲಿ ಯಾವಾಗ ಮೇಲಕ್ಕೆ ಬಂದ ಶಿಖಾಚಕ್ರವನ್ನು ದಾಟಿ ಸಹಸ್ರಾಳ ಸಾವಿರಗಳಿಂದ ಅಮೃತ ಸೋತಕ್ಕೆ ನೋಡಿಲ್ಲ ಹಣಿಯಲ್ಲಿ ಅದನ್ನು ಯಾವಾಗ ಪಾನ ಮಾಡಿದಂದ್ರೆ ಅದೇ ಸೂರ್ಯಾವರ್ತ. ಸೂರ್ಯಾವರ್ತ ಹಿಂಗೈತಿ ಗೋರ ಕುಂಬಾರ ಅವರು ತುಳಕ್ ಹತ್ತಿತ್ತ, ಹಗ ಮಾಡಕ್ ಹತ್ತಿತ್ತ. ಲಕ್ಷ್ಮಿ ನಿಂತಿದ್ಲು. ಲಕ್ಷ್ಮಿ ನಾನು ಹದ ಮಾಡ್ತೀನಿ, ಹುಡು ಬರ್ತೈತಿ ಗೊತ್ತು ಲಕ್ಷ್ಯ ಇದು. ಆ ಹೆಂಡ್ತಿ ನೀರು ತರಕ್ಕೆ ಹೋಗಿ ಹೇಳಿದ್ಲು ಗಂಡಗ. ಆವಾಗ ತೊಗೊಂಬೋಗ ನಾನು ನೋಡ್ಕೊತ ಇರ್ತೀನಿ ಅಂದ. ಇವ ಅದು ತುಳ್ಯಾಕೆ ಹಚ್ಬಿಟ್ಟು ಹಂಗೆ ತುಳ್ತಾನೆ ಗೋರ ಕುಂಬಾರ. ಆ ಮಗ ಏನೈತಿ ಅವ್ವ ನೀರು ತರಕ್ಕೆ ಹೊತ್ತು ಬಂತು, ಅಪ್ಪ ಅಪ್ಪ ಅನ್ಕೊಂತ ಅದು ಅಂತಿದ್ದು ಬಂತು. ಯಾತ್ರನೂ ಇಲ್ಲವ, ಅವ ಎಲ್ಲಿ ಅದಾನ್ರಿಪ್ಪ? ಸುಖೇಚ್ಛಾರ, ಆತ್ಮವಿಚಾರ, ನಿಸ್ತಂಗ, ವಾಸನಾಕ್ಷಯ, ಶಾಸ್ತ್ರ ವಾಸನೆ ಇಲ್ಲ, ಶರೀರ ವಾಸನೆ ಇಲ್ಲ, ಲೋಕ ವಾಸನೆ ಇಲ್ಲ, ನಿಸ್ಸಂಗ ಸ್ಥಿತಿ. ಕರ್ಮೇಂದ್ರಿಯ ವ್ಯಾಪಾರ ಇಲ್ಲ, ಜ್ಞಾನೇಂದ್ರಿಯ ವ್ಯಾಪಾರ ಇಲ್ಲ, ಚತುರ್ಥಿ ಅಂತ ಕರ್ಣ. ವಿಠಲ್ 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 ತುಳ್ಯಾಕೆ ಹಚ್ಬಿಟ್ಟ. ಮಗ ಬಂತು, ಅರ್ಲಾಗ ಬಂತು, ಮೊಣಕಾಲಿಗೆ ಬಂತು, ಕಥಾ ಕಥಾ ತೋಳ ಸಾಟ್ ತೊಳ್ತೋ ರಕ್ತ ಹರಕತ್ತಿ. ಹೇಳ್ತಿ ಬಂತು ನೋಡಿದ್ಲು. ಏ ಮೂರ್ಖ ಅಂತಂದು ಯಾತ್ರನೂ ಇಲ್ಲ. ಇದುವೇ ತುಳ್ಯಾ ಸ್ಥಿತಿ. ಕರ್ಮೇಂದ್ರಿಯ ವ್ಯಾಪಾರ ಇಲ್ಲ, ಜ್ಞಾನೇಂದ್ರಿಯ ವ್ಯಾಪಾರ ಇಲ್ಲ, ಚತುಷ್ಟಿ ಅಂತಃಕರಣಾದಿಗಳು ವ್ಯಾಪಾರ ಇಲ್ಲ. ಎಲ್ಲವೂ ಓಂಕಾರ ಸ್ವರೂಪದಲ್ಲಿ ನೀರೊಳಗೆ ನೀರಡಗಿದಂದದೆ, ಹಾಲೊಳಗೆ ಹಾಲಡಗಿದಂದದೆ, ಚಾರು ಸಕ್ಕರೆಯೊಳಗೆ ಸಕ್ಕರೆ ಕೂಡ ತೆರಳಂತೆ ಪಾರಮಾರ್ಥಕನಾದ ಯೋಗಿಯು ಶೇರಿಹಣ ಪರಿಪೂರ್ಣ ಬ್ರಹ್ಮದೆ ಆರು ಯೋಗಕ್ಕೆ ಬೀಳುವವರವರೇ ಪುಣ್ಯರು. ಮಂತ್ರಯೋಗದಿಂದ ಲಯಯೋಗ, ಲಯಯೋಗದಿಂದ ಹಠಯೋಗ, ಹಠಯೋಗದಿಂದ ರಾಜಯೋಗದಲ್ಲಿ ಆತ್ಮಾನಂದವನ್ನು ಉಂಡು ಯತ್ಯಕ್ಷೋಭ್ಯಾಂ ಪಶ್ಯತಿ ತತ್ತಂ ಅಜಗಣ್ಣ ಅಮಾಶಿ ಕತ್ಲು ಗಣಿ ಏನು ಮಾಡ್ಬೇಕಾಯ್ತು? ಕುಂತ ಕುಂತ ಪರಮಾತ್ಮನ ಸೃಷ್ಟಿ ಸೌಂದರ್ಯವನ್ನು ನೋಡ್ತಾನ. ಏನು ವಿಶಾಲವಾದಂಥ ಆಕಾಶ, ಏನು ನಕ್ಷತ್ರಗಳು, ಏನು ಮಲ್ಲಿಗೆ ಹೂವುಗಳು, ಏನು ದಿವ್ಯವಾಗಿರ್ತಕ್ಕಂಥ ವಾತಾವರಣ. ಹತ್ತ ಮನೆಗೆ ಹೊತ್ತು ಕತ್ಲಾತು. ಮನೆಗೆ ಹೋಗಂತಡೆ ಅಂತ ಹೊಂಟ ಜಗ್ನ ಬೆಳಗ್ಗೆ ಅದೇ ಇವನ ಇವತ್ತು ತಮಾಷೆ ಎಲ್ಲಿದ್ದ ಬೆಳಕು ಬಂತಪ್ಪ. ಒಂದು ಘಟ ಸರ್ಪ ರತ್ನದ ಹಳ್ಳಿ ಹಿಡ್ಕೊಂಡು ಮೇಕೋಂತ ಹೊಂಟ. ಆವಾಗಂದ ಅಜಗಣ್ಣ ಹೋಗಿ ನಿಂತ್ಕೊಂಡ, ಬುದಗ್ನ ಹೋಗಿ ಗುದ್ನ್ಯಾಗ ಹೊಕ್ಕಂತ. ಅವಾಗಂದ ಅಜಗಣ್ಣ, ಈ ಯಾವ ಘಟ ಸರ್ಪಿನಲ್ಲಿ ಆ ರತ್ನದ ಮೇಲೆ ಇಷ್ಟು ಮಮಕಾರ ಐತಿ, ನನ್ನಲ್ಲಿ ಸತ್ತು ಚಿತ್ತಾನಂದ ಪರಿಪೂರ್ಣ ಅಂತ ಆತ್ಮರತ್ನ ಹೃದಯದೊಳಗಿದ್ರು ಕೂಡ ನಾ ಎಂಥ ಮೂರ್ಖಾರ್ಯ ಅಂದವ. ಭಾಳ ಪಾಪಿ ಸೊಳೆ ಮಗ. ಆ ರಕ್ತದ ಹಳ್ಳಿನಾಗ ಎಷ್ಟು ಮಮಕಾರ ಐತಿ, ಹೃದಯದಲ್ಲಿ ಸತ್ತು ಚಿತ್ತಾನಂದ ಪರಿಪೂರ್ಣನ ಅಂತ ಆತ್ಮನು ರವಿಶತಕೋಟಿ ಸೋಮನಂತೂ ಹೇಳಿದ್ರು ಕೂಡ ನಾನು ಅಜ್ಞಾನಿಯಿಂದ ಹೋಗಿ ಗುಡ್ಸದಾಗ ಕುತ್ಕೊಂಡ. ಎಲ್ಲ ಇಂದ್ರಿಯಾದಿಗಳನ್ನು ಸರಿಬಾರ್ದ. ಮೀಟರ್ ಪ್ರದೇಶದಲ್ಲಿ ತುಷ್ಟಿಯನ್ನು ಇಟ್ಟ. ಓಂಕಾರ ಪುನಃ ಧ್ಯಾನದಲ್ಲಿ ಮಂತಮಿ ಮಾಡ್ತ. ಕರ್ಮೇಂದ್ರಿಯ ವ್ಯಾಪಾರ ನಿಂತು, ಜ್ಞಾನೇಂದ್ರಿಯ ವ್ಯಾಪಾರ ನಿಂತು, ಚತುಷ್ಟಿ ಅಂತಃಕರಣ ವ್ಯಾಪಾರ ನಿಂತು, ಪರಿಪೂರ್ಣವಾದಂಥ ಯಾವ ದವರಾಕಾಶದಲ್ಲಿ ಆತ್ಮ ಪ್ರಕಾಶದಲ್ಲಿ ಮುಳುಗಿ ಆ ಯಾವ ಸಹಸ್ರಾರದಲ್ಲಿರ್ತಕ್ಕಂಥ ಅಮೃತಪಣವನ್ನು ಮಾಡಿ ನಿರ್ವಿಕಲ್ಪ ಸಮಾಜ ಇತ್ತು. ಇದುವೇ ತೂರ್ಯಾತೀತ. ತೂರ್ಯಾತೀತ ಅಂದ್ರೇನಪ್ಪ? ಸುಖೇಚ್ಛ, ಆತ್ಮವಿಚಾರ, ನಿಸ್ಸಂಗ, ವಾಸನಾಕ್ಷಯ, ಆನಂದಿನಿ, ತೂರ್ಯ ತೂರ್ಯಾತೀತ. ಶರೀರದ ವಾಸನ ಇಲ್ಲ, ಈ ಯಾವ ಲೋಕ ವಾಸನೆ ಇಲ್ಲ, ಈ ಶರೀರದಲ್ಲಿರ್ತಕ್ಕಂಥ ಪ್ರಾಣವಾಯುವಿನ ವಾಸನೆ ಇದಿಲ್ಲ. ಯಾವ್ದ್ಯಾವುದು ಇಲ್ಲದೆ ಆ ಪರಿಪೂರ್ಣವಾದಂಥ ಯಾವ ಶಿವಸ್ವರೂಪವನ್ನು ಹೊಂದತಕ್ಕಂಥದ್ದೇನೈತಿ ಲಿಂಗಾಂಗ ಸಾಮರ್ಥ್ಯ. ಇದುವೇ ಜೀವನ್ಮುಕ್ತ ಸ್ಥಿತಿ. ಜೀವನ್ಮುಕ್ತ ಸ್ಥಿತಿ ಸಿಕ್ಕ ಮೇಲೆ ಜೀವಾತ್ಮನು ಸರ್ವಾತ್ಮಕ ಭಾವವನ್ನು ಹೊಂದಬೇಕು. ಯತ್ಯತ್ ಚಕ್ಷುಭ್ಯಾಂ ಪಶ್ಯತಿ ತತ್ತಪ್ಪಹಂ.
ಬರೀ ನಿನ್ನಲ್ಲಿ ನೀನು ನೋಡ್ಕೊಂಡು ಕುಂದ್ರೆ ಬೇಡ, ಜಗತ್ತಿನ ಉದ್ಧಾರವನ್ನು ಮಾಡತಕ್ಕಂಥ ಒಂದು ಸತ್ಯತ್ವವನ್ನು ಬರಬೇಕು. ಬಸವಣ್ಣ ರಾಜ್ಯ ಮಂದಿರದಿಂದ ಬರ್ತಾ ಇದ್ದ, ಪಂಚಕಲ್ಯಾಣಿ ಕುದುರೆ ಟಕ್ 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 ಕೊಡ್ತಿತ್ತು. ಮಾದಹಳ್ಳಿ ಬಂದ, ಅಣ್ಣ ನಮಸ್ಕಾರ ಅಂದ. ಬಸವಣ್ಣ ಲಗಾಮ್ ಹಿಡ್ದ, ಟಣ್ಣ ಹಾಡ್ದ, ಶರಣ ಶಿವಶರಣ ಹೇಳಯ್ಯ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಅವಾಗ ಗಳಕತ್ತ, ಅಲ್ಲ ಮಂತ್ರಿ ರಾಜ್ಯ ಮಂದಿರದಂತೆ ಪಂಚಕಲ್ಯಾಣಿ ಕುದುರೆ ಕೆಳಗಿಳಿದು ಲಗಾಮ್ ಹಿಡಿದು ನಾವು ಒಮ್ಮೆ ಮಾಡೀನಿ, 3 ಸರಿ ನಮಸ್ಕಾರ ಮಾಡಿದ್ನಲ್ಲ. ಸರ್ವಾತ್ಮಕ ಜ್ಞಾನ ಯಚ್ಚತ್ ಚಕ್ಷುಭ್ಯಾಂ ಪಶ್ಯತಿ ತತ್ತತ್ ಬ್ರಹ್ಮಂ ಭವತಿ. ವಿನಯ ವಿದ್ಯಾ ಸಂಪನ್ನ ಬ್ರಾಹ್ಮಣೆ ಗವಿ ಹಸ್ತಿನಿ ಸರ್ವತ್ರ ಸಮದರ್ಶನ. ಎಲ್ಲವನ್ನೂ ಒಂದೇ ರೀತಿಯಲ್ಲಿ ಕಾಣಬಹುದು. ಪಶು ಪಕ್ಷಿ ಚಾಂಡಾಲ ಕಳ್ಳ ಸುಳ್ಳ ಎಲ್ಲವೂ ಶಿವಸ್ವರೂಪ ಎನ್ನತಕ್ಕಂಥದ್ದು ತೂರ್ಯಾತೀತ. ಹಾಗೊಂದ ಅತ್ಕೊಂತ ಹೊಂಟ ಹೆಣ್ತಂದು, ಯಾಕ್ರಿ ಹಿಂಗ್ಯಾಕೆ ಮಾಡಕತ್ತೀರಿ? ಇಲ್ಲ ಅಣ್ಣ ಪಂಚಕಲ್ಯಾಣಿ ಕುದುರೆ ಹಾಕಿ ಬರ್ತಾ ಇದ್ದ, ನಮಸ್ಕಾರ ಮಾಡಿದ, ಶಿವಶರಣ ಹರಣಯ್ಯ, ಶರಣಿಗೆ ಶರಣು ಶರಣ ಆಗ್ತಿದ್ದು 3 ಸರಿ ಮಾಡ್ಯಾನಲ್ಲ. ಅದಕ್ಕೆ ಯಾಕೆ ಹೆದರ್ತಾರೆ ಬಿಡ್ರಿ ಅನ್ಲಾಕಿ ಹೇಳ್ತಿ. ಯಾಕ ನಂದೊಂದು ತೊಡಿಕೊಯ್ಯನು ನಿಂದೊಂದು ತೊಡಿಕೊಯ್ಯನು ಯಾಕಡ ಮಾಡಿ ಮೆಟ್ಕೊಳ ಕೊಡ ನಮ್ಗ ಒವ್ವರಿ ಅಂದವನ ಹರಳಯ್ಯ ತಂದೊಂದು ಪಾದ ಹಾಕೋದ, ಅವತ್ತೊಂದು ತೊಡಿಕೋದ ಎಕ್ಕಡ ಮಾಡಿ ಬಸವಣ್ಣ ತೆಲಿನಾಗ ಇಟ್ಕೊಂಡ. ಪ್ರಭು ತಗೊಳ್ರಿ ಇವನು ಮಿರಿ 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 ಮಿರ್ತಾ ಇದ್ದ ನೋಡು. ಸೂರ್ಯಾತೀತವನ್ನು ಹೊಂದಿದ ಮೇಲೆ ಸರ್ವಾತ್ಮಕ ಸ್ಥಿತಿಯನ್ನು ಮುಡಿಬೇಕು. ಎಲ್ಲವನ್ನೂ ಶಿವಮಯವಾಗಿ ಕಾಣಬೇಕು. ವಿನಯ ವಿದ್ಯಾ ಸಂಪನ್ನ ಬ್ರಾಹ್ಮಣಿ ಗವಿ ಹಸ್ತಿನಿ ಶಿನಿ ಚಾಂಡಾಲ ಎಲ್ಲವೂ ಶಿವಸ್ವರೂಪ ಅನ್ನತಕ್ಕಂಥದ್ದೇನೆ ಜೀವನ್ಮುಕ್ತ ಸ್ಥಿತಿ. ಅಲ್ಲಿ ಬರ್ತದೆ ಮಾತು, ಅಲ್ಲಿವರೆಗೆ ಬರೋದಲ್ಲ. ನಾನು ಪಂಡಿತ ಅಂತಂದ್ರೆ ಅಲ್ಲದ, ಅದು ನಾನು ಯೋಗಿ ಅಂದ್ರೆ ಅಲ್ಲದು. ಎಲ್ಲವೂ ಶಿವಸ್ವರೂಪ ಅನ್ನತಕ್ಕಂಥ ಒಂದು ಸ್ಥಿತಿ ಯಾವಾಗ ಅವನ ಮುಕ್ತ ಸ್ಥಿತಿ. ಅವನಿಗೆ ಆ ತಕ್ಷಣದಲ್ಲಿ ಕುಂತಲ್ಲೇ ಸದ್ಯವನ್ನು ಮುಕ್ತ ಸ್ಥಿತಿ, ಅವನು ಮುಕ್ತನಾಗ್ತಾನೆ. ಈ ಪ್ರಕಾರವಾಗಿ ಜೀವಾತ್ಮನಿಗೆ ಏನೈತಿಪ್ಪ ಆ ಮುಕ್ತ ಸ್ಥಿತಿ ಅನ್ನತಕ್ಕಂಥದ್ದು ಬರ್ಬೇಕಾದ್ರೆ ಹಿಂಗೆ ಎಕ್ರ ಕೊಟ್ಟ ಹಂಗಾರೆ ಏನು ಮಾಡಲಿ ಅಂತೇಳಿ ಹಂಟ ಕೂಡಲೇ ಸಮ ಕೊಡಾಕ ನಡುವ ಮಾದರ್ಸ್ಕೊಡ ಮಾದಿಗೆ ಅನ್ಬೇಕ ಮಗ ಮುಗಿಸ್ಕೊಳೆ ಮಗ ತಾನದ್ಯಾರು ಅವ ಯಾರನ್ನೋದು ಶಿವಶರಣದೇನು ಅವೋ ನಿನಗೆ ಕೊಡವಲ್ಲ ತೋರ್ಸದ ಮಾದಿಗೆ ಕೊಡ್ತೀಯಲ್ಲ ಅನ್ಬೇಕ ನಮ್ಗೆ ಬಡಗ್ನ ಹೇಳ್ಕೊಂಡು ಮೆಟ್ಕೊಂಡ ರಕ್ತ ನೆಲಬಿ ಸತ್ತವಾಗ. ಈ ಪ್ರಕಾರವಾಗಿ ಜೀವಾತ್ಮನಲ್ಲಿ ಈ ಯಾವ ಅಹಂಕಾರ ಗರ್ವ ಸೊಕ್ಕು ಇದನ್ನು ಬೆಕ್ಕುಕ ಕಾಣಬಹುದು. ನಾವು ಯಾಕೆ ಹುಟ್ಕೊಂಡ ಸತ್ಕೊಂತ ಹೊಂಟಿವಿ? ಈಗ ಒಂದು ಅಹಂಕಾರ ಒಂದು ಸೊಕ್ಕು ನಮ್ಮನ್ನು ತಿಂದಿದ್ದಕ್ಕೆ ಜನನಮನಾತ್ಮಕ ಭಾವವನ್ನು ಹಂಗೆ ಹೊಡ್ಕೊಂತ ಸತ್ಕೊಂತ ಹೊಂಟಿವಿ. ಕೃಷ್ಣ ಪರಮಾತ್ಮ ಕುಂತಿದ್ದ, ಬಲರಾಮ ಅಲ್ಲೇ ಕುಂತಿದ್ದ. ಬಲರಾಮ ಅಂದ, ಕೃಷ್ಣ ಅಂದ, ಈಗ ಎಷ್ಟು ಮುಗ್ತೈತಿ ನೋಡು ಅಂದ. ಅದೇ ಬೇಕಾಯ್ತಪ್ಪ ಎಣ್ಣ ಬ್ಯಾಡ ಬಿಡೋ ಹೋಗ್ಲಿ. ಇಲ್ಲ ಗದದ ದೊಡ್ಡ ಶಕ್ತಿ ತೋರಿಸ್ಬೇಕು ಬಂಡ ತೋರಿಸ್ಕೊಂಡ್ ಬಿಡೋ ಎಣ್ಣ ಅನ್ನ. ಇಲ್ಲಿ ಬಿಡೋ ಕೈ ಹಾರಾಡಕತ್ತೈತಿ ಅಂದ. ಅಹಂಕಾರ ಅಂದ್ರೆ ಹಂಗೈತಿ ನೋಡಿ. ಆವಾಗ ಒಮ್ಮೆ ಕೃಷ್ಣ ಪರಮಾತ್ಮ ಯಾವ ಬದಾಮಿ ಬಲಶಂಕರಿಗೆ ಹೋಗಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಬಂದಾಗ ಸುಮ್ಮನೆ ಪರ್ವತದಿಂದ ಇಳಿದು ಬರ್ಬೇಕಾದ್ರೆ ಮಾರುತಿ ಏನು ಮಾಡಿಬಿಟ್ಟಿದ್ದ, ಅಲ್ಲಿ ರಾಮ್ 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 ಅಂತ ಕೂತಿದ್ದ. ಇಲ್ಲಾಡಪ್ಪ ರಾಮ್ ತಾಳಕ್ ಹನುಮಂತ ಜಪ ಮಾಡೋದು ಅಂತೇಳಿ ಅದ ಕೃಷ್ಣ ಪರಮಾತ್ಮ ಬಂದವನ ಆಲಿಂಗನ ಮಾಡ್ಕೊಂಡು ನೋಡ ಮಾರುತಿ, ಭಗವಂತ ನಾನು ಒಂದು ಮಾರ್ಕ್ ನಡೆಸ್ಬೇಕು. ನೀನು ಏನೋ ಮಾರುತಿ ಅಲ್ಲ, ಓಂಕಾರ ರೂಪ ಅಂತ ಪರಬ್ರಹ್ಮ ಸ್ವರೂಪದಲ್ಲಿ ಲೀನಾಗಿರ್ತಕ್ಕಂಥದ್ದು ನನ್ನಿಂದ ಏನೇ ಬೇಕಾಯ್ತಿ. ಯಪ್ಪ ನೀನು ಅಂತೇಳಿ ಒಂದು ಕೆಲಸ ಐತಿ ಅಂದ. ಏನದು ಕೆಲಸ? ನಿಂದು ಈ ಪೂರ್ವದಲ್ಲಿ ರಾಮಾವತಾರ ಇತ್ತಲ್ಲ, ಅದನ್ನು ನಾನು ತೋರಿಸ್ಬೇಕು. ಅರೇ ಇವನು ಹಂಗಾರೆ ನಾಳೆ ನನ್ನ ನಂದನ್ ಒಣಗ್ ಬಾಪ್ಪ ರಾಮಾವತಾರ ಅಲ್ಲಿ ತೋರಿಸ್ತೀನಿ. ಯಪ್ಪ ನಾಳೆ ಬರ್ತೀನಿ ನಾನು, ನೀನು ರಾಮಾವತಾರ ತೋರ್ಸಾಕಬೇಕು. ಕೃಷ್ಣ ಪರಮಾತ್ಮ ಹೇಳ್ದ, ಆಯ್ತು ಬರ್ತೀನಿ ನಡಿ ಅಂದ. ಅವಾಗ ಮಾಡ್ತಿ ಬೆಳಗ್ಗೆ ಯಾವಾಗ ಆಗಿತ್ತು ಯಾವಾಗಿಲ್ಲ
ಯಾವ ಕೃಷ್ಣನಿಂದ ರಾಮಾವತಾರ ಯಾವಾಗ ನೋಡಿ ಧನ್ಯನಾದೀನು ಅಂತೇಳಿ ಬೆಳಗ್ಗೆ ನಿದ್ದಿನ ಹತ್ತಲಿಲ್ಲ, ಬೆಳಗ್ಗೆ ಹತ್ತು ಒಂದೇ ಯಾವ ಓದಕ್ಕಿಗೆ ಅಲ್ಲಿ ಹೋಗಿಬಿಟ್ಟು ಮಾಡ್ತಿ. ಆದ ಬಲರಾಮ ನಂದನವನ ಅಂದರೆ ಅಂಥದ್ದಿತ್ತು. ದಾಳಿ ಹಣ್ಣು, ಮೂಸಂಬಿ ಹಣ್ಣು, ಕಿತ್ಲೆ ಹಣ್ಣು, ಹಂಗೆ ಸುಗಂಧವಂತ ಯಾವ ಪುಷ್ಪಾದಿಗಳು ಹಣ್ಣು ತಿನ್ನವ ಒಗ್ಯಮ, ಹಣ್ಣು ತಿನ್ನವ ಒಗ್ಯಮ. ಆವಾಗ ಮಾರುತಿ ನಂದನವನಕ್ಕೆ ಬಂದು ಹಣ್ಣು ತಿಂತಿದ್ದ. ಬಲರಾಮನ ಆಳ ಬಂದು ಈ ಮಂಗ್ಯ ಎಲ್ಲಿದ್ದ ಬಂದಿದ್ದಿತ್ತು? ಬಾಳೆಹಣ್ಣು ತಿಂದತಿ ಒಗ್ದತಿ, ಕಿತ್ತಿ ಹಣ್ಣು ತಿಂದತಿ ಒಗ್ದತಿ, ಮೂಸಂಬಿ ಹಣ್ಣು ತಿಂದತಿ ಒಗ್ದತಿ. ತೊಂಬರ್ಲೆ ಬಡಿಗೆ ನಾನು ಬಡಿಗೆ ತೊಗೊಂಬಂದ್ರೆ ನೋಡೋಣ 4 ಮಂದಿ ಬಾಲ ಸೈನ ಬಿಟ್ಕೊಳ್ಳೆ ಗಿರಿ 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 ಸೋತಿತ್ತು. ಯಾತಿ ಕುಕ್ಕಣ ಕುಕ್ಬಿಟ್ಟು ರಪಾಟಿನ ಕೊಟ್ಟು ಬಲರಾಮ ಮಂಗ ಇದು ನಮ್ಮ ಬಗ್ಗದಲ್ಲ. ಅಲ್ಲೇ 3 ಸೊಳೆ ಮಕ್ಕಳ 6 ಮಂದಿ ಬಡಿಗೆ ತೊಗೊಂಡೋಗಿರಿ ಮಂಗ ಬಗ್ಗಲ್ದಂತ. ಅದಕ್ಕೆ ಅಂತ ಮಂಗಲೇ ಅದು. ನಡಿ ನೋಡೋಣ. ಬಂದ ಮಂಗ. ಏ ಮಂಗ ಅಂದ. ಯಾಕ ಇದು ನಿಮ್ಮ ಅಪ್ಪನ ಮನೆ ಅಂತ ಮಾಡಿ ಏನು? ನಮ್ಮ ಅಪ್ಪನ ಮನೆ ಕೃಷ್ಣ ಪರಮಾತ್ಮಂದು. ಕೃಷ್ಣ ಪರಮಾತ್ಮ ನಮ್ಮ ತಮ್ಮ. ನೀ ಯಾವಣ್ಣ? ನೀನು ಗಿಡದಾಗ ಹತ್ತಿ ಕುಂತವ ಮಂಗ್ಯ. ಆ ಹಣ್ಣು ತಿಂಡಿ ಒಗಡಿ, ಹಣ್ಣು ತಿಂಡಿ ಒಗಡಿ. ನಮ್ಮ ಅಪ್ಪನ ತೋಟ ನಾ ತಿನ್ನವನ. ಯಾವಣ್ಣ ನಿಮ್ಮಪ್ಪ? ಅಲ್ಲಿರ್ತಾನ ನಮ್ಮಪ್ಪ. ಬಾಯಿಲಿ ಅಂತಂದ. ಆವಾಗ ನೋಡ್ದ, ಬಂದ. ಏ ಮಂಗ್ಯ, ಬಲರಾಮ್ ಬಂದ. ಗದ ಎಷ್ಟು ನಿಂತೈತಿ ಅಂತ ಹೇಳಿದ್ ನಾನು ಕೃಷ್ಣ ಪರಮಾತ್ಮನಿಗೆ. ಗದ ತಗೊಂಡ ಬಂದ. ಏ ಮೂರ್ಖ, ಆ ಹಣ್ಣೆಲ್ಲ ತಿಂದು ಒಗರಿ ನಿಮ್ಗೆ ಎಷ್ಟು ಗೊತ್ತೈತಿ ಇಲ್ಲ? ನಮ್ಮ ಅಪ್ಪಂದು ನಾನು ಹೊಲ ತಿಂತೀನಿ. ಏ ಮಗನ, ಕೈ ಹಿಡ್ದ ಹೊಡೆದ ಶುರುವಾತ. ಗದ ಇತ್ತು ಶುರುವಾತ. ಹಂಗೆ ಒಬ್ಬರಿಗೊಬ್ಬರು ಗದ ಯುದ್ಧ ಮಾಡಿ ಗದ ತಗೊಂಡು ಇಟ್ಟು ನೋಡ್ರಿ ಮಾಡ್ತಿ ಬಡ ಬೀಳ್ಕೊಂತಾನ ಹೋದ ಬಲರಾಮ. ಈ ಪ್ರಕಾರವಾಗಿ ಬಲರಾಮ ಏನಂದಿದ್ದ ಕೃಷ್ಣ ಪರಮಾತ್ಮನಲ್ಲಿ? ಈ ಗದ ಎಷ್ಟು ನಿಂತೈತಿ ನೋಡಂದಿದ್ದ ಉಳ್ಕೊಂತ ಹೋದ. ಈ ಪ್ರಕಾರವಾಗಿ ನಮ್ಮಲ್ಲಿ ಶಕ್ತಿ ಐತಿ, ನಮ್ಮಲ್ಲಿ ಶ್ರೀಮಂತಿಕೆ ಐತಿ, ನಮ್ಮಲ್ಲಿ ವಿದ್ಯೆ ಐತಿ. ಅದೇ ದುಃಖಕ್ಕೆ ಕಾರಣ. ಅಹಂಕಾರ ಶಿವನಶ್ಯ ತಮ್ಮ ಭಾವಶ್ಯ ಭಾವಾಭಾವ ನಿವೃತ್ತಂ ತಮೇವ ಈಶ್ವರ. ನೀನು ಈಶ್ವರನ ಆಗಬೇಕಾದ್ರೆ, ಜೀವನ್ಮುಕ್ತ ಸ್ಥಿತಿ ನೀನು ಬರಬೇಕಾದ್ರೆ ಕಿಂಕರತ್ವದಲ್ಲಿ ನೀನು ಹೊಂದು ನಿತ್ಯ ಮುಕ್ತ ಸ್ಥಿತಿಯನ್ನು ನೀನು ಹೊಂದುತ್ತೀಯ ಅಂತಕ್ಕಂಥ ಮಾತನ್ನೇ ಜಯ ಮಂಗಳ ನಮಃ ಪಾರ್ವತಿ ಹರ ಹರ ಮಹಾದೇವ. ಅಮೃತನ ಊಟ ಅಂತೀಗ ಯಾವ ಸರಿ ಹೊಂದದಲ್ಲ. ಶರಣ ನಿದ್ರೆಗೈದಡೆ ಜಪ ಕಾಣಿರು, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರು. ಶರಣ ನಡೆದಿದೆ ಪಾವನ ಕಾಣಿರು, ಶರಣ ನುಡಿದಿದೆ ಶಿವತತ್ವ ಕಾಣಿರು. ಕೂಡಲ ಸಂಗನ ಶರಣರ ಕೈಲಾಸ ಕಾಣಿರು. ಇದರ ಅರ್ಥ ಏನಂತಂದ್ರೆ, ಆತ್ಮಜ್ಞಾನಿಗಳು ಶಿವಶರಣರು ಅವರ ಎಲ್ಲ ಕಾರ್ಯಗಳು ಸಹ ಮಹತ್ವಪೂರ್ಣವಾಗಿರ್ತವೆ, ಜನರ ಉದ್ಧಾರಕ್ಕಾಗಿರುತ್ತವೆ. ಶರಣರು ನಿದ್ದೆ ಮಾಡಿದರೂ ತಪಸ್ಸು, ಶ್ವಾಸೋಚ್ಛ್ವಾಸದಲ್ಲಿ ಸಹ ಶಿವೋಹಂ ಎಂಬ ಭಾವ ಇರುವುದು. ಶರಣ ಎದ್ದು ಕುಳಿತರೆ ಅವನು ಇರುವ ಕ್ಷೇತ್ರವನ್ನ ಪಾವನಗೊಳಿಸ್ತಾನ. ಶರಣರು ನಡೆಯುವುದು ಪವಿತ್ರ ಮಾರ್ಗವಾಗುವುದು, ಅವನು ಹೇಳುವುದು ಶಿವತತ್ವ. ಹೀಗೆ ಶಿವಶರಣರ ಶರೀರವು ಕೈಲಾಸದಂತಾಗುವುದಂತ ಬಸವಣ್ಣವರ ವಚನದಲ್ಲಿ ಈ ರೀತಿ ಬರ್ತದೆ. ಕಬೀರವಾದ ಒಂದು ಹೇಳಬೇಕಾಗುತ್ತೆ ಈ ಸಂದರ್ಭದೊಳಗ. ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ. ಕಬೀರ, ಅದು ಲೋಕದ ಹಿತಕ್ಕೆ. ಅಂತಹ ಪಾವನ ಸದೃಶವಾದಂತಹ ಜೀವನ್ಮುಕ್ತಿಯ ಸಂದೇಶವನ್ನ ನಮ್ಮೆಲ್ಲರಿಗೂ ಉಣಬಡಿಸಿದಂತಹ ಶ್ರೀಯುತರಿಗೆ ಅನಂತಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅವರಿಗೆ ಅರ್ಪಿಸುತ್ತಾ, ಮುಂದಿನ ಕಾರ್ಯಕ್ರಮ ಅನಿಸಿಕೆ. ಯಾರಾದರೂ ತಮಗೆ ಈ ಕಾರ್ಯಕ್ರಮದ ಕುರಿತಾಗಿ ಏನಾದರೂ ಅನಿಸಿಕೆಗಳನ್ನು ಹೇಳೋದಿದ್ರೆ ಸ್ವಲ್ಪೂರ್ವಕವಾಗಿ ಬರಬಹುದು.
ಅವರಿವರು ಅನ್ನೋದಿಲ್ಲ, ತಾವ ಯಾರಾದರೂ ಬಂದು ಈ ಕಾರ್ಯಕ್ರಮ ಕುರಿತು ಒಂದೆರಡು ಅನಿಸಿಕೆಗಳನ್ನು ಹೇಳೋದು. ಚಂದ್ರಕಾಂತ್ ಘಾಟ್ಗೆ ಸರ್ ಅವರು ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಕಾರ್ಯಕ್ರಮದ ಆಧ್ಯಾತ್ಮಿಕ ಪಂಡಿತ ನಮ್ಮ ಗುರುಗಳು, ಆಧ್ಯಾತ್ಮಿಕ ಒಳಗೆ PhD ಮಾಡಿದವರು, ಶ್ರೀ ಅಳವಂಡಿ ಗುರುಗಳು ನಮ್ಮ ಅಳವಂಡಿ ಸಾವುಕಾರಿಗೆ, ಸಾವುಕಾರ ಪಾದಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಹಾಗೂ ವೇದಿಕೆ ಮ್ಯಾಗ ಆಶೀನಾಗಿರುವಂಥ ನಮ್ಮ ಶಿರೋರ್ ಮಾವರಿಗೆ ನಮಸ್ಕಾರ. ಹಾಗೂ ಇವತ್ತಿಂದು ಇದು 5ನೇ ಸತ್ಸಂಗ ಆಯೋಜನೆ ಮಾಡಿದಂಥ ಮೆಲ್ಲೇರಿ ಬಂಧುಗಳೇ, ಗುಜರಿ ಬಂಧುಗಳೇ, ಹುಳ್ಳಿ ಬಂಧುಗಳೇ, ಬನ್ನಿಕೊಪ್ಪ ಬಂಧುಗಳಿಗೆ ನಮ್ಮ ವಂದನೆ. ಈಗ ನಾವು ಎರಡು ಮಾತು ಮಾತಾಡಲಿಕ್ಕೂ ಇಷ್ಟಪಡ್ತಿದ್ದೀನಿ. ಸ್ವಲ್ಪ ಬಡವೇ ಬಂದಿದ್ದೀನಿ. ಈ ಮಾತು ಆಧ್ಯಾತ್ಮಿಕ ಇಲ್ಲ, ಆಧ್ಯಾತ್ಮಿಕ ಬಿಟ್ಟು ನಾವು ಆಧ್ಯಾತ್ಮಿಕ ಅಲ್ಲ, ಅದು ಆಧ್ಯಾತ್ಮಿಕ ಬಿಟ್ಟು ಸ್ವಲ್ಪ ಒಂದು ಎರಡು ಮಾತು ಇದೆ. ಅದು ಸ್ವಲ್ಪ ಸಂದೇಶ ಮಾತು, ಅದು ಹೇಳಬೇಕು ನಮ್ಮ ಇಚ್ಛೆ ಇದೆ, ಹೇಳ್ತಾ ಇದ್ದೀನಿ. ನಾನು 4 ಮಾತು ಹೇಳಬೇಕಂತ ಇಚ್ಛಪಡ್ತೀನಿ. ನಾನು ಆಧ್ಯಾತ್ಮಿಕ ಅಲ್ಲ, ಆದರೆ ಆಧ್ಯಾತ್ಮಿಕ ಮನುಷ್ಯದ ಮಾತು ಕೇಳವ, ಅವ್ರದ್ದು ಸಂಗತಿ ಮಾಡ್ತೀನಿ. ಇದು ನಂದು ವ್ಯಕ್ತಿತ್ವ. ಒಬ್ಬ ಕೀರ್ತನಕಾರ ಹೇಳಿದ ಮಾತು ಹೇಳ್ತೀನಿ. ಖಾಸವಾಗಿ ನಮ್ಮದು ಜವಾನ ಹುಡುಗರಿಗೆ ಲಕ್ಷ್ಯ ಕೊಡ್ರಿ. ಜೀವನ ಒಳಗೆ 3 ಶಬ್ದ ಬರ್ತಾಯಿದೆ. 3 ಶಬ್ದ. ಒಂದೇದು ಪಕ್ಕನ ಒಳಗಿದ್ದಿದ್ದು ದುಡ್ಡು, ಪೈಸಾ. ಅಂಗ ಶರೀರ ಒಳಗಿದ್ದಿದ್ದು ಶಕ್ತಿ, ಮತ್ತು ಬಾಯಿ ಒಳಗಿದ್ದ ನಾಲಿಗೆ, ಜೀವ. ಅದರದ್ದು 1-2 ಉದಾಹರಣೆ ಹೇಳಿ ನಮ್ಮ ಹುಡುಗರಿಗೆ ನಾವು ತಿಳಿಸ್ತಾ ಇದ್ದೀವಿ. ಬಕ್ಕನ ಇದ್ದಿದ್ದು ದುಡ್ಡು ವಿಚಾರ ಮಾಡಿ ಖರ್ಚು ಮಾಡಿ, ಅವಶ್ಯಕ ಖರ್ಚು ಮಾಡಬೇಡ್ರಿ. ಗೋವಾ, ಗುಟ್ಕಾ, ಶರಾಬು, ಶಬಾಬು, ವೇಷನ್ನಿಂದ ತೋಡಿ ಹೆಂಡತಿ, ಮಕ್ಕಳು, ತಂದೆ ತಾಯಿ ಸಲಗ ಖರ್ಚು ಮಾಡಿ ನಿಮ್ಮ ಜೀವನ ಸಮಾಧಾನಿ ಸಮೃದ್ಧಿ ಆಗತ್ತೆ. ಮತ್ತು ಈಗ ಮೈ ಒಳಗಿದ್ದ ತಾಕತ್ತು, ಶಕ್ತಿ, ಅದೇ ಹೇಗೆ ಮೈ ಒಳಗಿದ್ದ ತಾಕತ್ತು ಜಪ್ಪನ ವಾಪರ ನಂತರ ಸುರಕ್ಷಿತವಾಗಿ ನೋಡಿ ಸಂಸಾರ ಪ್ರಪಂಚसाठी ಕಾವಾಡ ಕಷ್ಟಕ್ಕೆ ಯೂಸ್ ಮಾಡಿ. ನಮ್ಮ ಸಂಸಾರ ಪ್ರಪಂಚ ನಡೆಸಬೇಕಾದ್ರೆ ಆ ನಮ್ಮ ಈ ಶಕ್ತಿ ಕಾವಾಡ ಕಷ್ಟಕ್ಕೆ ಯೂಸ್ ಮಾಡಿ. ಆ ಶಕ್ತಿ ಇಲ್ಲಿ ಇಲೆಕ್ಷನ್ ಟೈಮಿಗೆ ಬೋರ್ಡ್ ಹಚ್ಚಕ್ಕೋ, ಇಲ್ಲಿ ಗಣಪತಿ ಮುಂದೆ DJ ಮುಂದೆ ಡ್ಯಾನ್ಸ್ ಮಾಡಲಿಕ್ಕೋ, ಜಗಳ ಮಾಡಲಿಕ್ಕೋ, ದಾದಾಗಿರಿ ಮಾಡಲಿಕ್ಕೋ, ಖರಾಬ ವೈಟ್ ಕೃತ್ಯ ಮಾಡಲಿಕ್ಕೋ ಯೂಸ್ ಮಾಡಬೇಡಿ. ಮನೆ ಒಳಗೆ ಸುಖ ಶಾಂತಿ ಸಿಗುತ್ತೆ, ಮನೆ ಒಳಗೆ ಲಕ್ಷ್ಮೀ ದೇವಿ ಇರುತ್ತೆ. ಈಗ ಮಾತು ನಾಲಿಗೆ, ಇದರ ಬಗ್ಗೆ 1-2 ಮಾತು. ನೀವು ಯಾರ ಜೊತೆಗೆ ಮಾತಾಡಿ, ಉದಾಹರಣಾರ್ಥ ವ್ಯವಹಾರನಲ್ಲಿ, ಆಫೀಸ್ನಲ್ಲಿ ಬೇಕಾದಲ್ಲಿ ಮಾತಾಡ್ರಿ. ಮಾತು ಒಳಗೆ ನಮ್ರತಾ ಇರಬೇಕು, ಮಾತಿನಲ್ಲಿ ವಿಶ್ವಾಸ ಇರಬೇಕು. ನಮ್ಮ ಮಾತಿನಿಂದ ಎಲ್ಲಿ ಸಂಘರ್ಷ ಆಗುತ್ತೆ ಆಗುವಂಥ ಪ್ರಸಂಗ ಬರುತ್ತೆ, ಅಲ್ಲಿ ಮಾತು ಮಾಘಾರ ತಗೋರಿ, ಶರಣ ಆಗ್ರಿ. ಅಲ್ಲಿ ನಿಮ್ಮದು ವಿಜಯ ಆಗತ್ತೆ, ಅಲ್ಲಿ ನಿಮ್ಗೆ ಜೈ ಸಿಗತ್ತೆ, ನಿಮ್ಮ ಲೈಫ್ ಸೆಟ್ ಆಗುತ್ತೆ ಅಂತ ಒಂದು ಮಾತು ನಾವು ಹೇಳಕ್ಕೆ ಇಚ್ಛಪಡ್ತೀನಿ.
ಹಾಗೆ ಹಾಗೂ ನಮ್ಮಂಥವು ಒಂದು 60-65 ವಯಸ್ಸು ದಾಟಿದವರು ಅವರಿಗೆ ಒಂದು 3 ಮಾತಿದೆ. 3 ಮಾತು ಒಳಗೆ ನಮ್ಮ ಮಾತು ಒಳಗೆ ನಿನ್ನೆ ಮೊನ್ನೆ ಏನಾಯ್ತು ಅದರದ್ದು ಎಲ್ಲ ಮರೆತು ಬಿಡಬೇಕು, ಅದರದ್ದು ಯೋಚನೆನೇ ಮಾಡಬಾರ್ದು, ಅದೆಲ್ಲ ಮರೆತು ಬಿಡಬೇಕು. ಮತ್ತು ನಾಳೆ ನಾಡ್ದು ಏನು ಆಗಬೇಕು ಅದರ ಬದಲು ವಿಚಾರ ಚಿಂತೆ ಕಾಳಜಿ ಮಾಡಬಾರ್ದು. ಮತ್ತು ಇವತ್ತು ಕೆಟ್ಟ ವಿಚಾರ ಮಾಡಬಾರ್ದು, ಒಳ್ಳೇದ ಕೇಳಬೇಕು, ಒಳ್ಳೇದ ನೋಡಬೇಕು, ಸಮಾಧಾನ ಇರಬೇಕು, ಈಶ್ವರ ಪ್ರಾರ್ಥನಾ ಮಾಡಬೇಕು. ಅದರಲ್ಲಿಂದ ನಮ್ಮ ಶುಗರ್ BP ಅಟ್ಯಾಕು ಎಲ್ಲ ಅವಾಯ್ಡ್ ಆಗತ್ತೆ. 99% ಅವಾಯ್ಡ್ ಆಗತ್ತೆ ಇದು ಮಾತಿನಿಂದ. ಅದರಲ್ಲಿ ನಮ್ಗೆ 5-6 ವರ್ಷ ಹೆಚ್ಚಿನ ಆಯುಷ್ಯ ಸಿಗತ್ತೆ ಅಂತ ನಮ್ಮ ಒಂದು ಅಭಿಪ್ರಾಯವನ್ನು ನಾವು ತಿಳಿಸೋಕೆ ಇಚ್ಛೆ ಪಡ್ತಾ ಇದ್ದೀನಿ. ಈಗ ಸತ್ಸಂಗ, ಈಗ ನಾವು 5ನೇ ಸತ್ಸಂಗಕ್ಕೆ ಬಂದಿದ್ದೀನಿ. ಸತ್ಸಂಗ ಮಾಡಿದ ನಂತರ ಸತ್ಸಂಗ ಒಳಗೆ ಏನೋ ಒಂದು 100 ಒಂದು ವಿಚಾರಗಳು ಬರ್ತಾ ಇದೆ. ಆ ವಿಚಾರಗಳು ನಾವು ತಗೋಬೇಕು. ಆ ವಿಚಾರ ತಗೊಂಡು ಮತ್ತೊಬ್ರಿಗೆ ಅದರಿಂದ 1 ಇಲ್ಲ 2 ಮಾತು ಸರಿ, 2 ಶಬ್ದ ಸರಿ ಮತ್ತೊಬ್ರಿಗೆ ಹೇಳಬೇಕು ನಮ್ಮ ಅಪೇಕ್ಷೆ. ಅದು ಹೇಳಿದ್ರೆ ನಾವು ಸತ್ಸಂಗಕ್ಕೆ ಹೋಗಿದ್ದಕ್ಕೆ ಸಾರ್ಥಕ ಆತು ಮುನ್ನ ಒಂದು ಇಷ್ಟಪಡ್ತೀವಿ. ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂಥ ಶ್ರೀಯುತ ಚಂದ್ರಕಾಂತ್ ಕಾಟ್ಗೆ ಸರ್ಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ವಂದನಾರ್ಪಣೆ. ಇಂದಿನ ಸತ್ಸಂಗದ 5ನೇ ಸಂಚಿಕೆ ಈ ಸತ್ಸಂಗ ಇದರ ಕುರಿತು ವಂದನಾರ್ಪಣೆ ಹಾಗೂ ವಿಷಯ ಕುರಿತು ಅನಿಸಿಕೆ ಈಶ್ವರ್ ಗುರುಗಳಿಂದ. ಆತ್ಮೀಯ ಬಂಧುಗಳು, ಜ್ಞಾನದ ಪರ್ವತದ ಮುಂದೆ ನಿಂತ್ಕೊಂಡು ಒಂದು ಅಳಲು ಏನು ಮಾಡೋಕ್ಕಾಗಲ್ಲ. ಆದರೂ ಕೂಡ ಸಂಪ್ರದಾಯದ ಪ್ರಕಾರ ವಂದನಾರ್ಪಣೆ ಹೇಳ್ತಕ್ಕಂಥದ್ದು, ಅದು ಶರಣ ಸಮರ್ಪಣೆ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯನೂ ಕೂಡ ಹೌದು. ಬಂಧುಗಳೇ, ಋತುಚಕ್ರ ತಿರುಗುವುದು, ಕಾಲನದಿ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಕ್ಷಿತಿ ಗರ್ಭ ಧರಿಸುವಳು ಮತ್ತು ಉದಿಸುವುದು ಜೀವ, ಸತತ ಕೃಷಿಯು ಪ್ರಕೃತಿ ಮಂಕುತಿಮ್ಮ ಅಂತಕ್ಕಂಥದ್ದು ಕಗ್ಗದ ನುಡಿ. ಅಂದ್ರೆ DBG ಅಂತಕ್ಕಂಥ ಒಬ್ರು ಕವಿ ಬರೆದಿರ್ತಕ್ಕಂಥದ್ದು. ಅಂದ್ರೆ ನಾವು ಸತ್ ಮೇಲೆ ನಮ್ಮನ್ನ ಒಂದ್ ಕಡೆ ಮಣ್ಣು ಮಾಡ್ತಾರ, ಮಣ್ಣು ಮಾಡಿದ್ಮೇಲೆ ಆ ಮಣ್ಣಿನ ಮೇಲೆ ಹೂ ಬೆಳಿತೈತಿ, ಹುಲ್ಲು ಬೆಳಿತೈತಿ, ಆದ್ರೆ ಈ ಚಕ್ರ ನಿರಂತರವಾಗಿರ್ತೈತಿ ಅಂತಕ್ಕಂಥ ಅದರ ತಾತ್ಪರ್ಯ. ಆದ್ರೆ ಈ ಒಂದು ಹಂತದೊಳಗನ ನಾವ್ ಏನಾದ್ರೂ ಮಾಡ್ತೀವಿಲ್ಲ ಅದಷ್ಟ ನಮ್ಗೆ ಶಾಶ್ವತವಾಗಿ ಉಳ್ತಕ್ಕಂಥದ್ದು, ಅದೊಂದಷ್ಟ ನಮ್ಗೆ ನಾವು ತಗೊಂಡು ಹೋಗ್ತಕ್ಕಂಥದ್ದು ಅನ್ನೋದು. ಅಂದ್ರೆ ಇನ್ನೊಂದು ರೀತಿಯಿಂದ ಹೇಳೋದು ಅಂತಂದ್ರೆ, ನಾವು ಜಗಕ್ಕೆ ಹುಟ್ಟಿ ಬಂದಾಗ ನಾವು ಅಳ್ತಾ ಇದ್ವಿ. ತಾಯಿ ಗರ್ಭದಿಂದ ಭೂಮಿಗೆ ಬಂದು ಬಿದ್ದಾಗ ನಾವು ಅಳ್ತಾ ಇರ್ತೀವಿ, ಸುತ್ತೋರೆಲ್ಲರೂ ನಗ್ತಿರ್ತಾರ. ಯಾಕಂದ್ರೆ ಮಗ ಬಂದ, ಮಗಳು ಬಂದ್ಲು ಅಂತಕ್ಕ ಸಂಭ್ರಮ ಅವ್ರಿಗಿರ್ತದೆ. ಆದ್ರೆ ಹುಟ್ಟು ಬಂದಿರ್ತಕ್ಕಂಥ ಆ ಮಗುಗೆ ನೋವಿರ್ತದೆ, ಅಳ್ತಾ ಇರ್ತದೆ. ಇನ್ನು ನಾವು ಬಿಟ್ಟು ಹೋಗ್ಬೇಕಾದ್ರೆ ಜಗತ್ತನ್ನು ಬಿಟ್ಟು ಹೋಗ್ಬೇಕಾದ್ರೆ ನಾವು ನಗ್ತಾ ಹೋಗ್ಬೇಕು, ಸುತ್ತಲೂ ಇರ್ತಕ್ಕಂಥವ್ರೆಲ್ಲ ಅಳ್ತಾ ಇರಬೇಕು. ಇದೇ ಜೀವನ ಅಂತಕ್ಕಂಥದ್ದು. ಅಂದ್ರೆ ನಾವ್ಯಾಕೆ ನಗ್ತಾ ಹೋಗ್ಬೇಕು ಅಂದ್ರೆ, ನನ್ನ ಕೆಲಸ, ನಾನೇನು ಭೂಮಿ ಮೇಲೆ ಹುಟ್ಟಿ ಬಂದೇನಿ, ಆ ಕೆಲಸ ನಾನು ಎಲ್ಲಾನು ಕೂಡ ಮಾಡೀನಿ, ನನಗೆ ಇರ್ತಕ್ಕಂಥ ಶಕ್ತಿ ಮೇಲೆ ಎಲ್ಲಾನು ಕೂಡ ಮಾಡೀನಿ, ಆ ಸಂತೃಪ್ತಿ ನನಗೈತಿ. ಆ ಸಂತೃಪ್ತಿಯೊಂದಿಗೆ ಜಗತ್ತನ್ನು ಬಿಟ್ಟು ನಕ್ಕೊಂತ ನಾನು ಹೋಗ್ತೀನಿ ಅಂತ ನಾನು ಹೋಗ್ಬೇಕು. ಆ ಸುತ್ತಲಿರ್ತಕ್ಕಂಥವ್ರೆಲ್ಲ ಎಂತ ವ್ಯಕ್ತಿ ಕಳ್ಕೊಂಡಿವಪ್ಪ ಅಂತಕ್ಕಂಥದ್ದನ್ನ ಆ ನೋವಿನಿಂದ ಅವ್ರು ಅಳ್ತಿರ್ಬೇಕು ಅಂತಕ್ಕಂಥದ್ದು. ಇಷ್ಟ ಜೀವನ. ಬಹುಶಃ ಇಂಥ ಎಲ್ಲವೂ ಕೂಡ ಸಾಧ್ಯವಾಗಿರ್ತಕ್ಕಂಥದ್ದು ಇಂಥ ಮಹಾಮಹಿಮರ ವಿಚಾರಗಳಿಂದ ಅನ್ನುವಂಥದ್ದು. ಆರಂಭದೊಳಗ ನಮ್ಮ ದೊಡ್ಡಪ್ಪನವ್ರ ವಿಷಯ ತೆಗೆದುಕೊಂಡ್ರು. ಅವರು ದೊಡ್ಡಪ್ಪ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಶರಣರ ರೀತಿಯಲ್ಲಿ ಬದುಕಿ ಸಾಧಿಸಿ ತೋರಿಸ್ತಕ್ಕಂಥವ್ರು. ಅವರು ನಡೆದ ಇರ್ತಕ್ಕಂಥ ಜಾಗ, ಅವ್ರು ನಡೆದ ಇರ್ತಕ್ಕಂಥ ಸ್ಥಳದೊಳಗೆ ಇಂಥ ಕೆಲಸ ಆಗ್ತಾವು ಅಂದ್ರೆ ಅದು ಅವ್ರು ನಮ್ಮ ಜೊತೆಗೆ ಅದಾರ ಅಂತಕ್ಕಂಥದ್ದ ಅದಕ್ಕೆ ಒಂದು ಸಾಕ್ಷಿ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ವಿಚಾರ. ಇದಿಷ್ಟು ವಿಚಾರಗಳು ನಮ್ಮ ಎದುರಿಗಿರ್ತಕ್ಕಂಥ ಜ್ಞಾನ ಪರ್ವತ. ನಾನು ಯಾಕೆ ಅತ್ಯಂತ ಆಸಕ್ತಿಯಿಂದ ಅದು ವಿಡಿಯೋ ಮಾಡ್ಕೊಂಡೀನಿ ಅಂತಂತಂದ್ರೆ, ಬಹುಶಃ ನಾವು ಒಮ್ಮಕ್ಕೆ ಹೇಳಿ ನಮ್ಗೆ ಅರ್ಥ ಆಗೋಂಗಿಲ್ಲ. ಅದು ಪದೇ ಪದೇ ಕೇಳಬೇಕು ನಾವು ಅದನ್ನ. ಯಾಕಂದ್ರೆ
ಒಂದೊಂದು ಪದದೊಳಗೂ ಕೂಡ ಒಂದೊಂದು ಅಕ್ಷರಗಳು ಕೂಡ ಸಾಕಷ್ಟು ವಿಚಾರಗಳನ್ನ ಅದು ತುಂಬಿಕೊಂಡಿರ್ತಕ್ಕಂಥದ್ದು. ಅವ್ರು ಎಲ್ಲಿನೂ ಕೂಡ ನಿರರ್ಗಳತೆಯನ್ನು ಕಡಿಮೆ ಮಾಡ್ಕೊಳ್ಳಿಲ್ಲ, ಎಲ್ಲಿನೂ ಕೂಡ ಒಂದು ಅಕ್ಷರ ಕೂಡ ವಾಪಸ್ ತೆಗೆದುಕೊಳ್ಳಿಲ್ಲ. ಅವರು ಒಂದು ಅಕ್ಷರನೂ ಕೂಡ ವಾಪಸ್ ಹಿಂಗಲ್ಲ ಹಂಗ ಅಂತ ಅನ್ಲಿಲ್ಲ. ಯಾಕಂದ್ರೆ ಆ ಒಂದೊಂದು ಅಕ್ಷರವನ್ನು ಕೂಡ ಜೀವನದುದ್ದಕ್ಕೂ ಅವ್ರು ಅನುಭವಿಸ್ಯಾರ. ಅದಕ್ಕಿಂತ ಮಿಗಿಲಾಗಿ ಅನ್ನೋದಂತಂದ್ರೆ ಅವ್ರೇನ್ ಮಾತಾಡ್ಯಾರ ಅದ್ರ ತಕ್ಕಂಗ ಬದುಕ್ಯಾರ. ಅದಕ್ಕಾಗಿ ಅವ್ರಿಗೆ ಅಂತ ಒಂದು ಶ್ರೇಷ್ಠತೆ ಬಂದೈತಿ. ಅದಕ್ಕಾಗಿ ಅಂತಹ ಒಂದು ಚೈತನ್ಯ ಅವರಲ್ಲಿ ಐತಿ ಅಂತಕ್ಕಂಥದಕ್ಕಾಗಿ ನಾವೆಲ್ಲ ಅವರನ್ನ ಅಷ್ಟೊಂದು ರೀತಿಯಿಂದ ಅವ್ರು ನೋಡ್ತೀವಿ, ಭಕ್ತಿಯಿಂದ ಅವ್ರನ್ನ ಕಾಣ್ತೀವಿ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭ ಅಲ್ಲ, ಪೂಜ್ಯರ ನಾವು ಮಾತನ್ನು ಕೇಳಿದ್ದೀವಿ. ನನಗಂತರೂ ಆ ಒಂದೊಂದು ಪದಗಳು ಕೂಡ ಕಿವಿಯೊಳಗ ರಿಂಗಣಿಸ್ತಾ ಇದ್ದಾವು. ಆ ಪದಗಳನ್ನ ನಾವು ಮತ್ತೊಮ್ಮೆ ಕೇಳಿ ಅದನ್ನ ಅರ್ಥ ಮಾಡ್ಕೋತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಪೂಜ್ಯರೇ ಸಾಕಷ್ಟು ವಿಚಾರಗಳು ನಮ್ಮ ಜೊತೆಗೆ ಸಾಕಷ್ಟು ಆಶೀರ್ವಾದವನ್ನು ತಮ್ಮ ಮಾತುಗಳ ಮೂಲಕ ನಮ್ಗೆ ನೀಡಿದಿರಿ. ನಮ್ಮೆಲ್ಲರ ನಮ್ಮ ಮೆಡ್ಲೇರಿ ಹಾಗೂ ಗುಜರಿ ಮಂತನ್ ಮೇಲೆ ಇರ್ತಕ್ಕಂಥ ನಿಮ್ಮ ಆ ಒಂದು ಆಶೀರ್ವಾದದ ರೂಪದ ಮಾತುಗಳು ಬಹುಶಃ ಕೇವಲ ಮಾತುಗಳಂತ ಅಷ್ಟೇ ಅಲ್ಲ, ನಿಮ್ಮೊಳಗಿರ್ತಕ್ಕಂಥ ಒಂದು ಭಾವನಾತ್ಮಕ ಸಂಬಂಧ ನಮ್ಮಂತನ ಮೇಲೆ ಯಾವಾಗಲೂ ಇರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಮಲ್ಲಯ್ಯನ ಮಠ ಅಂದ ತಕ್ಷಣ ನಮ್ಗೊಂಥರ ಸೆಳೆತ, ಅದಕ್ಕೆ ಕಾರಣೀಕಾರ್ತರು ನೀವು. ಆ ಹಿನ್ನೆಲೆಯಲ್ಲಿ ಆ ಮಲ್ಲಯ್ಯನ ಮಠನ ಇವತ್ತು ನಮ್ಮ ಮನೆ ಮಠ ನಡ್ಕೊಂತ ಬಂತು, ಸಾಕಷ್ಟು ವಿಚಾರಗಳನ್ನ ನಮ್ಗೆ ಮಾರ್ಗದರ್ಶನ ಮಾಡ್ತು. ಆ ಕಾರಣಕ್ಕಾಗಿ ನಮ್ಮ ಮೆಡ್ಲೇರಿ ಹಾಗೂ ಗುಜರಿ ಮನೆತನದವರ ಎಲ್ಲ ಹಿರಿಕಿರಿಯರ ಪರವಾಗಿ ಅತ್ಯಂತ ಭಾವ ತುಂಬಿದ ನಮಸ್ಕಾರಗಳನ್ನ ನಿಮ್ಮ ಚರಣ ಕಮಲಗಳಿಗೆ ಅರ್ಪಿಸಲಿಕ್ಕೆ ನಾವು ಜೋರಾಗಿ ಚಪ್ಪಾಳೆ ತಟ್ಟಿ ಬಯಸ್ತೀವಿ. ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಹೀಗೆ ಇರಲಿ. ಮತ್ತೆ ಈ ತರದ ಸಂದರ್ಭವನ್ನ ತಾವು ನಮಗೆ ಕರುಣಿಸ್ರಿ ಅಂತಕ್ಕಂಥದ್ದು ಕೂಡ ನಮಗೆ ಬೇಡಿಕೆ. ಜೊತೆಗೆ ಆ ದೇವರು, ಆ ದಯಾಗರನಾಗಿದ್ದ ಭಗವಂತ ತಮಗೆ ಮತ್ತಷ್ಟು ಆಯುರಾರೋಗ್ಯವನ್ನ ಕೊಟ್ಟು ಈ ತರದ ಜ್ಞಾನ ಸುದೆಯನ್ನ ನಮ್ಮಂತವರಿಗೆ, ನಮ್ಮಂತ ಮುಂದಿನ ತಲೆಮಾರಿಗೂ ಕೂಡ ಸಾಗಿಸ್ತಕ್ಕಂಥ ಕೆಲಸವನ್ನು ತಮ್ಮಿಂದ ಮಾಡಿಸ್ಲಿ ಅಂತಕ್ಕಂಥದ್ದು ಕೂಡ ಆ ದೇವರಲ್ಲಿ ಬಿಡ್ಕೋತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆಯನ್ನು ಕೂಡ ಅಲಂಕರಿಸಿರ್ತಕ್ಕಂಥವ್ರು ಶ್ರೀಯುತ ಶಿರೋಳ್ ಅವರನ್ನು ಕೂಡ ನಾವೆಲ್ಲ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಜೊತೆಗೆ ಈರುವರನ್ನ ಇಲ್ಲಿ ಕರೆತರಲಿಕ್ಕೆ ನಮಗೆ ವಿಶೇಷವಾಗಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವ್ರು ನಮ್ಮ ಮನೆಯವನೇ ಆಗಿರ್ತಕ್ಕಂಥ ಈಶ್ವರ್ ಬನ್ನಿಗೊಪ್ಪ, ಅವರಿಗೂ ಕೂಡ ಈ ಕಾರ್ಯಕ್ರಮವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕಾಟ್ಗೆಯವರಾಗಿರ್ಬೋದು, ಬೇರೆ ಬೇರೆ ಬಂದಿರತಕ್ಕಂಥ ಸರ್ವ ಶರಣರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದವನ್ನು ಅರ್ಪಿಸಿ, ಆಗಮಿಸಿರ್ತಕ್ಕಂಥ ಸರ್ವರು ಕೂಡ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು ಅಂತ ನಮ್ಮಲ್ಲಿ ಮನೆಯನ್ನು ಕೂಡ ವಿನಂತಿಯನ್ನು ಕೂಡ ಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಗಿಸತಕ್ಕಂಥ ಮತ್ತೊಂದು ನೆನಪಾಯಿತು ಪೂಜ್ಯರಿಗೆ ಹೇಳಬೇಕಾಗಿರ್ತಕ್ಕಂಥದ್ದು ಅಂದ್ರೆ, ಮೊನ್ನೆ ಕರೋನಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲೆಲ್ಲೂ ಯಾರ್ಯಾರಿಗೂ ಏನೇನೋ ತೊಂದರೆಗಳಾದವು, ಎಂತಹದ್ದೇ ಆಯ್ತು. ಎಲ್ಲಾರ ಕಡೆಯಿಂದ ಬಂದಿರತಕ್ಕಂಥ ಒಂದೇ ಒಂದು ಪೂಜ್ಯರು, ಅದೇನು ಅಂತಂದ್ರೆ ನಮ್ಗೆ ರೋಗ ನಿರೋಧಕ ಶಕ್ತಿ ಬರಬೇಕು ಅಂತಕ್ಕಂಥದ್ದು. ಬಹುಶಃ ಆ ರೋಗ ನಿರೋಧಕ ಶಕ್ತಿ ಬರ್ತಾ ಇರ್ತಕ್ಕಂಥದ್ದು ತಮ್ಮಂತವರ ವಿಚಾರಗಳನ್ನ ಕೇಳಿ ನಾವೇನು ನಮ್ಮ ಮಕ್ಕಳು ಸಣ್ಣ ಮಕ್ಕಳು ಇದಾವ, ಅವ್ರಿಗೆ ಅರ್ಥ ಆಗಲ್ಲ, ಆದ್ರೂ ಕೂಡ ಅವರಲ್ಲಿ ಏನೋ ಒಂದು ಭಕ್ತಿ ಭಾವ ಇವೆಲ್ಲವೂ ಕೂಡ ಅವರನ್ನ ಆ ರೀತಿ ಕಾಪಾಡ್ತಿದ್ದಾವು. ಆ ರೀತಿಯಾಗಿರ್ತಕ್ಕಂಥ ತಮ್ಮ ವಿಚಾರಗಳು ಈ ಸಮಾಜಕ್ಕೆ ಒಂದು ರೋಗ ನಿರೋಧಕ ಶಕ್ತಿಯಾಗಿ ಪಸರಿಸಲಿ ಅಂತಕ್ಕಂಥ ಬೇಡಿಕೆಯನ್ನ ಮತ್ತೊಮ್ಮೆ ತಮ್ಮ ಚರಣಗಳಿಗೆ ಅರ್ಪಿಸ್ತಾ ನಮ್ಮ ಈ ಒಂದು ಶರಣ ಸಮರ್ಪಣೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಎರಡು ಮಂದಿ ಅಂತೀರಪ್ಪ ಮಂಗಾರ್ತಿ ಅದು ಹೇಳ್ಬಿಟ್ಟು ಗುರು 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 ಒಂದು ನಿಮಿಷ ये सब मान दक्षिण स्टेज कर दो सम्मान का सम्मान
ಮೂರು ಮಂದಿ ಬಟ್ ಮೂರು ಮಂದಿ. ಇಂದಿನ ಸತ್ಸಂಗದ 5ನೇ ಸಂಚಿಕೆಯಲ್ಲಿ ಉಪನ್ಯಾಸಕರಾಗಿ ಆಗಮಿಸಿದಂತಹ ಶ್ರೀಯುತ ರುದ್ರಪದ್ನವರು ಅಳವಂಡಿಯವರಿಗೆ ಒಂದು ನಮ್ಮ ಕುಟುಂಬದ ಪರವಾಗಿ ಒಂದು ಕಿರು ಸನ್ಮಾನ. ಈ ಕಾರ್ಯಕ್ರಮವನ್ನು ಶ್ರೀಯುತರಾದಂತಹ ಈಶ್ವರಪ್ಪನವರು ಹುಳ್ಳಿ ಹಾಗೂ ಲಕ್ಷ್ಮಣನ್ ಮೆಡ್ಲೇರಿ ಅವರು ನಡೆಸಿಕೊಡ್ಬೇಕಂತ ಅವ್ರಿಗೆ ಕೇಳ್ಕೊಂಡು ಚಪಾತಟ್ರಿ ಚಪ್ಪಾಳೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀಯುತರಿಗೆ ಭಕ್ತಿಪೂರ್ವಕವಾದಂಥ ನಮನಗಳು. ಶಂಕರಿ ದಯ ಮಾಡೆ ಸರ್ವೇಶ್ವರಿ ಶಂಕರಿ ದಯ ಮಾಡೆ ಶಂಕರಿ ದಯ ಮಾಡೆ ಪಂಕಜಲೋಚನೆ ಶಂಕರಿ ದಯ ಮಾಡೆ ಪಂಕಜಲೋಚನೆ ಶಂಕಗೊರಳಿ ಗೊಪ್ಪು ಕಂಠಿಹಾರ ತರುವೇನೆ ಶಂಕರಿ ದಯ ಮಾಡೆ ಸರ್ವೇಶ್ವರಿ ಶಂಕರಿ ದಯ ಮಾಡೆ ದುಂಡ ಮಲ್ಲಿಗೆ ಹೂವ ದಂಡಿಯ ತರುವೇನೆ ದುಂಡ ಮಲ್ಲಿಗೆ ಹೂವ ದಂಡಿಯ ತರುವೇನೆ ಕುಂಡಳ ದಯ ತೋರಿ ಚಂಡಿ ಮಹೇಶ್ವರಿ ಶಂಕರಿ ದಯ ಮಾಡೆ ಸರ್ವೇಶ್ವರಿ ಶಂಕರಿ ದಯ ಮಾಡೆ ಕರದಲ್ಲಿ ಕಡಗವ ಉರಗ ಮುತ್ತಿನ ಹಾರ ಕರದಲ್ಲಿ ಕಡಗವ ಉರಗ ಮುತ್ತಿನ ಹಾರ ವರವ ಪಾಲಿಸೆಂದು ಕರಗಳ ಮುಗಿವೆ ಶಂಕರಿ ದಯ ಮಾಡೆ ಸರ್ವೇಶ್ವರಿ ಶಂಕರಿ ದಯ ಮಾಡೆ ದೇಶಕ್ಕಧಿಕವಾದ ಕೆರೆಯಾಗನೂರ ದೇಶಕ್ಕಧಿಕವಾದ ಕೆರೆಯಾಗನೂರ ಸೇರಿದ ನೆಲೆವಾಸಿ ಭೀಮೇಶ್ವರಿಯೇ ಶಂಕರಿ ದಯ ಮಾಡೆ ಸರ್ವೇಶ್ವರಿ ಶಂಕರಿ ದಯ ಮಾಡೆ. ಯಾರು 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 ಪ್ರಸಾದ ಅಂತ ಬಂದವು. ಸರಿ ಸರಿ ಇಬ್ಬರು ಆಡೋರು ಮಾತಾಡ್ಬೇಕು ಇಲ್ಲ ನೀ ಹಾಕ್ತೇನೆ ಹಿಂಗೆ ಮಾಲ ಹಾಕ್ತಿದ್ವಿ ಗಾಡಿ ಇರ್ತಾಗಿರಲ್ಲ ಅಲ್ಲಿ ಎಲ್ಲ ಗಾಡಿಗೆ ಹಲೋ, ರುದ್ರಪದ ಮಂದಾರ ಅಂತಂದ್ರೆ ಅದೊಂದು ಶ್ರೇಣಿನ ದೊಡ್ಡ ಶ್ರೇಣಿನ ಅದು. ಆ ಒಂದು ಶ್ರೇಣಿಯಲ್ಲಿ ಮತ್ತೊಂದು ಪರ್ವತ ಅವರಿಗೆ ಗುರುಗಳಾಗಿರ್ತಕ್ಕಂಥವ್ರು ನಮ್ಮ ಪಕ್ಕದ ಮನೆಯವರಾಗಿರ್ತಕ್ಕಂಥ ಶಿರೋಳ ರುದ್ರಪದ್ನವರು ರಚಕಪದ್ನವರು. ಬಹುಶಃ ಅವರು ನೆನಪಿಸ್ಕೊಳ್ದೇ ಇದ್ರೆ ಇದು ಸಂಪೂರ್ಣ ಆಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು. ಅವರ ಮೊಮ್ಮಗನಾಗಿರ್ತಕ್ಕಂಥ ರುದ್ರಪ್ಪ ಶಿರೋಳ ಅವರು ಅವರಿಗೂ ನಮ್ಮ ಇವತ್ತಿನ ಕಾರ್ಯಕ್ರಮದ ಉಪನ್ಯಾಸ ನಡೆಸಿಕೊಟ್ಟಿರ್ತಕ್ಕಂಥ ಹಿರಿಯರಿಗೆ ಅದು ಮಾಲೆಯನ್ನ ಸಮರ್ಪಿಸ್ತಾ ಇದ್ದಾರೆ. ಅವರ ಪರವಾಗಿ ಹಿರಿಯರಾಗಿರ್ತಕ್ಕಂಥ ಚಂದ್ರಕಾಂತ್ ಘಾಟಿಗೆ ಅವರು ಬಂದು ಅವ್ರಿಗೆ ಮಾಲಾರ್ಪಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದಾರೆ.
ಅದೇ ರೀತಿಯಾಗಿ ಇನ್ನೊಂದು ಮಾಲೆಯನ್ನ ಶ್ರೀಯುತ ನಾರಾಯಣ್ ಮೆಡ್ಲೇರಿ ನಮ್ಮ ಮನೆಯ ಇನ್ನೊಬ್ಬ ಹಿರಿಯರು ನಾರಾಯಣಪ್ಪ ಮೆಡ್ಲೇರಿ ಅವರು ಬಂದು ಅವರಿಗೆ ಮಾಲಾರ್ಪಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಶಿವ ಶಿವ ಇಷ್ಟು ಕೊಡಿ ಒಂದು ಹೇಳ್ಬಿಟ್ರಿ ಇನ್ನು ಸ್ವಲ್ಪ ಸಣ್ಣಗೆ ದನಿ ಕೂಡ್ಸ್ಲಿ ಗುರು ಉಡೇ ಕಟ್ಟಕತ್ತಿ ಇನ್ನು ಸ್ವಲ್ಪ ದನಿ ಕೂಡ್ಸ್ಲಿ. ಆದಿಯೋ ಅಳು ಆರತಿ ಗುರು ಸಂಪ್ರದ ಸದ್ಗುರು ಸಂಪ್ರದ ಸರ್ವಸ್ವನುಂಗ ಪ್ರೇಮನಾಥ ಸರ್ವದಾ ಆದಿ ಗುರು ಆದಿನಾಥ ಮೂಲ ಸಂತತಿ ನಾಥ ಮೂಲ ಸಂತತಿ ಮಜೇಂದ್ರ ತುಂಜನಲ್ಲ ಆನಂದ ಮೂರ್ತಿ ಗೋರಕ್ಷ ಶಿರ್ಷಣ ಗಣಿನಾಥಲ ಗಣಿನಾಥಲ ನಿವೃತ್ತಿನಾಥೆ ವೃತ್ತೇಶ ಕೇಲ ಜ್ಞಾನದೇವ ಸೋಪಾನ್ ಮುಕುಂದ ಮುನಿ ನಾಥ ಮುಕುಂದ ಮುನಿ ಆರಕ್ಷ ಚಿಂತನೆದ ಅವ್ಯಕ್ತ ಮುನಿ ಶ್ರೀ ಶುದ್ರಾತ್ರಾಮಣ ಸದ್ಗುರುನಾಥ ಶ್ರೀ ಸದ್ಗುರುನಾಥ ಚರಣ ಕಮಲ ವಂದನೀವ ಶಂಕರ ಮೂರ್ತ ಆದಿಯೋ ಅಳುವಾರತಿ ಗುರು ಸಂಪ್ರದ ಸದ್ಗುರು ಸಂಪ್ರದ ಸದ್ಭವಸ್ವಾನಂದ ಪ್ರೇಮನಾಥ ಸರ್ವದಾ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಳ श्री सद्गुरु श्री सद्गुरु श्री शंकरानंद सती स्वामी महाराज श्री सद्गुरु श्री सोपानाथ स्वामी महाराज की जय। राजराजेश्वरी शारदांबा माता की जय। सकल साधु संत महाराज की जय। जय जय रघुवीर समर्थ श्री गुरुदेव दत्त। सिद्धांत अवधूत चिंतन श्री गुरुदेव दत्त। ओम शांति शांति शांति। ಅಲ್ಲೇ ಕುಂದ್ರು ಒಂದು ನಿಮಿಷ ಇನ್ನು 2 ನಿಮಿಷ ಅಲ್ಲೇ ಕುಂದ್ರು ಹುಡ್ರು ಅಷ್ಟ ಬರ್ರಿ ಗುಡ್ರಲ್ಲಿ ಕುಂದ್ರು